ನನ್ನ ಹೆಸರು ಕೀರ್ತನಾ ಅಂತ. ನಾನು ಪ್ರಕಾಶ್ ಅಕಾಡೆಮಿಯಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಇವತ್ತು ಸಮಯ ಮಾಡಿಕೊಂಡು ನಮ್ಮೊಟ್ಟಿಗೆ ಆನ್ಲೈನ್ ಅಲ್ಲಿ ಸೇರಿದ್ದಕ್ಕೆ ಬಹಳ ಬಹಳ ಆ ಸಂತೋಷ ಆಯ್ತು. ಎಲ್ಲರಿಗೂ ಸುಸ್ವಾಗತ. ಹಾಗೆ ನಮ್ ಜೊತೆಗೆ ಇವತ್ತು ಅತಿಥಿಗಳಾಗಿ ಸೇರ್ಕೊಂಡಿರುವಂತಹ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಜಿ ಅವರಿಗೂ ಸಹ, ಅವರು ಅಷ್ಟು ಬ್ಯುಸಿ ಇದ್ರು ಕೂಡ ನಮಗೆ ಸಮಯ ಕೊಟ್ಟು ಎಲ್ಲರ ಹತ್ರನು ಮಾತಾಡ್ತೀನಿ ಅಂತ ತುಂಬಾ ಉತ್ಸಾಹದಿಂದ ನಮ್ ಜೊತೆಗೆ ಸೇರಿದ್ದಕ್ಕೆ ಬಹಳ ಬಹಳ ಆ ಖುಷಿ ಆಯ್ತು ಜಿ. ನಿಮಗೂ ಸಹ ಆ ಸುಸ್ವಾಗತ. ನಾವು ಶುರುವಾಗಿ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಇವಾಗ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೋಸ್ಕರ ಪ್ರಕರ್ಷ ಅಕಾಡೆಮಿ ನಾವು ಏನು ಅಂತ ಒಂದು ಕಿರು ಪರಿಚಯದ ಮುಖಾಂತರ ಶುರು ಮಾಡಕ್ ಇಷ್ಟಪಡ್ತೀನಿ. ಪ್ರಕರ್ಷ ಅಕಾಡೆಮಿ ಶುರುವಾಗಿದ್ದ ಮೂಲ ಉದ್ದೇಶ NGO-ಗಳ ಕೌಶಲಾಭಿವೃದ್ಧಿ ಅಥವಾ ಕೆಪಾಸಿಟಿ ಬಿಲ್ಡಿಂಗ್. ಸೊ ಇದು ಒಂದು ಸಂಸ್ಥೆ ಆಗಿರಬಹುದು ಅಥವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಯಕರ್ತರಿಗಾಗಿರಬಹುದು. ಬಹಳಷ್ಟು ವಿಷಯಗಳಲ್ಲಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಇದ್ರಲ್ಲಿ ಇನ್ನೂ ಚೆನ್ನಾಗಿ ಮಾಡಬಹುದು ಅಥವಾ ಬೇರೆ ಯಾವುದೋ ಒಂದು ಸಂಸ್ಥೆ ಇನ್ನೂ ಚೆನ್ನಾಗಿ ಮಾಡ್ತಾ ಇರುತ್ತೆ. ಸೊ ಈ ಬೆಸ್ಟ್ ಪ್ರಾಕ್ಟೀಸಸ್ ನ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲಾ ಸಂಸ್ಥೆಗಳಿಗೆ ಅವರಿಗೆ ರಿಕ್ವೈರ್ಡ್ ಏರಿಯಾಸ್ ಅಲ್ಲಿ ಒಂದು ಟ್ರೈನಿಂಗ್ ಕೊಡೋ ಒಂದು ಉದ್ದೇಶದಿಂದ ಅವ್ರನ್ನ ಇನ್ನೂ ಕೇಪಬಲ್ ಆಗಿ ಮಾಡಿ, ಎಂಪವರ್ ಮಾಡಿ, ಇವಾಗಿರೋ ಸ್ಥಿತಿಗಿಂತ ಇನ್ನೂ ಚೆನ್ನಾಗಿ ಇನ್ನೂ ಹೆಚ್ಚು ಜನರಿಗೆ ಅವರು ಸರ್ವ್ ಮಾಡ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆನ ಶುರು ಮಾಡ್ಲಾಯ್ತು. ಸೊ ಹೀಗೆ ನಾವು ಒಂದು ದಿನದ ಕಾರ್ಯಾಗಾರಗಳಿರಬಹುದು ಅಥವಾ ದೀರ್ಘಕಾಲಿಕ ಇದು ಟ್ರೈನಿಂಗ್ಸ್ ಗಳಿರ್ಬೋದು, ಅದನ್ನ ಮಾಡ್ತಾ ಇದ್ವಿ. ಹಾಗೆ ಇದು ಕೇವಲ ನಮ್ ಜೊತೆಗೆ ನಮ್ ಜೊತೆ ಪಾರ್ಟಿಸಿಪೇಟ್ ಅಥವಾ ಭಾಗವಹಿಸುವಂತ NGO-ಗಳಿಗೆ ಮಾತ್ರ ಸೀಮಿತ ಆಗ್ಬಾರ್ದು. ಇದು ಇನ್ನೂ ಹೆಚ್ಚು ಜನಕ್ಕೆ ಹೇಗೆ ಕೆಪಾಸಿಟಿ ಬಿಲ್ಡ್ ಮಾಡ್ಕೋಬೇಕು ಅಂತ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ಈ ಸಾಧಕರೊಂದಿಗೆ ಸಂವಾದ ಅನ್ನೋ ಕಾರ್ಯಕ್ರಮನ ಶುರು ಮಾಡ್ಲಾಯ್ತು. ಸೊ ಈ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಈಗ ಸುತ್ತಮುತ್ತ ನಾವು ನೋಡೋ ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಬುಡದಿಂದ ಕಟ್ಟಿ ನಿಲ್ಸಿರುವಂತಹ ವ್ಯಕ್ತಿಗಳನ್ನ ಒಂದು ಸಂದರ್ಶನದ ಮುಖಾಂತರ ಅವ್ರ ಕಲಿಕೆಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಸಂವಾದ ಕಾರ್ಯಕ್ರಮ. ಹಾಗಾಗಿ ಈ ಉದ್ದೇಶದಿಂದ ಶುರುವಾಗಿ ನಾವಿವತ್ತು ಒಂದು 3ನೇ ಒಂದು ಸೀರೀಸ್ ಅಲ್ಲಿ ಇದೀವಿ. ಈ ಹಿಂದೆ 2 ನಡೆದಿತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ ಜೊತೆಗೆ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಜಿ ಅವರಿದ್ದಾರೆ. ಸೊ ಅವರಿಗೆ ಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ ಜೊತೆಗೆ ಈ ಒಂದು ಸಂವಾದವನ್ನ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಟ್ರಸ್ಟಿ ಸೆಕ್ರೆಟರಿಗಳಾದಂತಹ ಶ್ರೀನಿವಾಸನ್ ಜಿ ಅವರು ನಮ್ ಜೊತೆಗಿದ್ದಾರೆ. ಸೊ ಒಂದು ಅದಮ್ಯ ಚೇತನ ಬಗ್ಗೆ ಹಾಗೂ ತೇಜಸ್ವಿನಿ ಜಿ ಬಗ್ಗೆ ಒಂದು ಪರಿಚಯ ಮಾಡಿಕೊಟ್ಟು ಈ ಸಂವಾದನ ಮುಂದುವರಿಸಬೇಕಾಗಿ ನಾನು ಶ್ರೀನಿವಾಸನ್ ಜಿ ಹತ್ರ ಕೇಳ್ಕೊಳ್ತೇನೆ. ಕರಿಷ್ಮಾ. ಓಕೆ. ತೇಜಸ್ವಿನಿ ನನಗೆ ಪರಿಚಯ ಹೆಂಗೆ ಅಂದರೆ, ತೇಜಸ್ವಿನಿ ಅಕ್ಕ ಅಂತ ಕರೆದೇ ಪರಿಚಯ. ಯಾಕಂದರೆ ಅವ್ರು ಎಲ್ಲರಿಗೂ ಅಕ್ಕ. ತೇಜಸ್ವಿನಿ ಜಿ ಅಂತ ಆಗಲಿ, ತೇಜಸ್ವಿನಿ ಮೇಡಮ್ ಅಂತ ಆಗಲಿ ಕರೆದು ಗೊತ್ತಿಲ್ಲ. ಸೊ ಅಕ್ಕ, ನಿಮಗೆ ಸುಸ್ವಾಗತ. ಸೊ ಬೇಸಿಕಲಿ ಅವರು ಪಾಪ ನಿನ್ನೆ ಜೋಧ್ಪುರದಿಂದ ರಾತ್ರಿ 1 ಗಂಟೆಗೂ ಏನೋ ಬಂದಿದ್ದಾರೆ. ನಾಳೆ ಬೆಳಗ್ಗೆ ಮತ್ತೆ ವಾರಣಾಸಿ ಹೊರಟಿದ್ದಾರೆ. ಅದ್ರ ಮಧ್ಯದಲ್ಲಿ ಇದ್ದ ಸಮಯದಲ್ಲಿ ನಮಗೆ ಇದಕ್ಕೂ ಸಮಯ ಕೊಟ್ಟು ಬಂದಿರೋದು ನಮಗೆ ತುಂಬ ಸಂತೋಷದ ವಿಷಯ. ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ಮತ್ತು ಅವರ ಪತಿ ದಿವಂಗತ ಅನಂತಕುಮಾರ್ ಅವರು ಗೊತ್ತಿಲ್ಲದೆ ಇರೋರು ತುಂಬ ವಿರಳ. ಅಜಾತ ಶತ್ರು ಅಂತಾನೆ ಅವರ ಹೆಸರು ತುಂಬ ಪರಿಚಯ. ಅವರ ಮೆಮೊರಿ ಪವರ್ ಗೊತ್ತಿಲ್ಲದವರು ತುಂಬ ವಿರಳ ಆಕ್ಚುಲಿ. ಸೊ ಅವರೊಂದಿಗೆ ಗಿರಿಜಾ ಶಾಸ್ತ್ರಿ ಅಂದರೆ ಅನಂತ್ ಜಿ ಅವರ ತಾಯಿ, ಅವರ ಹೆಸರಿನಲ್ಲಿ ಅದಮ್ಯ ಚೇತನನ 1998ರಲ್ಲಿ ಸ್ಥಾಪನೆ ಆಯಿತು. ಯಾವ ಮಕ್ಕಳಿಗೆ ಊಟ ಸಿಗ್ತಾ ಇರ್ಲಿಲ್ವೋ ಆ ಮಕ್ಕಳಿಗೆ ಊಟ ಕೊಡಬೇಕು ಅನ್ನೋದ್ರಿಂದ ಶುರುವಾಗಿದ್ದ ಸಂಸ್ಥೆ. ಸಂಸ್ಥೆ ಶುರುವಾದಾಗ ಸುಮಾರು ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ಅಲ್ಲಿ ನೋಡಿ ಅಲ್ಲಿ ಏನು ಮಾಡ್ಬೋದು, ಏನು ನಾವು ಸಹಾಯ ಮಾಡ್ಬೋದು ಅಂತ ನೋಡ್ತಾ ಇದ್ದಾಗ ಮೊದಲನೇದಾಗಿ ಬೇಸಿಕ್ಕೇ ಇರಲಿಲ್ಲ. ಅಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದಾಗ ಜುಟ್ಟಿಗೆ ಮಲ್ಗೆ ಹೂ ಅಂತ ಆಗ್ಬಾರ್ದು ಅಂದ್ಬಿಟ್ಟು ಮೊದಲನೇದಾಗಿ ಹೊಟ್ಟೆಗೆ ಹಿಟ್ಟು ಹಾಕೋಣ ಅಂತ ಹೇಳಿ ಶುರುವಾಗಿದ್ದಂಥ ಸಂಸ್ಥೆ ಇದು. ಯಾವುದೇ ಲಾಭೋದ್ದೇಶ ಇಲ್ಲದೇನೆ ಈ ಸಂಸ್ಥೆನ ಶುರು ಮಾಡಿಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ 2 ಲಕ್ಷ ಮಧ್ಯಾಹ್ನದ ಊಟ ಮಕ್ಕಳಿಗೆ ಸೇರ್ತಾ ಇದೆ. ಮತ್ತೆ ಬೆಂಗಳೂರಿನಲ್ಲಿ ಒಂದು 5 ಕಡೆ ಬರೀ ಮಧ್ಯಾಹ್ನದ ಊಟ ಎಲ್ಲರಿಗೂ ಫ್ರೀ, ಯಾರು ಹೋದ್ರು ಫ್ರೀ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ತೇಜಸ್ವಿನಿ ಅವರು ತಿಳಿಸ್ಕೊಡ್ತಾರೆ. ಹಾಗೇನೆ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಗೊತ್ತಿಲ್ಲದೆ ಇರೋರು ಬೆಂಗಳೂರಿನಲ್ಲಿ ತುಂಬಾ ವಿರಳ.
ಅದಕ್ಕೂ ಅವರು ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಇವರ ಈ ಪರ್ಟಿಕ್ಯುಲರ್ ಸಮಾಜ ಸೇವೆಯಿಂದ ಗುರುತಿಸಿ ಅವರು ಪೂರ್ಣವಾಗಿ ಇವಾಗ ಸಮಾಜ ಸೇವೆಗೆ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಏನಾಗ್ತಾ ಇದೆ, ಎಲ್ಲಿ ಹೋಗ್ಬೇಕು, ಏನ್ ಕತೆ, ಎಲ್ಲಿಂದ ಇದು ಯಾವ್ದು, ಯಾರು ಬರ್ತಾ ಇದ್ದಾರೆ, ನನ್ನ ನೋಡ್ಲಿಕ್ಕೆ ಯಾರು ಬರ್ತಾ ಇದ್ದಾರೆ, ಯಾವ ಮಕ್ಳಿಗೆ ಹೋಗಿಲ್ಲ, ಯಾವ ಸ್ಕೂಲ್ಗೆ ಹೋಗಿಲ್ಲ, ಇದೇ ಅವ್ರದ್ದು ಇದು ದಿನನಿತ್ಯದ ದಿನಚರಿ ಆಗಿ ಹೋಗ್ಬಿಟ್ಟಿದೆ. ಹಾಗೇನೆ ಇದನ್ನ ನೋಡಿ ಬೆಳಗಾವಿಯಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅವ್ರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಅದಮ್ಯ ಚೇತನ ಒಂದು ಸೇವಾ ಸಂಸ್ಥೆ, ಅಂದ್ರೆ NGO ಅಂತ ನಾವು ಇದು ಏನ್ ಹೇಳ್ತೀವಿ ಅದಕ್ಕೆ, ಸ್ವಯಂ ಸೇವಾ ಸಂಸ್ಥೆ. ಅಂದ್ರೆ ನಮಗೆ ಇಷ್ಟ ಬಂದು ನಾವು ಅದನ್ನ ಮಾಡ್ತಾ ಇರೋದು ಅಂತ. 1998ರಿಂದ 5 ಕಡೆ ಕೆಲಸ ಮಾಡ್ತಾ ಇದೆ. ಅನ್ನ, ಅಕ್ಷರ, ಶಿಕ್ಷಣ, ಆರೋಗ್ಯ, ಪ್ರಕೃತಿ, ಸಂಸ್ಕೃತಿ. ಇದನ್ನ ಪೂರ್ಣವಾಗಿ ನಮಗೆ ಪರಿಚಯ ಮಾಡಿಕೊಡ್ತಾರೆ ತೇಜಸ್ವಿನಿ ಅಕ್ಕ. ಆದ್ರೆ ಅದಮ್ಯ ಚೇತನ ಶೂನ್ಯ ತ್ಯಾಜ್ಯ ಅಡಿಗೆ ಮನೆ, ಅಂದ್ರೆ ಯಾವುದೇ ವಿಧವಾದಂತ ತ್ಯಾಜ್ಯ ಅವರ ಇದಕ್ಕೆ ಅದಮ್ಯ ಚೇತನ ನಾವು ಹೋಗಿ ನೋಡಿದ್ವಿ. ಕಿಚನ್ ಕೂಡ ಅದು ಕಿಚನ್ನ ಬೆಡ್ರೂಮ ಅಥವಾ ಹಾಲ ಅಂತ ಗೊತ್ತಾಗೋದಿಲ್ಲ, ಅಡಿಗೆ ಆಗಿರೋದೇ ಗೊತ್ತಾಗೋದಿಲ್ಲ, ಆ ತರ ಇದೆ. ಅದು ನೋಡ್ಬಿಟ್ಟು ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಮತ್ತು ಎರಡನೇದಾಗಿ ಅಲ್ಲಿಗೆ ಮುನ್ಸಿಪಾಲಿಟಿ ವೆಹಿಕಲ್ಲೇ ಬರೋದಿಲ್ಲ. ಆ ಮುನ್ಸಿಪಾಲಿಟಿ ವೆಹಿಕಲ್ ಅವರು ಅವಕಾಶನೇ ಕೊಟ್ಟಿಲ್ಲ, ಬರಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಮಟ್ಟಕ್ಕೆ ಝೀರೋ ವೇಸ್ಟ್ ಅನ್ನ ನಿಜವಾಗ್ಲೂ ಅಚೀವ್ ಮಾಡುವಂತದ್ದು ಒಂದೇ ಒಂದು ಆರ್ಗನೈಸೇಷನ್ ನಾನು ನನ್ನ ಇದ್ರಲ್ಲಿ ನೋಡಿರೋದು ಅದಮ್ಯ ಚೇತನ ಅಂತ ಅನ್ಕೋತೀನಿ. ಮತ್ತೆ ಯಾವ ಟೈಮಲ್ಲಿ ಯಾರಿಗೆ ಊಟ ಬೇಕು ಅಂತ ಅದನ್ನ ಐಡೆಂಟಿಫೈ ಮಾಡಿ ಆ ಟೈಮಲ್ಲಿ ಅವರು ಮಕ್ಕಳಿರ್ಬೋದು, ಹಿರಿಯ ನಾಗರಿಕರಿರ್ಬೋದು, ಅವ್ರಗಳಿಗೆ ಊಟ ಕೊಡೋ ಅಂತ ಒಂದು ಜಾಗ, ಅದಮ್ಯ ಚೇತನ ಅನ್ನೋ ಹೆಸರಿಗೆ ಸರಿಯಾಗಿ ನಡೆದುಕೊಳ್ಳೋ ಅಂತ ಒಂದು ಸಂಸ್ಥೆ ಆಗಿದೆ ಇದು. ಮತ್ತೆ ಹಸಿರು ಭಾನುವಾರ ಅಂದ್ರೆ ಗ್ರೀನ್ ಸಂಡೇ ಅಂತ ಹೇಳ್ತೀವಿ. ಈ ಗ್ರೀನ್ ಸಂಡೇನಲ್ಲಿ ಸಸಿ ನೆಡೋ ಕಾರ್ಯಕ್ರಮದಲ್ಲಿ ಅದು ಎಷ್ಟು ಸಂಸ್ಥೆಗಳು ಅವ್ರ ಜೊತೆ ಜೋಡಿಸ್ಕೊಂಡಿದ್ದಾರೆ ಅಂತ ಪಾಪ ಅವ್ರಿಗೂ ನೆನಪು ಬರದೇ ಇರಬಹುದು. ಯಾಕಂದ್ರೆ ಆಲ್ಮೋಸ್ಟ್ 15 ವರ್ಷದಿಂದ ಅದನ್ನ ನಡೆಸ್ತಾನೆ ಇದ್ದಾರೆ. ಸೊ ಅಷ್ಟ್ರ ಮಟ್ಟಿಗೆ ನಡೀತಾ ಇದೆ. ಯಾರಾದ್ರೂ ಬರ್ತಾರೆ, ಎಲ್ಲೋ ಹೋಗ್ತಾರೆ, ಗಿಡ ನೆಡ್ತಾರೆ. ಎಷ್ಟು ಗಿಡ ನೆಟ್ಟಿದ್ದಾರೆ ಅಂತ ಅವ್ರಿಗೂ ಜ್ಞಾಪಕ ಇರೋಕ್ ಸಾಧ್ಯ ಇಲ್ಲ. ಮೋಸ್ಟ್ ಪ್ರಾಬ್ಲಿ ಅವರು ಗಿಡ ನೆಡೋದ್ರಿಂದಾನೇ ಸ್ವಲ್ಪನಾದ್ರು ಮಳೆ ಬರ್ತಾ ಇದೆಯೇನೋ ಗೊತ್ತಿಲ್ಲ ಬೆಂಗಳೂರಿನಲ್ಲಿ, ಆ ತರ ಆಗಿದೆ. ಸೊ ಇದಕ್ಕೆ 2021ರಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅದಮ್ಯ ಚೇತನ ಪಡ್ಕೊಂಡಿದೆ. ಇದರಲ್ಲಿ ಸ್ವಲ್ಪ ನಾವು ನೋಡ್ಬೇಕಾಗಿದ್ದಂತಹ ಕೆಲವು ಅಚೀವ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ 2 ಲಕ್ಷ ಜನಕ್ಕೆ ಮಧ್ಯಾಹ್ನದ ಊಟ, ಮತ್ತೆ 400 ಪರ್ಮನೆಂಟ್ ಎಂಪ್ಲಾಯೀಸ್, ಅಂದ್ರೆ 400 ಜನ ಅಲ್ಲಿ ಕೆಲಸ ಮಾಡ್ತಾರೆ. ಸದ್ಯದ 400 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಸಂಬಳದಲ್ಲಿ ಕೆಲಸ ಮಾಡುವಂತ ಜನ. 13 ಪ್ರಾಜೆಕ್ಟ್ಸ್ ನಡೀತಾ ಇದೆ. ಅಂದ್ರೆ ಇದು ಒಂದು ಊಟದ್ದು, ಇನ್ನೊಂದು ಈ ಸಸ್ಯ ನೆಡುವಂತ ಇದು, ಸ್ಕೂಲುಗಳಿಗೆ ಪೇಂಟಿಂಗ್ ಮಾಡಿ ಸ್ಕೂಲುಗಳಿಂದ ಉದ್ಧಾರ ಮಾಡುವಂತ ಕೆಲಸಗಳು, ಈ ತರ 13 ಪ್ರಾಜೆಕ್ಟ್ ಒಟ್ಟಿಗೆ ಮಾಡ್ತಾ ಇದ್ದಾರೆ. 4 ಕಡೆ ಅವ್ರದ್ದು ಅಡಿಗೆ ಮನೆ ಇದೆ. ಅದನ್ನ ಅಡಿಗೆ ಮನೆ ಅಂತಾನೆ ಹೇಳೋದು, ಅಕ್ಕ ಅದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆಮೇಲೆ. 4 ಕಡೆ ಇದೆ ಅದು. ಒಂದು ಬೆಂಗಳೂರು, 2ನೇದು ಹುಬ್ಬಳ್ಳಿ, 3ನೇದು ಜೋಧ್ಪುರ್, ಮತ್ತೆ 4ನೇದು ಇನ್ನೆಲ್ಲರೂ ಇದ್ರೆ ನಾನು ಮಿಸ್ ಮಾಡಿದ್ರೆ ಇದು ಕ್ಷಮೆ ಇರಲಿ. ಆಮೇಲೆ 100% ಫಾಸಿಲ್ ಫ್ಯೂಲ್ ಫ್ರೀ, ಅಂದ್ರೆ ಜೈವಿಕ ಅನಿಲ 2009ರಿಂದ 2009ರಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಹೇಳಿದಾಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವ್ರಿಗೆ ಸಂದಿದೆ. ಕರಿಷ್ಮಾ next slide. Karishma, next slide. ಕಾರ್ಯಕ್ರಮಗಳು 13 ಕಾರ್ಯಕ್ರಮ ಅಲ್ವಾ ಇದನ್ನ ನೀವು ಲಿಸ್ಟ್ ಮಾಡಿದ್ದು? 2, 3, 4. ಮಧ್ಯದಲ್ಲಿ ನಾನ್ ಡಿಸ್ಕನೆಕ್ಟ್ ಆದ್ನೋ ಏನೋ ಗೊತ್ತಿಲ್ಲ. ಇದರಲ್ಲಿ ಕೋವಿಡ್ ತೆಗಿಬಹುದೇನೋ? ಕೋವಿಡ್ ಆಗೋಯ್ತಲ್ಲ. ಆಗೋಯ್ತು ಅಲ್ಲ. ಆದ್ರೆ ಆ ತರದ್ ಯಾವ್ದೇ ಒಂದು ಬಂದ್ರು ಮೊದಲನೇದಾಗಿ ಬರುವಂತ ಸಂಸ್ಥೆ ನಿಮ್ ಸಂಸ್ಥೆನೇನೆ. ಬರೀ ಕೋವಿಡ್ ಗಿಂತ ಮುಂಚೆನೂ ಬೇಕಾದಷ್ಟು ಸತಿ ಈ ತರ ಊಟ ಸಪ್ಲೈ ನಡೆದಿದೆ.
ಗುಜರಾತ್ ಅದಕ್ಕೋಸ್ಕರ ಭೂಕಂಪ ಭುಜ್ಜಿಗೂ ಕಳಿಸಿದ್ವಿ. ಭುಜ್ಜಿಂದ ಶುರು ಆಗಿದೆ ನಮ್ಮ ಜರ್ನಿ ಈ ತರದ ಇದ್ರಲ್ಲಿ. ಅವಾಗ ಅದೇ ಗುಜರಾತ್ ನಲ್ಲಿ ಇದಾಯ್ತಲ್ಲ ಸೊ ಭೂಕಂಪ ಆದಾಗ. ಹಾ ಹಾ ಸರಿ ಸರಿ. ಸೊ ಇದು ಒಟ್ಟು ಇದನ್ನ ಮತ್ತೆ ಓದ್ಲಿಕ್ಕೆ ಹೋಗೋದಿಲ್ಲ ನಾನು, ಇದು ಆಗ್ಲೇ ಇರೋದ್ರಿಂದ ಒಟ್ಟು ಈ ತರ 13 ಆಕ್ಟಿವಿಟಿ ನಡೀತಾ ಇದೆ. ಅದನ್ನ ಕಂಪ್ಲೀಟ್ ಆಗಿ ತೇಜಸ್ವಿನಿ ಅಕ್ಕ ಹೇಳ್ತಾರೆ. ಕರಿಷ್ಮಾ, ಈಗ ಮತ್ತೆ ತೇಜಸ್ವಿನಿ ಅಕ್ಕನ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಬೇಸಿಕಲಿ ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ ಅಕ್ಕ, ನಾನು ಆ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋದ್ರೆ ಸಾಕು. ನಿಮ್ಮ ವಿಡಿಯೋ ಆಫ್ ಆದಂಗಿದೆ ಶ್ರೀನಿವಾಸನ್. ಹಾ ಈಗ ಬಂದ. ನನ್ನ ವಿಡಿಯೋ ಆನ್ ಆಗಿದೆ, ಈಗ ಆನ್ ಆಯ್ತು. ನನ್ನ ವಿಡಿಯೋ ಆನ್ ಆಗಿದೆ. ಮತ್ತೆ ಓ ಹೌದಾ, ಮೋಸ್ಟ್ಲಿ ಹಂಗ ನನ್ನ ಹತ್ರನೇ ಸಿಗ್ನಲ್ ಪ್ರಾಬ್ಲಮ್ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಮೊದಲನೇದಾಗಿ ನಿಮ್ಮ ಎಜುಕೇಶನ್ ಅಂದ್ರೆ ಶೈಕ್ಷಣಿಕ ಹಿನ್ನೆಲೆ ಏನು, ಮತ್ತೆ ಸಮಾಜ ಸೇವೆಗೆ ಬರಬೇಕು, ಸಮಾಜ ಸೇವೆ ನಾನು ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು, ಯಾವಾಗ ಅನ್ನಿಸ್ತು? ಶೈಕ್ಷಣಿಕ ಹಿನ್ನೆಲೆ ಅಂತ ಹೇಳ್ಬೇಕು ಅಂತಂದ್ರೆ, ನಾನು ಬೇಸಿಕ್ ಡಿಗ್ರಿ ನಂದು ಇಂಜಿನಿಯರಿಂಗ್ ಮಾಡಿದ್ದಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ. ನಾನು ಶಾಲೆ ಓದಿದ್ದು ಗ್ರಾಮೀಣ ಭಾಗದಲ್ಲೇ ಜಾಸ್ತಿ. ಅಂದ್ರೆ ನನ್ನ ತಂದೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಹಿಂಗಾಗಿ ಪ್ರತಿ 1 ವರ್ಷ 2 ವರ್ಷ ಕೆಲವೊಂದು 6 ತಿಂಗಳ ಒಂದ್ಸು ಊರಲ್ಲಂತೂ ಹಿಂಗೆ ಹಳ್ಳಿಯಲ್ಲಿ ಓದ್ತಿದ್ದರಿಂದ ಅದು ಒಂದು ಅನುಭವನೇ ಬೇರೆ, ಎಕ್ಸ್ಪೋಜರು ಬೇರೆ. ಹಳ್ಳಿ ಶಾಲೆಯಲ್ಲಿ ಓದಿದ್ದು ಮತ್ತು ಪ್ರತಿ ವರ್ಷಕ್ಕೊಂದೊಂದು ಹೊಸ ಊರಿಗೆ ಹೋದಾಗ ಒಂದ್ ರೀತಿಯ ವಾತಾವರಣನೂ ಬೇರೆ. ಮತ್ತೆ ಜೊತೆಗೆ ನಾವು ಒಂದ್ ಸ್ವಲ್ಪ ಇಂಜಿನಿಯರ್ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇರೋರ್ ಮಕ್ಕಳು ಅಂತ, ಅಂದ್ರೆ ಎಲ್ಲಾ ಊರಲ್ಲಿ ಕ್ವಾರ್ಟರ್ಸ್ ಇತ್ತು ಅಂತಿಲ್ಲ, ಆದ್ರೆ 1-2 ಊರಲ್ಲಿ ಕ್ವಾರ್ಟರ್ಸ್ ಇತ್ತು. ಸೊ ಸ್ವಲ್ಪ ನಮಗೂನು ಅಲ್ಲಿ ಭಾವ ಜಾಸ್ತಿ ಇರ್ತದಲ್ಲ. ಆದ್ರೆ ನಾನು ಹಳ್ಳಿಯಲ್ಲಿ ಓದಿದ್ರಿಂದ ಏನಾಗೋದು, ಶಾಲೆಗೆ ಸರಿಯಾಗಿ ಮಕ್ಕಳು ಬರ್ತಿರ್ಲಿಲ್ಲ. ಟೀಚರ್ ಜೊತೆಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ, ಹೆಣ್ಮಕ್ಳು ಕೆಲವೊಬ್ಬರ ಊರಲ್ಲಿ ಮನೆಗಳಿಗೆ ಹೋಗಿ ಕರ್ಕೊಂಡ್ ಬರ್ಬೇಕಾಗ್ತಿತ್ತು, ಕಳಿಸಿ ನಿಮ್ಮ ಮಗಳನ್ನ ಶಾಲೆಗೆ ಕಳಿಸಿ ಅಂತ. ಹಿಂಗೆ ನಾನು 3-4ನೇ ತರಗತಿಯಲ್ಲಿದ್ದಾಗನೇ ನಮ್ಮ ಹಳ್ಳಿ ಊರಲ್ಲಿ ನಮ್ಮ ಮೇಷ್ಟ್ರ ಜೊತೆಗೆ ಹೋಗಿ ಮಕ್ಕಳು ಕರ್ಕೊಂಬರೋ ಕೆಲಸದಿಂದ, ಅಂದ್ರೆ ಹಂಗೆ ನನಗೆ ಬಹುಶಃ ಈ ತರದ ನಮ್ಮ ರುಟೀನ್ ಬಿಟ್ಟು ಹೊರಗಿನ ಇದು ಸಿಗ್ಲಿಕ್ಕೆ ಸಾಧ್ಯ ಆಗಿದೆ. ಅದೊಂದು ಕಾರಣ ಇರ್ಬೋದೇನೋ, ಎಕ್ಸ್ಪೋಜರ್ ಇತ್ತು ಅಂತ ಹೇಳ್ಬೋದು. ಜೊತೆಗೆ ನಮಗೆ ನಮ್ಮ ಅದರಲ್ಲೂ ಅಳಗವಾಡಿ ಅಂತ ಊರಲ್ಲಿ ನಾನು 3 ವರ್ಷ ಓದಿದ್ದು. ಅಲ್ಲಿ ಅವಾಗನೇ ನಮ್ಮ ಎಷ್ಟರಿಗೆ ಡಿಬೇಟ್ ಕಾಂಪಿಟೇಷನ್ ಇಡ್ತಿದ್ರು ನಮ್ಗೆ. ಇನ್ನು ಮಕ್ಕಳಿಗೆ 3ನೇ-4ನೇ ಕ್ಲಾಸ್ ಮಕ್ಕಳಿಗೆ ಹಾಲು ಒಳ್ಳೇದಾ ಚಹಾ ಒಳ್ಳೇದಾ ಅಂತ ಈ ತರದ ವಿಷಯಗಳು, ಶಕ್ತಿ ಮೇಲೋ ಯುಕ್ತಿ ಮೇಲೋ ಹಿಂಗೆಲ್ಲ ವಿಷಯ ಕೊಡ್ತಾ ಇದ್ರು. ಅದಕ್ಕೊಂದಿಷ್ಟು ಓದ್ಕೊಂಡು ಹೋಗಿ ಹೇಳುವಂತದ್ದೇನಿತ್ತಲ್ಲ, ಬಹುಶಃ ಅದು ಒಂದು ಚಿಂತನೆಗೆ ಅವಕಾಶ ಮಾಡಿಕೊಡ್ತು. ನಂತರ ಹುಬ್ಳಿಗೆ ಬಂದ್ಮೇಲೂ ನಾನು ಈ ಶಾಲೆಯ ಕಾರ್ಯಕ್ರಮಗಳಿರ್ತಾವಲ್ಲ, ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಯಾಕಂದ್ರೆ ಹಳ್ಳಿಯಿಂದ ಬಂದಿದ್ರಿಂದ ನನ್ನ ಕನ್ನಡ ಚೆನ್ನಾಗಿತ್ತು. ಹಿಂಗಾಗಿ ಕನ್ನಡ ಭಾಷಣ ಮಾಡೋದು ನನ್ಗೆ ಹೆಸರು ಕೊಡ್ತಾ ಇದ್ದೆ. ಅವಾಗ ಈ ಭಾಷಣದ ವಿಷಯಗಳಿಗೆ ಓದುವಂಥದ್ದು, ಹಿಂಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಏನ್ ಹೇಳ್ತಾರಲ್ಲ, ಅದಕ್ಕೆ ನಾನು ಸಹಜವಾಗಿ ಅದು ಹೋಗೋದಕ್ಕೆ ಒಂದು ಅವಕಾಶ ಆಯ್ತು ಅನ್ಸುತ್ತೆ. ನಂತರ ವಿದ್ಯಾರ್ಥಿ ಪರಿಷತ್ ಸೇರಿದೆ. 12th ಆದ್ಮೇಲೆ ನನ್ನ ಅಣ್ಣ ABVP ಇದ್ರು, ಹಿಂಗಾಗಿ ಸ್ವಲ್ಪ ಪರಿಚಯ ಆಯ್ತು. ವಿದ್ಯಾರ್ಥಿ ಪರಿಷತ್ಗೆ ಸೇರ್ಕೊಂಡ ಮೇಲೆ ಅದೊಂದು ದೊಡ್ಡ ಜಗತ್ತು. ನಾವು ಅಂದ್ರೆ ದೇಶದ ಬಗ್ಗೆ, ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ, ಎಲ್ಲ ರೀತಿಯ ಜನರ ಜೊತೆ ಒಡನಾಟ. ಹೀಗೆ ನಾನು ನನ್ನ ಇಂಜಿನಿಯರಿಂಗ್ ಅಂದ್ರೆ ಸೈನ್ಸ್, PUC ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಹೋಗ್ಬೇಕು ಅಂತಂದ್ರೆ ಅದರದೇ ಆದ ಒಂದು ಹೋರಾಟ ಇದ್ದೇ ಇದೆ, ನಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಅದರ ಜೊತೆಯಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಜೊತೆಗೆ ಜೋಡಿಸಿಕೊಂಡಿರೋದಿದ್ದು ಮತ್ತು ಈ ತರದ ಕಾಲೇಜಿನ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಒಂದು ಈ ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ಲಿಕ್ಕೆ, ದೇಶದ ಸಲುವಾಗಿ ಏನಾದ್ರು ಮಾಡ್ಲಿಕ್ಕೆ ಒಂದು ರೀತಿಯಲ್ಲಿ ಅವಕಾಶ ಆಯ್ತು ಮೊದಲನೇ ಭಾಗ. ಇನ್ನು ಮುಂದಿನ ಭಾಗದಲ್ಲಿ ಅನಂತಕುಮಾರ್ ಅವ್ರ ಜೊತೆಗೆ ಮದುವೆ ಆಯ್ತು. ಹಾಗೆ ನೋಡಿದ್ರೆ ಮದುವೆ ಆದ ಮೇಲೆ ನಾನು ಯಾವುದೇ ಕೆಲಸ ಮಾಡಕ್ ಸಾಧ್ಯ ಇರ್ಲಿಲ್ಲ. ಯಾಕಂದ್ರೆ ಮನೆ ನಡೆಸ್ಬೇಕು, ಬೆಂಗಳೂರಿನಲ್ಲಿ ಬಂದು ಜಾಬ್, ನಾನು ಆಫೀಸ್ಗೆ ಹೋಗೋದು, ಮಕ್ಕಳು ನೋಡ್ಕೊಳ್ಬೇಕು. ಹಿಂಗಾಗಿ ಮೊದಲಿನ ಒಂದು 10 ವರ್ಷ ನಾನೇನು ಹಂಗೇನು ಎಲ್ಲೂ ಜೋಡಿಸ್ಕೊಳ್ಳಿಲ್ಲ. ಯಾವ್ದು ಅದ್ವಾನಿಜಿಯವರು, ಅಟಲ್ಜಿಯವರ ಏನಾದ್ರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೋಗಿ ಕೊನೆಯ ಸಾಲಿನಲ್ಲಿ ನಿಂತು ಭಾಷಣ ಕೇಳ್ಕೊಂಡು ಬರೋದು ಬಿಟ್ರೆ ನಾನು ಎಲ್ಲೂ ಜೋಡಿಸ್ಕೊಂಡಿರ್ಲಿಲ್ಲ ಮದುವೆ ಆದ್ಮೇಲೆ. ಆದ್ರೆ ಮತ್ತೆ ಗಿರಿಜಾಶಾಸ್ತ್ರಿ ಅವರ ನಿಧನದ ನಂತರ ಅನಂತಕುಮಾರ್ ಅವರು ಲೋಕಸಭಾ ಸದಸ್ಯರಾದ್ರು. ಅದೇ ಸಮಯದಲ್ಲಿ ಆ ಸಂದರ್ಭದಲ್ಲಿ ಮನೆಯಲ್ಲಿ ಚರ್ಚೆ ಶುರುವಾಯಿತು. ಗಿರಿಜಾಶಾಸ್ತ್ರಿ ಅವರು ಒಬ್ಬ ಮಧ್ಯಮ ವರ್ಗದ ಮಹಿಳೆಯಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ರು. ನಮಗೆ ಇವತ್ತು
ಮನೆಯಲ್ಲಿ ಒಬ್ರು ಲೋಕಸಭಾ ಸದಸ್ಯರಿದ್ದಾರೆ, ಜೊತೆಗೆ ಒಂದಷ್ಟು ಅಂದ್ರೆ ಸಂಪರ್ಕ ಇದೆ, ಜನಸಂಪರ್ಕ ಇದೆ, ನಾವ್ ಯಾಕೆ ಏನಾದ್ರು ಮಾಡಬಾರ್ದು ಅಂತ ಚಿಂತನೆ ಶುರು ಆಯ್ತು. ಹಾಗೆ ನಮ್ಮ ಸಂಸ್ಥೆ ಪ್ರಾರಂಭ ಆಗಿದ್ದು. ಅನಂತಕುಮಾರ್ ಅವರೇ ಅದಕ್ಕೆ ಅದಮ್ಯ ಚೇತನ ಅಂತ ಹೆಸರನ್ನು ಕೊಟ್ರು. ಆ ಹೆಸರಿನಿಂದ ಸಂಸ್ಥೆ ಇವತ್ತು ಎಲ್ಲರ ಸಹಕಾರದಿಂದ ಅದಮ್ಯವಾಗಿ ಬೆಳೆದಿದೆ ಅಂತ ನನ್ನ ಭಾವನೆ. ಹಲೋ ನೀವು ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ನೀವು ಕೇಳ್ತಾ ಇದೆ. ಇನ್ನು ನಾನು ನನ್ನ ಶಿಕ್ಷಣದ ಕೇಳಿದ್ರಿ ನೀವು. BE ಮುಗೀತು. BE ಮುಗಿದ್ಮೇಲೆ ನಾನು ಅವಾಗ ನಾವು ಸಾಫ್ಟ್ವೇರ್ ಅಷ್ಟೊಂದು ಇದು ಇರ್ಲಿಲ್ಲ, ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲ ನಂದು. ಮತ್ತು ನಮ್ಮಲ್ಲಿ ಸಿ ಸಿ ಸಬ್ಜೆಕ್ಟ್ ಬೇಸಿಕ್ ಪಾಸ್ಕಲ್ ಎಲ್ಲ ಹೇಳ್ಕೊಡ್ತಾ ಇದ್ದೆ ನಾನು. ಆಮೇಲೆ 1 ವರ್ಷ ಲೆಕ್ಚರರು ಆಗಿದ್ದೆ. BMS ಕಾಲೇಜ್ ಬೆಂಗಳೂರು ಬಂದ್ಮೇಲೆ BMS ಅಲ್ಲೂ ನ್ಯೂಮರಿಕಲ್ ಅನಾಲಿಸಿಸ್ ಹೇಳ್ಕೊಡ್ತಾ ಇದ್ದೆ. ಆದ್ರೆ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಇದ್ರಲ್ಲಿ ಇರ್ಲಿಲ್ಲ. ನಂತರ ನಾನೇ ಯಾವ್ದೇ ಕೋರ್ಸ್ಗೆ ಹೋದ್ರಂದ್ರೆ ಬಹಳ ಫೀಸ್ ಎಲ್ಲ ಜಾಸ್ತಿ ಆಗತ್ತೆ ಅಂತ ಹೇಳಿ ನಾನು ಒಂದು ಅನಂತಕುಮಾರ್ ಅವರ ಸ್ನೇಹಿತರ ಒಂದು ಕಂಪನಿಯಲ್ಲಿ ಮಧ್ಯಾಹ್ನದ ಲಂಚ್ ಟೈಮ್ ಅಲ್ಲಿ ಕಂಪ್ಯೂಟರ್ ಫ್ರೀ ಆಗ್ತಿತ್ತಲ್ಲ, ಹಾಗೆ ಕಲ್ತಿದ್ದು ಸಾಫ್ಟ್ವೇರ್ ಕಲ್ತಿದ್ದು. ಅದು ಶಿಕ್ಷಣದ ಒಂದು ಭಾಗ ಅಂತಾನೆ ನಾನು ಅನ್ಕೊಳ್ಳೋದು. ಸೊ ಅಲ್ಲಿಂದ ನಾನು ಸಾಫ್ಟ್ವೇರ್ ಫೀಲ್ಡ್ಗೆ ಹೋದೆ, ಸಾಫ್ಟ್ವೇರ್ ಟೆಸ್ಟಿಂಗ್ ಹೋದೆ, ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಹೋದಾಗೂ ಬಹಳಷ್ಟು ವಿಷಯಗಳು ಕಲಿಯಕ್ಕೆ ಸಿಕ್ತು. ಇನ್ನು ನಂತರ ಇನ್ನೊಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಮಾಡಿದ್ ನಾನು. PG ಡಿಪ್ಲೊಮಾ ಇನ್ ಇಂಡಾಲಜಿ ಮಾಡಿದೆ. ಅಂದ್ರೆ ಅದಮ್ಯ ಚೇತನದ ಕೆಲಸ ಮಾಡ್ತಾ ಇದ್ದಾಗ ನನ್ಗನ್ನಿಸ್ತು ಭಾರತದ ಬಗ್ಗೆ, ಭಾರತದ ವಾಸ್ತುಶಾಸ್ತ್ರ, ಭಾರತದ ಇತಿಹಾಸ, ಈ ಎಲ್ಲ ವಿಷಯದ ಬಗ್ಗೆ ನಾವು ಒಂದು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಅಂತ ಹೇಳಿ ಮಿಥಿಕ್ ಸೊಸೈಟಿಯಿಂದ ಬೆಂಗಳೂರು ಯೂನಿವರ್ಸಿಟಿಯ ಒಂದು ಪ್ರೋಗ್ರಾಮ್, ಅದು 10 ತಿಂಗಳ ಪ್ರೋಗ್ರಾಮು, ಈವ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡಿ ಪರೀಕ್ಷೆನೂ ಬರೆದು ಪಾಸ್ ಆದೆ. ಅದು 2004ರಲ್ಲಿ. ಇದಿಷ್ಟು ನನ್ನ ಶಿಕ್ಷಣದ. ಓಕೆ. ಸೊ ಮೊದ್ಲಿಂದ ಹಳ್ಳಿಯಿಂದಾನೇ ಬಂದಿದ್ರಿಂದ ನಿಮ್ಗೆ ಮೊದ್ಲಿಂದಾನೇ ನೋಡ್ಕೊಂಡು ಬಂದಿದ್ರಿ ಅಲ್ಲಿದೆ ಏನ್ ಕಷ್ಟ ಇದೆ ಅಂತ ಅಂದ್ಬಿಟ್ಟು ನೀವು ಕಣ್ಣಾರೆ ನೋಡಿದ್ದು ನಿಮ್ಮನ್ನ ಈ ಸಮಾಜ ಸೇವೆಗೆ ತಳ್ತು ಅಂತ ತಿಳ್ಕೊಬಹುದಾ? ಅದು ಒಂದ್ ರೀತಿಯ ಫೌಂಡೇಶನ್ ಕೊಡ್ತು, ಅಂದ್ರೆ ಗ್ರೌಂಡ್ ಕನೆಕ್ಟ್ ಕೊಡ್ತು. ಆದ್ರೆ ಪರಿಸ್ಥಿತಿಗಳು, ಸಂದರ್ಭಗಳು ಜೋಡಿಸ್ಕೊಂಡು ಬಂದಿತ್ತು. ನಂತರ ಅನಂತಕುಮಾರ್ ಅವರ ಸಂಪೂರ್ಣ ಬೆಂಬಲ ಇದ್ದದಕ್ಕೆ ಅದನ್ನು ದೊಡ್ಡದಾಗಿ ಬೆಳೆಸಕ್ಕೂ ಬಹುಶಃ ಧೈರ್ಯ, ಅದಕ್ಕೆ ಬೇಕಾಗಿರುವಂತ ಸಾಧನಗಳು ಸಿಕ್ತು ಅಂತ ನನ್ಗೆ ಅನ್ಸುತ್ತೆ ಅಂತ ಹೇಳ್ಬೋದು. ಸೊ ಅದಮ್ಯ ಚೇತನದ ಪ್ರಕಲ್ಪಗಳು ಅಂದ್ರೆ ಪ್ರಾಜೆಕ್ಟ್ಸ್ ಮತ್ತೆ ಈವೆಂಟ್ಸ್ ಮತ್ತೆ ಕಾರ್ಯಕ್ರಮಗಳು ಮುಕ್ತವಾಗಿ ಸುಸ್ಥಿರತೆ ಅಂತಂದ್ರೆ ಸಸ್ಟೈನಬಿಲಿಟಿನ ಕೇಂದ್ರೀಕರಿಸಿದೆ. ಯಾವ ತರ ನಾವು ಸಸ್ಟೈನಬಲ್ ಲಿವಿಂಗ್ ಮಾಡಬಹುದು, ಮತ್ತೆ ಯಾವ ತರ ನಾವು ಗ್ರೀನ್ ಲಿವಿಂಗ್ ಮಾಡಬಹುದು. ಪ್ರತಿಯೊಂದು ನೀವು ನೋಡಿದ್ರೆ ಏನೋ ಗ್ಯಾಸ್ ಉಪಯೋಗಿಸೋದಿಲ್ಲ, ಅಥವಾ ಸೌದೆ ಸುಡೋದಿಲ್ಲ, ಅಥವಾ ಈ ಕಡೆ ಏನೋ ಮರ ನೆಡ್ತೀವಿ, ಮತ್ತೆ ಊಟನ ಸ್ಟೀಲ್ ಪ್ಲೇಟಲ್ಲೇ ಹಾಕ್ತೀವಿ. ಈ ತರ ಬೇಸಿಕಲಿ ಸಸ್ಟೈನಬಿಲಿಟಿ ಎಲ್ಲಾ ಕಡೆನೂ ನಾವು ಅದನ್ನ ನೋಡಿದ್ರೆ ಯಾವುದೇ ವೇಸ್ಟ್ ಇರಬಾರ್ದು ಅನ್ನೋದನ್ನ ಮೈನ್ ಆಗಿ ಫೋಕಸ್ ಮಾಡಿದ್ವಿ. ಇದರಲ್ಲಿ ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ನಮ್ಗೆ ಒಂಚೂರು ಡೀಟೇಲ್ ಕೊಟ್ರೆ ನಮ್ಮ ಇಲ್ಲಿ ಬಂದಿರೋ ಅಂತ ಎಲ್ಲ ಏನೋ ತಿಳ್ಕೊಳ್ಳೋಕೆ ತುಂಬಾ ಉಪಯೋಗ ಆಗುತ್ತೆ. ಅದ್ರಲ್ಲಿ ಅವರು ಒಂದು 10% ಆದ್ರೂ ನಾವು ಉಪಯೋಗಿಸಿದ್ರೆ ನನ್ನ ಪ್ರಕಾರ ದೇಶದಲ್ಲಿ ಬೇಕಾದಷ್ಟು ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡ್ಬೋದು, ಬೇಕಾದಷ್ಟು ಇದು ಗ್ರೀನ್ ಎನರ್ಜಿ ತರಬಹುದು ಅಂತ ಅನ್ಸುತ್ತೆ. ಈ ಸಸ್ಟೈನಬಿಲಿಟಿ ಇದೇನಿದೆಯಲ್ಲ, ಅದು ಒಂಥರ ಇಟ್ಸ್ ಅ ಬಜ್ ವರ್ಡ್. ಅದೊಂದು ಎಲ್ಲರೂ ಬೇರೆ ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಬಟ್ ನಾನು ಯಾವಾಗ್ಲೂ ಅನ್ಕೊಂಡಿರೋದು ಅದಮ್ಯ ಚೇತನ ಪ್ರಾಜೆಕ್ಟ್ ನಲ್ಲಿ ಸಹಜವಾಗಿನೇ ಸಸ್ಟೈನಬಿಲಿಟಿ ಒಂದು ಭಾಗ ಆಗಿರ್ಬೇಕು. ಎಲ್ಲರ ಕಡೆನೂ ಅದು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇರ್ಬೋದು, ಯಾವುದೇ ಸಂಸ್ಥೆಗಳಲ್ಲಿರ್ಬೋದು, ಮನೆಗಳಲ್ಲಿ ಇರ್ಬೋದು, ಸಹಜವಾದ ಒಂದು ಭಾಗ ಆಗಬೇಕು. ದುರದೃಷ್ಟವಾಗಿ ಅದು ಆಗ್ತಾ ಇಲ್ಲ. ಅದಕ್ಕೆ 2 ಕಾರಣ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ನಾವು ಯಾಕಂದ್ರೆ ನಾನು ಏವಿಯೇಷನ್ ಫೀಲ್ಡ್ ಇಂದ ಬಂದಿರೋದ್ರಿಂದ ಬ್ಲಾಕ್ ಬಾಕ್ಸ್, ಈ ನಾವು ಎಲ್ಲ ವ್ಯವಸ್ಥೆಗಳನ್ನ ಬ್ಲಾಕ್ ಬಾಕ್ಸ್ ಆಗಿ ನೋಡ್ತೀವಿ. ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಅಪಘಾತ ಆದ್ಮೇಲೆ ಓಪನ್ ಆಗತ್ತೆ, ಅಲ್ಲಿವರೆಗೆ ಓಪನ್ ಆಗಲ್ಲ. ಈ ಸ್ಥಿತಿಯಲ್ಲೇ ನಾವು ಇದ್ದದ್ರಿಂದ ಎಲೆಕ್ಟ್ರಿಸಿಟಿ ಹೇಗೆ ತಯಾರಾಗುತ್ತೆ, ಎಷ್ಟೋ ಜನ ಇಂಜಿನಿಯರಿಂಗ್ ಮುಗಿಸಿದವರು ತಲೆ ಕೆಡಿಸ್ಕೊಂಡಿರಲ್ಲ. ಎಷ್ಟು ಪೊಲ್ಯೂಷನ್ ಆಗ್ತಿದೆ, 1 ಯೂನಿಟ್ ಪರ್ ಯೂನಿಟ್ ಏನಾಗತ್ತೆ, ಎಷ್ಟು ಪರ್ಸೆಂಟೇಜ್ ನಾವೇನು ಇವತ್ತು 10 ಬಲ್ಬ್ ಹಾಕಿದ್ರೆ 8 ಬಲ್ಬ್ ಫಾಸಿಲ್ ಫ್ಯೂಯಲ್ ಇಂದ, ಅಂದ್ರೆ ಕಲ್ಲಿದ್ದು ಸುಡೋದ್ರಿಂದ ಬರ್ತದೆ. 2 ಬಲ್ಬ್ ಮಾತ್ರ ಹೈಡ್ರಾಲಿಕ್, ಇವೆಲ್ಲ ಸೇರಿ ಸೋಲಾರ್, ವಿಂಡ್, ಹೈಡ್ರಾಲಿಕ್ ಏನಿದೆಯಲ್ಲ, ಜಲ ವಿದ್ಯುತ್,
ಇವೆಲ್ಲದಿಂದ ಬರೋದು 2 ಬಲ್ಬ್ ಮಾತ್ರ. ಉಳಿದ 8 ಬಲ್ಬ್ ನಾವ್ ಇವತ್ತೇನು ಉರಿತಾ ಇದ್ದಾವೆ ಅವು ಥರ್ಮಲ್ ಪವರ್ ಇಂದಾನೆ ಬರ್ತಾ ಇರೋದು. ಈ ತರದ ಇನ್ಫಾರ್ಮೇಶನ್ ನಮ್ಮನ್ನೆಲ್ಲೋ ಒಂದ್ ಕಡೆ ಮುಚ್ಚಿಡ್ಲಾಗ್ತಾ ಇದೆ. ಇವತ್ತು ಸಮಾಜದಿಂದ ಯಾವ್ಯಾವ್ದೋ ಕಾರಣಕ್ಕೆ ಅದನ್ನ ಮುಚ್ಚಿಡುವಂತ ಒಂದು ಅದು ಷಡ್ಯಂತ್ರ ಅಂತೀವೋ ಅಥವಾ ಮುಗ್ಧತೆ ಅಂತೀವೋ ನಂಗೆ ಗೊತ್ತಿಲ್ಲ ಅದರ ಹಿಂದೆ ಏನಿದೆ ಅಂತ. ಅಷ್ಟು ಆದ್ರೆ ಮುಚ್ಚಿಡ್ಲಾಗ್ತಾ ಇದೆ. ನಾವು ನೋಡಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ಜನನು ಪ್ರಯತ್ನ ಮಾಡ್ತಿಲ್ಲ. ಹಿಂಗಾಗಿ ನಾವು ಹೋಗ್ತಿರುವಂತಹ ವೇಗ ಅಂದ್ರೆ ನಾವು ಈ ಸಸ್ಟೈನೇಬಿಲಿಟಿಗಿಂತ ಬಹಳ ದೂರ ಹೋಗ್ಬಿಡ್ತಾ ಇದೀವಿ. ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಏರ್ ಪೊಲ್ಯೂಷನ್ ಇರ್ಬೋದು, ನೀರ್ ಇರ್ಬೋದು. ಪ್ರತಿ ನಗರದ ನದಿ ಇವತ್ತು ಗಟರ್ ಆಗೋಗಿದೆ. ಅದು ದೆಹಲಿಯ ಯಮುನಾ ತಗೊಳ್ಳಿ, ಬೆಂಗಳೂರಿನ ವೃಷಭಾವತಿ ತಗೊಳ್ಳಿ, ಅಥವಾ ನಮ್ಮ ಹುಬ್ಬಳ್ಳಿಯ ಕರ್ಕೆಹಳ್ಳಿ ತಗೊಳ್ಳಿ, ಹತ್ರ ಹೋಗಿ 2 ನಿಮಿಷನೂ ನಿಲ್ಲಕ್ಕಾಗಲ್ಲ. ಆ ಸ್ಥಿತಿಗೆ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ಇದೆ. ಇವೆಲ್ಲನೂ ನನಗನ್ಸತ್ತೆ, ನಾನು ಕೆಲಸ ಮಾಡ್ತಾ ಅಂದ್ರೆ ಆಡಾದಲ್ಲೂ ಕೆಲಸ ಮಾಡ್ತಿದ್ದೆ, ಒಂದು ಸ್ವಲ್ಪ ನನಗೂ ಐ ಫಾರ್ ಡೀಟೇಲಿಂಗ್ ಇದೆ. ಈ ತರದ ಸಂಗತಿಗಳನ್ನ ಸ್ವಲ್ಪ ಹತ್ತಿರದಿಂದ ನೋಡಿ ಅದ್ ಹೆಂಗೆ ಅಂತ ಪ್ರಶ್ನೆ ಕೇಳುವಂತ ಒಂದು, ಬಹುಶಃ ನಾನು ಸಾಫ್ಟ್ವೇರ್ ಟೆಸ್ಟಿಂಗ್ ಅಲ್ಲಿ ಇದ್ದಿದ್ರಿಂದ ಬಂತು. ಈ ವೆರಿಫಿಕೇಶನ್ ವ್ಯಾಲಿಡೇಷನ್ ಗ್ರೂಪ್ ಅಲ್ಲಿ ಇದ್ದಿದ್ದು ನಾನು ಅಡಾದಲ್ಲಿ. ಮತ್ತು ಅಬ್ದುಲ್ ಕಲಾಂ ಅವರು ಅಂತ ಒಬ್ಬ ಮಹನೀಯರಿದ್ದಿರುವಂತಹ ಸಂಸ್ಥೆ ಅದು. ಹೀಗಾಗಿ ಬಹುಶಃ ಪ್ರತಿಯೊಂದು ಎಲ್ಲಿಂದ ಆಗುತ್ತೆ, ಏನಿದು, ಯಾಕೆ, ಏನು, ಹೇಗೆ ಅಂತ ಹೇಳಿ ಕೇಳ್ತಾ ಹೋಗ್ತಾ ಇದ್ದೆ. ಅನ್ಕೋರ ಜೊತೆಗೂ ಹೋದಾಗನು ಬೇರೆ ಬೇರೆ ಸಂದರ್ಭದಲ್ಲಿ ಈ ತರದ ವಿಷಯಗಳು ಬಹುಶಃ ಚರ್ಚೆಗೆ ಬರ್ತಾ ಇತ್ತು, ಗೊತ್ತಿಲ್ಲ. ನಮ್ಮ ಸಸ್ಟೈನೇಬಿಲಿಟಿ ದೃಷ್ಟಿಯಿಂದ ಕಸ ಕಡಿಮೆ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಅದಮ್ಯಚೇತನ ಪ್ರಾರಂಭದ ದಿನಗಳಲ್ಲೇನೆ, ಅವಾಗಿನ್ನು 2 ಡಸ್ಟ್ಬಿನ್ ಕನ್ಸೆಪ್ಟ್ ಇರ್ಲಿಲ್ಲ. ಅಮೆರಿಕಾದಲ್ಲಿತ್ತು, ನಮ್ಮ ದೇಶದಲ್ಲಿ ಇರ್ಲಿಲ್ಲ. ಅವಾಗನೇ ಟಿಲ್ಟಿಂಗ್ ಟೈಪ್ ಯಾಕೆ ಮಾಡಬಾರ್ದು ಅಂತೇನೋ ಒಂದು ಡಿಸೈನ್ ಮಾಡ್ತಿದ್ದೆ. ಅದು ಒಂದು ನನ್ನ ಹಾಬಿ, ಡಿಸೈನಿಂಗ್ ಮಾಡೋದು. ಪ್ರಾಡಕ್ಟ್ ಡಿಸೈನಿಂಗ್ ನನ್ನ ಒಂದು ಹಾಬಿ. ಅದೇನೋ ಮಾಡ್ತಾ ಇರ್ತೀನಿ ನಾನು, ಇವತ್ತಿಗೂ ಮಾಡ್ತಾ ಇರ್ತೀನಿ. ಅದಮ್ಯ ಚೇತನದ ಬಹಳಷ್ಟು ಡಿಸೈನ್ಗಳು ನಾನೇ ಮಾಡಿದ್ದು. ಹೀಗಾಗಿ ನನಗೆ ಕಡಿಮೆ ಖರ್ಚಿನಲ್ಲಿ ಉಪಯುಕ್ತ ವಸ್ತುವನ್ನು ಮಾಡುವಂತದ್ದು, ಈ ತರದ್ದು ಒಂದಿಷ್ಟು ನನ್ನ ಹಾಬಿಗಳಿದೆ. ಸೊ ಈ ತರ ಅಲ್ಲಿಂದ ಶುರು ಆಯ್ತು. ಡಿಸೈನರ್ ಕಾಸ್ಟ್ ಇಲ್ಲ. ಡಿಸೈನರ್ ಕಾಸ್ಟ್ ಇಲ್ಲ. ಡಿಸೈನರ್ದು ಕಾಸ್ಟ್ ಇಲ್ಲವೇ ಇಲ್ಲ. ಡಿಸೈನರ್ ಕಾಸ್ಟ್ ಇಲ್ಲ, ಬೇರೆ ಕಂಪನಿಯವರಿಗೆ ಲಾಭನೂ ಕೊಡಲ್ಲ, ಪ್ರಾಫಿಟ್ ಶೇರಿಂಗ್ ಇಲ್ಲ, ಡಿಸೈನರ್ ಕಾಸ್ಟ್ ಇಲ್ಲ. ನಾವೇ ಡೈರೆಕ್ಟ್ ಮಾರ್ಕೆಟ್ ಇಂದ ಮಟೀರಿಯಲ್ ತಂದು ನಮ್ಮಲ್ಲೇ ವರ್ಕ್ಶಾಪ್ ತರ ಮಾಡ್ಕೊಂಡಿದೀವಿ ಅದಮ್ಯದಲ್ಲಿ. ಈಗೂ ನನ್ನ ಒಂದು ವರ್ಕ್ಶಾಪ್ ಅಲ್ಲೇ ನಾವು ಅಲ್ಲೇ ಎಲ್ಲ ಮಾಡಿ ಅಲ್ಲೇ ತಯಾರು ಮಾಡ್ತೀವಿ. ಬಹಳಷ್ಟು ಸಂಗತಿಗಳನ್ನ ಅಲ್ಲೇ ತಯಾರು ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಇಲ್ಲ ಅಂತಂದ್ರೆ, ಯಾಕಂದ್ರೆ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ NGOಗಳಿಗೆ 2-3 ವಿಷಯಗಳು ಬಹಳ ಅವಶ್ಯಕತೆ ಇರುವಂತದ್ದು. ಯಾಕಂದ್ರೆ ನಮಗೆ ಮತ್ತು ಕೇಟರರ್ಗೆ ಬಹಳ ವ್ಯತ್ಯಾಸ ಇದೆ. ಇವತ್ತು ಇನ್ನೊಬ್ರು ಯಾರೋ 2 ಲಕ್ಷ ದಿನಕ್ಕೆ ಮಾಡುವಂತವ್ರು ಇರ್ಬೋದು, ಅಥವಾ 10 ಲಕ್ಷ ಮಾಡೋರು ಇರ್ಬೋದು. ನನ್ಗೆ ಯಾರೋ ಹೇಳ್ತಾ ಇದ್ರು, ಅಮೆರಿಕಾದಲ್ಲಿದ್ದು ಅವರು ಭಾರತೀಯ ಊಟವನ್ನು ಎಷ್ಟೋ ಲಕ್ಷ ಮಾಡ್ತಾರಂತವ್ರು. ಅದು ಬೇರೆ, ಅದು ಒಂದು ಪ್ರಾಫಿಟ್ ಇಟ್ಕೊಂಡು ಮಾಡೋರು ಅವ್ರದ್ದು ಇದೆ. ಇನ್ನೂ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಮಾಡೋರು ಇದ್ದಾರೆ. ಕೊಟ್ಟಂತ ಬಿಸ್ಕೆಟ್ ಮಾಡೋರು ಇರ್ಬೋದು. ಈ ಫುಡ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಜನ, ಇಲ್ಲ ಅಂತಿಲ್ಲ. ಆದ್ರೆ ಅವರಲ್ಲಿ ನಮ್ಮಲ್ಲಿ ಏನು ವ್ಯತ್ಯಾಸ? ಈಗ ನಾವು ಒಂದು ಸೇವಾ ಸಂಸ್ಥೆ ಆಗಿ ನಾವು ಕೆಲವೊಂದು ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಮಾಡದೆ, ಅದನ್ನಂದ್ರೆ ಅದು ಪರಿಸರದ ಬಗ್ಗೆ ಇರ್ಬೋದು ಮತ್ತು ಕ್ವಾಲಿಟಿ ಬಗ್ಗೆ ಇರ್ಬೋದು, ಕಾಂಪ್ರಮೈಸ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. 2ನೇದು, ನಾವ್ ಯಾವಾಗ್ಲೂ ಹೇಳ್ತಿರೋದು, ಪಾಕಶಾಲೆ ಒಂದು ಪಾಠಶಾಲೆ ಆಗ್ಬೇಕು ಅನ್ನೋದು ನಮ್ಮ ಒಂದು ಸ್ಲೋಗನ್ ಇದೆ. ಪಾಕಶಾಲೆ ಅದು ಪಾಠಶಾಲೆ ಆಗ್ಬೇಕು ಅನ್ನೋದು. 3ನೇದು, ಸಮಾಜ ಸೇವೆಯಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ, ಸಮಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ವಿಷಯಗಳನ್ನ ನಾವು ಜನರ ಮುಂದೆ ಇಡಬೇಕಾಗತ್ತೆ. ನಾವು ಪ್ರಾರಂಭದಲ್ಲಿ ನಾವು ಹೊಲಿಗೆ ಕ್ಲಾಸ್ ಮಾಡ್ತಾ ಇದ್ವಿ ಹೆಣ್ಮಕ್ಳಿಗೆ, ಅದು SLC ಫೇಲ್ ಆಗಿರೋರಿಗೆ. ಆಮೇಲೆ ಕಂಪ್ಯೂಟರ್ ಕ್ಲಾಸ್ ಮಾಡಿದ್ವಿ. ಅಂದ್ರೆ ಅದನ್ನೇ ಒಂದ್ ಸ್ವಲ್ಪ, ಈಗ ಹೊಲಿಗೆಗೆ ಯಾರು ಬರೋದೇ ನಿಲ್ಲಿಸ್ಬಿಟ್ರು, ಯಾರು ಬರ್ತಿರ್ಲಿಲ್ಲ. ಆಮೇಲೆ ಅವಶ್ಯಕತೆ ಇರ್ಲಿಲ್ಲ ಅನ್ಸತ್ತೆ ಬಹುಶಃ. ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಿದ್ವಿ. ನಂತರ ಸರ್ಕಾರವೇ ಯೂನಿಫಾರ್ಮ್ ಶುರು ಮಾಡಿದ್ರು. ವಾರಕ್ಕೊಮ್ಮೆ ಉಪ್ಪಿಟ್ಟರು ಕೊಡೋಣ, ಏನಾದ್ರು ಒಂದು ಊಟ ಕೊಡೋಣ. ನಮಗೆ ಪ್ರತಿದಿನ ಕೊಡ್ಲಿಲ್ಲ ಅಂದ್ರೂ ವಾರಕ್ಕೊಮ್ಮೆ ಉಪ್ಪಿಟ್ಟು ಕೊಡೋಣ ಅಂತ ನಮ್ಮ ಮನೆಗಳಲ್ಲಿ, 1 ವಾರ ನನ್ನ ಮನೆಯಲ್ಲಿ, ಇನ್ನೊಂದು ವಾರ ನನ್ನ ನಾದ್ನಿ ಮನೆಯಲ್ಲಿ, ಇನ್ನೊಂದು ವಾರ ನನ್ನ ಸ್ನೇಹಿತರ ಮನೆಯಲ್ಲಿ ಅಂತ ಒಂದು ದೊಡ್ಡ ಬಾಂಡ್ಲಿ ಬಾಡಿಗೆಯಿಂದ ತಂದು 200 ಮಕ್ಕಳಿಗೆ ಉಪ್ಪಿಟ್ಟು ಮಾಡ್ಕೊಡೋದು ಒಂದು ಹೋರಾಟ ಅದು. ಸೊ ಅದು ಮಾಡ್ತಾ ಇದ್ವಿ. ಅಂದ್ರೆ ದಿನಗಳು ಕಳೆದಂಗೆ, ಈಗ ನಾನು 27 ವರ್ಷ ಆಯ್ತು ಸಂಸ್ಥೆ ಶುರು ಮಾಡಿ. ಹೊರಗಡೆ ಏನಿದೆ, ಇವತ್ತಿನ ಸಮಾಜದ ಏನ್ ಅವಶ್ಯಕತೆ ಇದೆ ಅನ್ನೋದನ್ನ ಒಂದು ಸೇವಾ ಸಂಸ್ಥೆ ನೋಡ್ಕೊಂಡು ತಕ್ಕಂಗೆ ನಾವು ನಮ್ಮ ಕಾರ್ಯಕ್ರಮಗಳನ್ನು ಬದಲಾವಣೆ ಮಾಡಬೇಕು. ನಾವೇನ್ ಕೊಡ್ತೀವಲ್ಲ ಸಮಾಜಕ್ಕೆ, ಅಂದ್ರೆ ಕೆಲವೊಂದು ಕಾಂಕ್ರೀಟ್ ಆಗಿ ಎತ್ತಿ ಕೊಡ್ತೀವಿ, ಊಟ ಅನ್ನೋದು ಎತ್ತಿ ಕೊಡ್ತೀವಿ, ಆದ್ರೆ ಕೆಲವೊಂದು ವಿಷಯಗಳನ್ನ ಮಾಡಿ ತೋರಿಸ್ಬೇಕು.
ಅದು ಸಾಮಾಜಿಕ ಸಂಸ್ಥೆಗಳು ಮಾಡುವಂತ ಅದು ಒಂದು ರೀತಿಯ ಸೇವೆ ಅಂತ. ಹೇಗೆ ನಾವು ಸಂಗೀತ ಸೇವೆ, ನೃತ್ಯ ಸೇವೆ ಅಂತ ನಾವು ಭಾರತದಲ್ಲಿ ನಮ್ಮ ಸಾಂಸ್ಕೃತಿಕ ಈ ಒಂದು ಸಂಕೇತಗಳನ್ನ ಸೇವೆ ಅಂತ ಗುರುತಿಸಿದೀವೋ, ಕಸರಹಿತ ಅಡಿಗೆ ಮನೆ ನಡೆಸೋದು ಒಂದು ಸೇವೆಯಾಗಿ ತಗೋಬೇಕು. ಇದೇಪ್ಪ ಒಂದಾದ್ರೂ ಅಡಿಗೆ ಮನೆ ಜಗತ್ತಿನಲ್ಲಿ ಪೆಟ್ರೋಲಿಯಂ ಇಂಧನ ಬಳಸದೆ ಅಡಿಗೆ ಮಾಡ್ಬೋದು, ಒಂದು ಕಡೆ LPG ಎಲ್ಲರೂ ಉಪಯೋಗಿಸ್ಬೇಕು ಅನ್ನುವಂಥದ್ದು ಅದು ಸೇವೆ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಪ್ರತಿ ಹೆಣ್ಮಗಳು LPG ಯಲ್ಲಿ ಅಡಿಗೆ ಮಾಡ್ಲಿ, ಸೌದೆಯಲ್ಲಿ ಬೇಡ ಅನ್ನೋದು ಒಂದು ದೊಡ್ಡ ಸೇವೆ ಅದು. ಯಾಕಂದ್ರೆ ಆಕೆಯ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಅದೊಂದು ದೊಡ್ಡ ಸೇವೆ. ಆದ್ರೆ ಬೆಂಗಳೂರಿನಲ್ಲಿರೋರು ನಾವು ಪೆಟ್ರೋಲಿಯಂ ಇಂಧನದ ಬಗ್ಗೆ ನಾವು ಮಾತಾಡ್ಲಿಲ್ಲ ಅಂತಂದ್ರೆ ನಾವೇನ್ ಯಾರು ಮಾತಾಡ್ತಾರೆ? ನಾವಿವತ್ತು ನಮ್ಮನ್ನೇ ನಾವು ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಅಂದ್ರೆ ಮುಂದುವರೆದ ಅವರ ಜೊತೆಗೆ ನಿಂತಿರುವಂತಹ ನಗರ ಇದು. ನಮಗೆ ಗೊತ್ತಿದೆ. ನಾವು ಫಾಸಿಲ್ ಫ್ಯೂಯಲ್ ಬಗ್ಗೆ ನಾನು ಇಂಜಿನಿಯರಿಂಗ್ ಅಲ್ಲಿ ಓದಿದ್ದೀನಿ, ನನಗಿಂತ ಸೀನಿಯರ್ಸ್ ಓದಿದ್ದಾರೆ. ಅದನ್ನ ಜಾರಿಗೆ ತರುವಂತದ್ದು ಇದು ಒಂದು ಪ್ಲಾಟ್ಫಾರ್ಮ್ ಆಗಬಲ್ದು. NGO ಕ್ಯಾನ್ ಬಿ ಎ ಪ್ಲಾಟ್ಫಾರ್ಮ್. ಈ ತರದ ಸಂಗತಿಗಳನ್ನ ನಾವು ಜಾರಿಗೆ ತಂದು ತರಿಸೋದು, ಕ್ಲಾಸ್ ರೂಮ್ ಟೀಚಿಂಗ್ ಅನ್ನ ಪ್ರಾಕ್ಟಿಕಲ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಇದು ಒಂದು ಪ್ರಯತ್ನ ಮಾಡಿದ್ವಿ. ಜೀರೋ ಗಾರ್ಬೇಜ್ ಕಿಚನ್ ಮತ್ತು ಫಾಸಿಲ್ ಫ್ರೀ ಫ್ಯೂಯಲ್ ಈ ತರದ ಸಂಗತಿಗಳನ್ನ ಒಂದು ಸೇವಾ ಸಂಸ್ಥೆ ಪರಿಸ್ಥಿತಿಗೆ ಅನುಗುಣವಾಗಿ ಮತ್ತು ಅವಶ್ಯಕತೆ ಅನುಗುಣವಾಗಿ ಮಾಡಿ ತೋರಿಸ್ಬೇಕು. ಹಣವನ್ನೇ ಕೇಂದ್ರೀಕೃತವಾಗಿ ಮಾಡೋದು ಅಲ್ಲ ಅನ್ನೋದನ್ನ ತೋರಿಸ್ಕೊಳ್ಳುವಂತ ಪ್ರಯತ್ನ ಅದಮ್ಯ ಚೇತನದ್ದು. ಹೀಗಾಗಿ ನಾವು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ತರ್ತಾ ಇರ್ತೀವಿ, ಜನರ ಮುಂದಿಡ್ತಿರ್ತೀವಿ, ಹೊಸ ಹೊಸ ಪ್ರಯೋಗಗಳನ್ನ ನಾವು ಮಾಡಿದೀವಿ. ಯಶಸ್ವಿ ಪ್ರಯೋಗಗಳು ಇವತ್ತು ನಮ್ಮ ಮುಂದಿದಾವೆ. ಯಾಕಂದ್ರೆ ಫೇಲ್ಯೂರ್ಸ್ ಅನ್ನು ನೀವು ಕೇಳಿದ್ರೆ ಕೆಲವೊಂದು ಹೇಳ್ಬೋದು, ಆದ್ರೆ ಜನರಲಿ ಯಶಸ್ಸನ್ನು ಶೇರ್ ಮಾಡೋದೇ ಸೂಕ್ತವಾಗಿರುವಂತದ್ದು ಅಂತ ನನ್ಗನ್ಸೋದು. ಓಕೆ, ಅದು ಆಕ್ಚುಲ್ ಆಗಿ ಯಾರಿಗೆಲ್ಲ ನಿಜವಾಗ್ಲೂ ಇದ್ರ ಬಗ್ಗೆ ಆಸಕ್ತಿ ಇದೆ, ಒಂದು ಸತಿ ಅದಮ್ಯ ಚೇತನ ಬೆಂಗಳೂರಿನಲ್ಲೂ ಇದೆ, ಹುಬ್ಳಿನಲ್ಲೂ ಇದೆ, ಎಲ್ಲಿಂದ ಯಾರಿಗೆ ಹತ್ರ ಆಗುತ್ತೋ ಹೋಗ್ಬಿಟ್ಟು ಆ ಅಡಿಗೆ ಮನೆಯನ್ನ ಒಂದ್ಸತಿ ನೋಡಿ. ಯಾಕಂದ್ರೆ ನನಗೂ ಅದು ನೋಡೋ ತನಕ ನನಗೆ ಅದು ನಂಬಿಕೆ ಬಂದಿರಲಿಲ್ಲ. ನಾನು ಹೋಗಿ ನೋಡಿದ್ಮೇಲೆ ನನಗೆ ನಂಬಿಕೆ ಬಂದಿದ್ದು. ಈವನ್ ಅವರು ಮಸಾಲೆ ಹುರಿಯೋದಕ್ಕೆ ಬಾಂಡ್ಲಿ ಇಟ್ಟಿದ್ದಾರೆ. ಮಸಾಲೆ ಹುರಿಯೋ ಬಾಂಡ್ಲೆ ಕೆಳಗಡೆಗೆ ತೆಂಗಿನಕಾಯಿ ತುರಿದಿದ್ದಂತ ಇದು ಏನಿದೆ, ತೆಂಗಿನಕಾಯಿ ತುರಿದ ಮೇಲೆ ಬರುತ್ತಲ್ಲ, ಆ ಇದನ್ನ ಹಾಕ್ತಾರೆ. ಸೊ ಅದನ್ನ ಹಾಕ್ಬಿಟ್ಟು ಅದರಲ್ಲಿ ಮಸಾಲೆ ಹುರಿತಾರೆ. ಸೊ ಅದು ಕೂಡ ವೇಸ್ಟ್ ಆಗಲ್ಲ. ಈ ತರ ನಡೆಸ್ಕೊಂಡ್ ಬಂದಿರೋಂತ ಒಂದು ಸಂಸ್ಥೆ ನಾನು ಮೊದಲು ನೋಡಿರ್ಲಿಲ್ಲ. ಯಾರು ನೋಡಿದ್ರೆ ತುಂಬಾ ಸಂತೋಷ. ಬಟ್ ಯಾರಿಗಾರು ಅದರ ಆಸಕ್ತಿ ಇದ್ರೆ ದಯವಿಟ್ಟು ಹೋಗಿ. ಅದಮ್ಯ ಚೇತನದಲ್ಲಿ ಇನ್ನೂ ಒಂದೇ ಅಂದ್ರೆ, ಯಾರೇ ಬಂದು ಅಡಿಗೆ ಮನೆ ನೋಡ್ಬೇಕು ಅಂತ ಹೇಳಿದ್ರೆ ಇದು ನಮ್ದು ಪ್ರೊಪ್ರೈಟ್ರಿ, ಇದು ನೀವು ನೋಡೋ ಹಾಗಿಲ್ಲ, ಇದು ನಮ್ ಸೀಕ್ರೆಟ್ ಅಂತ ಯಾರೊಬ್ಬರನ್ನು ರಿಸ್ಟ್ರಿಕ್ಟ್ ಮಾಡಲ್ಲ. ನಾವು ಹೋದಾಗ ಅಕ್ಕನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಫಸ್ಟ್ ಬಂದು ಅವ್ರು ಹೇಳಿದ್ದು, ನಮ್ಮ ಅಡಿಗೆ ಮನೆ ನೋಡಿದೀರಾ ಅಂತ ಕೇಳಿದ್ರು. ಇಲ್ಲ ಅಂದ್ರೆ ಬನ್ನಿ ನೋಡಿ. ಬಂದಾಗ ಫಸ್ಟ್ ಅದು ಒಂಥರ ಇದು ಪ್ರಿಎಂಪ್ಟ್ ಮಾಡೋ ತರ ಫಸ್ಟ್ ಅಡಿಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ. ಸೊ ಅದರಿಂದ ಕಲ್ತ್ಕೊಳ್ಲಿಕ್ಕೆ ಬೇಕಾದಷ್ಟು ಅಲ್ಲೇ ಶುರು ಆಗ್ಬಿಡುತ್ತೆ. ಕಲಿಕೆ ಅನ್ನೋದು ಅಲ್ಲಿಂದ ಶುರು ಆಗುತ್ತೆ. ಆಮೇಲೆ ನನ್ಗದೇ ನೀವು ಕೇಳ್ತಾ ಇದ್ರಲ್ಲ ಏನೇನ್ ಮಾಡ್ತೀರಾ ಅಂತ. ನಮ್ಮ ಅಡಿಗೆ ಮನೆ ನಮಗೂ ಹಿಂಗೆ ಕಲಿಕೆ ಶುರು ಆಗಿದ್ದು ಹಿಂಗೇನೇನೆ. ಇಷ್ಟೊಂದು ಚಿಪ್ಪು ಕಸಕ್ಕೆ ಯಾಕೆ ಹಾಕ್ತಾ ಇದೀವಿ ಅಂತೇಳಿ ಡಾಕ್ಟರ್ ಲೋಕ್ರಸ್ ಅವರ ಸಹಾಯದಿಂದ ಹೊಗೆ ರಹಿತ ವಲಯ ಮಾಡಿದ್ವಿ. ಈ ಇದು ಬರ್ತಲ್ಲ ಕರಿಬೇವು ಕಡ್ಡಿ, ಕರಿಬೇವು ತೆಗೆದ ಮೇಲೆ ಇಷ್ಟುದ್ದ ಕಡ್ಡಿ ಉಳಿಯೋದು, ಅದನ್ನೇನ್ ಮಾಡೋದು, ಅದನ್ನು ಒಣಗಿಸ್ಬಿಟ್ರೆ ಅದೇನೋ ಒಂದು ಬಯೋಮಾಸ್ ಬಂತು. ಬಯೋಮಾಸ್ ಸ್ಟೋವ್ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದ್ವಿ. ಇದ್ರಲ್ಲಿ ನಮ್ಮದೇ ಇನೋವೇಷನ್ ಇದೆ ಅಂತಿಲ್ಲ, ಬಟ್ ನಮ್ಮದು ಪ್ರೊಸೆಸ್ ಇನೋವೇಷನ್ ಇದೆ. ಪ್ರೊಸೆಸ್ ಇಂಜಿನಿಯರಿಂಗ್ ನಮ್ದೆ. ಇದು ಗಂಜಿ, ಇಷ್ಟೊಂದು ಗಂಜಿ ಯಾಕೆ ನೀರು ಚೆಲ್ಬೇಕು? ನೀರು ಚೆಲ್ಲುತ್ತೀವಿ, ಶಾಖ ಚೆಲ್ತೀವಿ, ನ್ಯೂಟ್ರಿಷನ್ ಚೆಲ್ತೀವಿ, ಯಾಕೆ ಚೆಲ್ಬೇಕು? ಎತ್ತಿ ಸಾಂಬಾರ್ಗೆ ಹಾಕೋಣ ನೋಡೋಣ ಏನಾಗುತ್ತೆ ಅಂತ ಮನೆಗಳ ಸಾಂಬಾರ್ಗೆ ಹಾಕಕ್ ಶುರು ಮಾಡಿದ್ವಿ. ಅಕ್ಕಿ ತೊಳೆದಿರೋ ನೀರು ಅದನ್ನ ಯಾಕೆ ಚೆಲ್ಬೇಕು? ಅದಕ್ಕೊಂದು ಟ್ಯಾಂಕರ್ಗೆ ಹಾಕಿ ಗಿಡಕ್ಕೆ ಹಾಕಕ್ ಹೋದ್ವಿ. ಗಿಡನೇ ಸಿಕ್ತಿರ್ಲಿಲ್ಲ, ಆಮೇಲೆ ಗಿಡ ಹಾಕಕ್ ಶುರು ಮಾಡಿದ್ ನಾವು. ಮೊದಲು ನೀರ್ ತಗೊಂಡು ಗಿಡಕ್ಕೆ ಹಾಕಕ್ಕೆ ಅಂತ ಗಿಡ ಹುಡ್ಕೊಂಡು ಹೋದ್ವಿ ಬೆಂಗಳೂರಿನಲ್ಲಿ. ಹಂಗೆ ಗಿಡದ ಕಾರ್ಯಕ್ರಮ ಶುರು ಆಗಿದ್ ನಮ್ದು. ಕಾಗದ ಗಿಡದಿರ್ಬೋದು. ಒಂದು ಸ್ಟೆಪ್ಲರ್ ಪಿನ್ ಸಹ ಬಳಸಬಾರದು ಅಂತ. ಯಾಕಂದ್ರೆ ಈ ಇವತ್ತು ಸ್ಟೀಲ್ ತಯಾರಿಕೆ ಇದೆಯಲ್ಲ, ದ ಮೋಸ್ಟ್ ಪೊಲ್ಯೂಟಿಂಗ್ ಇಂಡಸ್ಟ್ರಿ ಇವತ್ತು ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಅಂದ್ರೆ ಒಂದು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್, ಇನ್ನೊಂದು ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಗೊತ್ತಿರ್ಬೇಕಲ್ಲ ನಮ್ಗೆ. ಸೊ ಸ್ಟೀಲ್ ಅನ್ನ ನಾವು ಏನಕ್ಕೆ ಉಪಯೋಗಿಸ್ತೀವಿ? ಸ್ಟೆಪಲ್ ಮಾಡಕ್ಕೆ ಬೇಕಾ? ಪಿನ್ಗೆ ನಮ್ಗೆ ಸ್ಟೆಪ್ಲರ್ ಬೇಕಾ? ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಯಿಂದ ಹಿಡ್ಕೊಂಡು ನಮ್ಮಂತ ಅಡಿಗೆ ಮನೆಯ ಆಫೀಸ್ನಲ್ಲೂ ಸ್ಟೆಪ್ಲರ್ ಏನಕ್ಕೆ? ಸ್ಟೆಪ್ಲರ್ ಇಲ್ಲದೆ ಮಾಡಕ್ಕಾಗಲ್ವಾ ನಮ್ಗೆ? ಸುಮ್ನೆ ನಾವು ಕೆಲವೊಂದು ಸಂಗತಿಗಳನ್ನ ಬೆಳೆಸ್ಕೊಂಡಿದೀವಿ ವಿನಾಕಾರಣ. ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಈ ಪ್ರತಿಯೊಂದು ವಸ್ತು ಎಲ್ಲಿಂದ ಆಗತ್ತೆ?
ಅದರ ಸೋರ್ಸ್ ಏನು, ಅದರಿಂದ ಎಷ್ಟು ಪೊಲ್ಯೂಟ್ ಆಯ್ತು, ನನಗಿದು ನಿಜವಾಗ್ಲೂ ಬೇಕಾ, ನಾನು ಉಪಯೋಗಿಸುವಾಗ ಅದನ್ನ ಅದರಿಂದ ನನಗಾಗೋ ಸಮಸ್ಯೆ ಏನು, ನನ್ನ ಪ್ರಾಜೆಕ್ಟ್ಗಾಗೋ ಸಮಸ್ಯೆ ಏನು, ನಾನು ಬಿಸಾಕಿದ ಮೇಲೆ ಆಗೋದೇನು. ಈ ಇಡೀ 4 ಸೈಕಲ್ಗಳನ್ನ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಇಟ್ ಇಸ್ ಜಸ್ಟ್ ಕಾಮನ್ ಸೆನ್ಸ್ ಅಷ್ಟೇ, ಇನ್ನು ಯಾವ ರಾಕೆಟ್ ಸೈನ್ಸ್ ಇದ್ರೊಳಗಿಲ್ಲ. ಮತ್ತು ಇದು ನಮ್ಮ ಪ್ರತಿ ಕೆಲಸದ ಒಂದು ಭಾಗ ಆಗಬೇಕು. ಸಸ್ಟೈನೇಬಿಲಿಟಿ, ಸರ್ಕ್ಯುಲರ್ ಎಕಾನಮಿ ಇವೆಲ್ಲಾನು ಒಂದು ಬೇರೆ ವಿಷಯಗಳಾಗದೆ ಅವು ನಮ್ಮ ಮನೆಯಲ್ಲಿರ್ಬೋದು, ಯಾವುದೇ ಕೆಲಸದಲ್ಲಿರ್ಬೋದು, ಇವು ಒಂದು ಸಹಜ ಭಾಗ ಆಗೋವರೆಗೆ ಸೊಲ್ಯೂಷನ್ ಇಲ್ಲ. ನಾವು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಅನ್ಯಾಯ ಮಾಡಿ ಹೋಗ್ತೀವಿ ಅನ್ನೋದು ನಾವೆಲ್ಲರೂ ನೆನಪಿಟ್ಕೊಂಡ್ರೆ ಏನ್ ಆ ಸಂಖ್ಯೆಗಳೆಲ್ಲ ನಾನು ಹೇಳ್ತೀನಿ ಮುಂದೆ, ಸಂಖ್ಯೆಗಳನ್ನು ಹೇಳ್ತೀನಿ, ಯಾಕಂದ್ರೆ ಸಂಖ್ಯೆಗಳು ನನಗೆ ಬಹಳ ಇಷ್ಟವಾಗಿರುವಂತವು. ನಾನು ಮುಂದೆ ಹೇಳ್ತೀನಿ ಮುಂದಿನ ನಿಮ್ಮ ಪ್ರಶ್ನೆಗಳಿಗೆ. ಎಸ್ ಶ್ರೀನಿವಾಸನ್, ನಿಮ್ಗೆ ಹೇಳ್ಬಿಡ್ಲಾ ಸಂಖ್ಯೆ ಈಗಲೇ ಹೇಳ್ಬಿಡ್ಲಾ ನಂಬರ್ಸ್ ಅನ್ನ? ಎಸ್, 1ನೇ ನಂಬರ್ ಕೇಳಿಸ್ತಾ ಇದೆಯಲ್ಲ ನಾನು ಮಾತಾಡೋದು? ಹೇಳ ಸಂಖ್ಯೆಗಳ ಬಗ್ಗೆ ಬರಲ್ಲ ಈಗ್ಲೇ? ವಿಷಯಾಂತರ ಆಗತ್ತೆ, ಸ್ವಲ್ಪ ವಿಷಯಾಂತರ ಆಗತ್ತೆ, ಪರವಾಗಿಲ್ಲ ಅಂದ್ರೆ ಹೇಳ್ತೀನಿ. ನಿಮ್ದು ಶ್ರೀನಿವಾಸನ್ ಜಿ ಮ್ಯೂಟ್ ಆಗಿದ್ದೀರಾ? ಓಕೆ. ಈ ಸಂಖ್ಯೆಗಳು ಅಂತಂದ್ರೆ ಅಂದ್ರೆ ಈಗ ಸೇವಾ ಸಂಸ್ಥೆಗಳು, ನಾನು ನಿನ್ನೆ ಹೇಳ್ತಾ ಇದ್ನಲ್ಲ, ಬೇರೆ ಬೇರೆ ವಿಷಯಗಳನ್ನ ಜನರ ಮುಂದೆ ಇಡುವಾಗ ನಾನು ಈ ಸಂಖ್ಯೆಗಳ ಬಗ್ಗೆ ಮೊದಲೇದು ಬಹಳನೇ ಎಫೆಕ್ಟಿವ್ ಆಗಿದ್ದದ್ದು ನಾನು ಹೇಳಿದ ಒಂದು ಸಂಖ್ಯೆ, ಬೆಂಗಳೂರಿನಲ್ಲಿ 30 ಲಕ್ಷ ಹಾಲಿನ ಪ್ಯಾಕೆಟ್ ಮಾರಾಟ ಆಗತ್ತೆ ಅಂತ. 30 ಲಕ್ಷ ಹಾಲಿನ ಪ್ಯಾಕೆಟ್ ಮಾರಾಟ ಆಗ್ತದೆ, ಪ್ರತಿಯೊಬ್ಬರ ಮನೆಗೂ 1-2 ಹಾಲು ಮೊಸರಿನ ಪ್ಯಾಕೆಟ್ ಬರ್ತದೆ. ಹೇಗೆ ಓಪನ್ ಮಾಡ್ತೀರಾ? ಇದನ್ನೇ ಹಾಲಿನ ಪ್ಯಾಕೆಟ್ ಅಂತ ಅನ್ಕೊಂಡ್ರೆ, ಇದೇ ಹಾಲಿನ ಪ್ಯಾಕೆಟ್ ಅನ್ಕೊಳ್ಳಿ. ಹೇಗೆ ಓಪನ್ ಮಾಡ್ತಿದ್ವಿ? ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಕತ್ತರಿಸ್ತಿದ್ವಿ. ಹೀಗೆ ಕತ್ತರಿಸಿದ್ರೆ ಈ 30 ಲಕ್ಷ ತುಂಡುಗಳು ನಮ್ಮ ಕಸದ ಬುಟ್ಟಿಗೆ ಹೋಗ್ತವೆ. ಸೆಗ್ರಿಗೇಟ್ ಮಾಡಕ್ಕಾಗತ್ತಾ ಸಣ್ಣ ತುಂಡನ್ನ? ದೊಡ್ಡ ಪ್ಯಾಕೆಟ್ ಬಿಡಿ, ಅದನ್ನ ನಾವು ಮಾಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಹಿಡಿದು ಅದನ್ನ ಬೇರ್ಪಡೆ ಮಾಡ್ತಾರೆ. ಆದ್ರೆ ಸಣ್ಣ ತುಂಡುಗಳು ಯಾರ ಕೈಗೂ ಸಿಗಲ್ಲ. ಅದು ನಮ್ಮ ಕಸದ ಬುಟ್ಟಿಯಿಂದ BBMP ವ್ಯಾನು, BBMP ಅವ್ರು ತಳ್ಳೋ ಗಾಡಿಯಿಂದ ವ್ಯಾನ್ ನಿಂದ ಡಂಪಿಂಗ್ ಯಾರ್ಡ್ಗೂ ಹೋಗುತ್ತೆ, ಊರು ಹೊರಗಡೆ ಹೋಗುತ್ತೆ. ಸಣ್ಣ ತುಂಡನ್ನು ಯಾರು ರೀಸೈಕಲ್ ಮಾಡಕ್ಕಾಗಲ್ಲ. ಸಮಸ್ಯೆ ಬಹಳ ಅಗಾಧವಾಗಿದೆ. ಈಗ ಈ ಸಮಸ್ಯೆಗೆ ಸೊಲ್ಯೂಷನ್ ಹುಡ್ಕೊಂಡು ಹೋಗಿ KMF ಅವ್ರು ಪ್ಲಾಸ್ಟಿಕ್ ಅಲ್ಲಿ ಕೊಡಬೇಡಿ ಅಂತಂದ್ರೆ ಅವ್ರು ಆಗೋದಿಲ್ಲ, ನಮ್ಗೆ ವರ್ಕೌಟ್ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಕೆಲವೊಂದಕ್ಕೆ ಸಣ್ಣ ಉಪಾಯ ಏನ್ ಮಾಡ್ಬೋದು ಅಂದ್ರೆ, ಹೀಗೆ ಕತ್ತರಿಸೋ ಬದಲಿಗೆ ಹೀಗೆ ಕತ್ತರಿಸಿದ್ವಿ ಅನ್ಕೊಳ್ಳಿ, ನಾವೆಲ್ಲ 30 ಲಕ್ಷ ಜನನು 30 ಲಕ್ಷ ಪ್ಯಾಕೆಟ್ಗಳು ಹೀಗೆ ಓಪನ್ ಆಯ್ತು. ಅದ್ರ ಜೊತೆಗೆ ಎಣ್ಣೆ ಪ್ಯಾಕೆಟ್, ಉಪ್ಪಿನ ಪ್ಯಾಕೆಟ್, ಚಿಪ್ಸ್ ಪ್ಯಾಕೆಟ್ ಎಲ್ಲವನ್ನು ಹೀಗೆ ಕತ್ತರಿಸಿದ್ರೆ ತುಂಡು ಬೇರ್ಪಡೆ ಆಗಲ್ಲ. ತುಂಡು ಬೇರ್ಪಡೆ ಆಗ್ಲಿಲ್ಲ ಅಂದ್ರೆ ದೊಡ್ಡ ಕವರ್ ರೀಸೈಕಲ್ ಆಗುತ್ತೆ. ಸಿಂಪಲ್ ಸೊಲ್ಯೂಷನ್. ಅಂದ್ರೆ ಸಿಂಪಲ್ ಸೊಲ್ಯೂಷನ್ಸ್ ಬೇಕಾಗಿದೆ, ಜನ ಮಾಡುವಂತದ್ದು ಬೇಕಾಗಿದೆ. ಅದನ್ನ ನಾನು ಹೇಳ್ತಾ ಹೋದೆ ಪ್ರತಿ ಭಾಷಣದಲ್ಲಿ, ಪ್ರತಿ ತರದ ಸಂದರ್ಶನದಲ್ಲಿ ನಾನು ಹೇಳದೆ ನಿಲ್ಲಲ್ಲ. ಇವತ್ತು ಮೊನ್ನೆ ಜೋಧ್ಪುರ್ನಲ್ಲೂ ಹೇಳಿದೀನಿ, ಗೋರಖ್ಪುರದಲ್ಲೂ ಹೇಳಿದೀನಿ. ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ವೇದಿಕೆ ಸಿಗುತ್ತೋ ಅಲ್ಲಿ ಹೇಳ್ತಾ ಹೋದದ್ದು. ಮತ್ತು ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅದು ಅಲ್ಲಿಂದ ಚಿಂತನೆ ಶುರು ಆಗಿಬಿಡ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿಯೋ ಮೊದಲಿಂದ ಚಿಂತನೆ ಶುರು ಆದ್ರೆ ಈ ಸಸ್ಟೈನೇಬಲ್ ಇದಕ್ಕೆ ಹೋಗತ್ತೆ. ಇದಕ್ಕೆ ಹಿಂಗ್ ಬರೀ ನಾನು ಇಷ್ಟೇ ಹೇಳ್ದೆ ಅನ್ಕೊಳ್ಳಿ, ಹಿಂಗ್ ಮಾಡಿಬಿಡಿ, ಹಿಂಗ್ ಮಾಡಿದ್ರೆ ಅಂದ್ರೆ ನನ್ ಮಾತು ಯಾರು ಯಾಕೆ ಹೇಳ್ತಾರೆ? ಆ ಸಂಖ್ಯೆ ಹೇಳಿದ್ನಲ್ಲ 30 ಲಕ್ಷ, ಒಂದು ದಿನಕ್ಕೆ ಬೆಂಗಳೂರಿನಲ್ಲಿ 30 ಲಕ್ಷ ಉಳಿಸ್ಬೋದು ನಿಮ್ಮ ಒಂದು ಸಣ್ಣ ವರ್ಕ್ನ ಬದಲಾವಣೆ ಅಂತ. ಅದೇ ರೀತಿ ಇನ್ನೊಂದು ಸಂಖ್ಯೆ ನಾವು ಜನರ ಮುಂದೆ ಇಟ್ಟಿದ್ದು, ಅದಮ್ಯ ಚೇತನನೇ ಪ್ರಾರಂಭ ಮಾಡಿದ್ದೇನು ಅಂತಂದ್ರೆ, ಈ ಗಿಡ ನೆಡಕ್ ಹೋದ್ವಲ್ಲ, ನೀರು ನಮ್ಮ ಹಾಕಿ ತೊಳೆದಿರೋ ನೀರು ಎಲ್ಲರೂ ಹಾಕ್ಬೇಕು ಅಂತ ಸರಿಯಾಗಿ ಗಿಡ ಸಿಗ್ತಿರ್ಲಿಲ್ಲ. ಆಮೇಲೆ ಗಿಡಗಳು ಎಲ್ಲಿದೆ ಹಿಂಗೆ ಲಾಲ್ಬಾಗ್ ಹೋದ್ವಿ, ಮತ್ತೆ ಕೆಲವೊಬ್ಬರಿಗೆ ಹುಡ್ಕೊಂಡು ಹೋದಾಗ ಗಿಡಗಳ ಸಂಖ್ಯೆ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ ಲೆಕ್ಕ ಹಾಕಿದ್ರೆ, ಅವಾಗ ಅನಂತಕುಮಾರ್ ಅವರು ಇದ್ರು ಈ ಗಿಡ ಕಾರ್ಯಕ್ರಮ ಶುರುವಾದಾಗ. IISc ಪ್ರೊಫೆಸರ್ ಹರೀಶ್ ಭಟ್ ಅಂತ ಅವ್ರನ್ನ ಕೇಳಿದ್ವಿ. ಅಂದ್ರೆ ಒಟ್ಟು ಅವರಂದೇನೋ ಲೆಕ್ಕ ಹಾಕಿದ್ರು, ಒಟ್ಟು ಗಿಡಗಳು ಎಷ್ಟಿದೆ ಬೆಂಗಳೂರಿನಲ್ಲಿ, ಇನ್ನು ಎಷ್ಟು ಗಿಡಗಳ ಅವಶ್ಯಕತೆ ಇದೆ, 30 ವರ್ಷದಿಂದ ಬೆಂಗಳೂರಿನಲ್ಲಿ ಎಷ್ಟು ಗಿಡ ಇದ್ದು ಅಂತ. ಸೊ ಅವರ ಲೆಕ್ಕದ ಪ್ರಕಾರ ಬೆಂಗಳೂರಿನಲ್ಲಿ 14 ಲಕ್ಷ ಇದೆ. ವಾರ್ಡ್ ವೈಸ್ ಮಾಡಿದ್ರು ಅವ್ರು ಅವಾಗ, ಇದು 2015ರಲ್ಲಿ ವಾರ್ಡ್ ವೈಸ್ ಲೆಕ್ಕ ಹಾಕಿದ್ರು. ಈ ವಾರ್ಡ್ ಅಲ್ಲಿ ಇಷ್ಟು, ವಿಪುರ ವಾರ್ಡ್ ಅಲ್ಲಿ ಇಷ್ಟು, ಜಯನಗರದಲ್ಲಿ ಇಷ್ಟು, ಕೆಂಪೇಗೌಡ ನಗರದಲ್ಲಿ ಇಷ್ಟು ಅಂತ. ಸೊ ಈ ಲೆಕ್ಕ ಆಯ್ತು. ಸರಿ, ನಮ್ಮ ಮನುಷ್ಯರಿಗೆ ಎಷ್ಟು ಗಿಡ ಬೇಕು, ಉಸಿರಾಡಕ್ಕೆ ಎಷ್ಟು ಬೇಕು? ಯಾಕಂದ್ರೆ ನಮ್ಗೆಲ್ಲ ಗೊತ್ತು, ಆಮ್ಲಜನಕಕ್ಕೆ ಒಂದೇ ಒಂದು ಸೋರ್ಸ್ ಅಂದ್ರೆ ಅದು ಗಿಡ. ಯಾವ ಲ್ಯಾಬಲ್ಲೂ ಯಾವ ಫ್ಯಾಕ್ಟರಿಯಲ್ಲೂ ಆಕ್ಸಿಜನ್ ಸಿಗಲ್ಲ.
ಗಿಡ ಒಂದೇ ಕೊಡೋದು. ಹಾಗಿದ್ರೆ ಗಿಡಗಳು ಎಷ್ಟು ಬೇಕು, ಬರೀ ಉಸಿರಾಟಕ್ಕೆ ಎಷ್ಟು ಗಿಡ ಬೇಕು ಅಂತ ಪ್ರಶ್ನೆ ತೆಗೆದ್ವಿ. ಉತ್ತರ ತೆಗೆಯೋದೇನ್ ಬಹಳ ಕಷ್ಟ ಆಗ್ಲಿಲ್ಲ. ಹರೀಶ್ ಭಟ್ ಅವರೇ ಲೆಕ್ಕ ಹಾಕಿದ್ರು, ಒಬ್ಬ ಮನುಷ್ಯ 1 ಗಂಟೆಗೆ ಇಷ್ಟು ಉಸಿರಾಡ್ತಾನೆ, ವರ್ಷಕ್ಕೆ ಇಷ್ಟು ಉಸಿರಾಡ್ತಾನೆ, ಇಷ್ಟು ಆಕ್ಸಿಜನ್ ಬೇಕು ಅಂತ. ಆ ಲೆಕ್ಕ ಏನು ಅಂತಂದ್ರೆ, ಒಂದು ಗಿಡ 103 kg ಆಕ್ಸಿಜನ್ ಕೊಡ್ತದೆ. 100 ಅಂತ ಇಟ್ಕೊಳ್ಳೋಣ, ನಾವು ಸ್ವಲ್ಪ ರೆಂಬೆ ಕಡಿತಾ ಇರ್ತೀವಲ್ಲ ಬೆಂಗಳೂರಿನವರು. ಹೀಗಾಗಿ 100 kg ಆಕ್ಸಿಜನ್ ಒಂದು ಗಿಡ ಕೊಡುತ್ತೆ. ನಮಗೆ ಬೇಕಾಗಿರೋದು 700 kg ಆಕ್ಸಿಜನ್ ನಮಗೆ ಉಸಿರಾಡೋದಕ್ಕೆ ಬೇಕು. ಅಂದ್ರೆ ಒಬ್ಬರಿಗೆ 7 ಮರ ಇರಬೇಕು. ಬೆಂಗಳೂರಿನ ಜನಸಂಖ್ಯೆಗೆ ಎಷ್ಟಿದೆ? ಅವಾಗ ಜನಸಂಖ್ಯೆ ಕಡಿಮೆ ಇತ್ತು. ಅವಾಗ 1 ಕೋಟಿ ಜನಸಂಖ್ಯೆ ಇತ್ತು, 14 ಲಕ್ಷ ಮರಗಳಿದ್ದು. ಅಂದ್ರೆ 1 ಕೋಟಿ ಡಿವೈಡೆಡ್ ಬೈ 7. ಬೇಕಾಗಿದ್ದು 1:7, ಇದ್ದದ್ದು 7:1. ಕೇಳಿ ಸಂಖ್ಯೆ ನೋಡಿ. ಅಂದ್ರೆ ಒಬ್ಬ 5ನೇ ಬಾರಿ ಲೋಕಸಭಾ ಸದಸ್ಯರಾಗಿದ್ರು ಅವಾಗ ಅನಂತಕುಮಾರ್ ಅವರು. ಅವ್ರಿಗೂ ಶಾಕ್ ಆಗೋಯ್ತು ಈ ಸಂಖ್ಯೆ ಕೇಳಿ. ನಾನಂದೆ ಬೇಜಾರ್ ಮಾಡ್ಕೊಳ್ಳೋದು ಬೇಡ, ಡೆಲ್ಲಿಯಲ್ಲಿ ಏನಿದೆ, ಮುಂಬೈಯಲ್ಲಿ ಏನಿದೆ ನೋಡ್ಬಿಡೋಣ ಅಂತ. ಅಲ್ಲಿ ನೋಡಿದ್ರಂತೂ ಅಲ್ಲಿ 14 ಜನಕ್ಕೆ 1, 15 ಜನಕ್ಕೆ 1 ಗಿಡ. ಇದು ನಮ್ಮ ನಗರಗಳ ಒಂದು ಸಮಸ್ಯೆ. ಸಸ್ಯ ಶ್ಯಾಮಲ ಮಾತರಂ ಒಂದೇ ಅನ್ನೋದು ಗೀತೆಯಲ್ಲಿ ಮಾತ್ರ ಉಳಿದೋಯ್ತು, ಒಂದೇ ಮಾತರಂ ಅಲ್ಲಿ ಮಾತ್ರ ಉಳಿದೋಯ್ತು. ಹಾಗಿದ್ರೆ ಏನ್ ಮಾಡ್ಬೋದು? ಒಂದು ರಿಯಲಿಸ್ಟಿಕ್ ನಂಬರ್ ಕೊಡೋಣ. ಬಹಳ ಏನಾದ್ರೂ ಮಾತಾಡಕ್ ಆಗಲ್ಲ, ನಾವು ರಾಜಕೀಯ ಪಕ್ಷ ಅಲ್ಲ. ಹೀಗಾಗಿ ರಿಯಲಿಸ್ಟಿಕ್ ನಂಬರ್ ಏನು? 7 ದಿನಕ್ಕೊಮ್ಮೆ ಗಿಡ ನೆಡಕ್ ಹೋಗೋಣ. ಬೆಂಗಳೂರಿನಲ್ಲಿ ಒಬ್ಬರಿಗೆ 1 ಮರ ಆದ್ರೂ ಮಾಡಕ್ ಸಾಧ್ಯ ಇದೆಯಾ? 30 ವರ್ಷದ ಹಿಂದೆ ಒಬ್ಬರಿಗೆ 1 ಮರ ಇತ್ತು. ಇನ್ನೊಂದು ನಮ್ಮ ಜೀವಿತ ಕಾಲದಲ್ಲಿ ಆಗತ್ತೋ ಇಲ್ಲೋ ಅಂತ ಅನಂತಕುಮಾರ್ ಅವ್ರು ಹೇಳ್ತಾ ಇದ್ರು. ದುರಾದೃಷ್ಟವಶಾತ್ ಅವರ ಜೀವಿತ ಕಾಲಕ್ಕೆ ಆಗ್ಲಿಲ್ಲ. ಆದ್ರೆ ವಾರಕ್ಕೊಂದು ದಿನ ಗಿಡ ನೆಡೋದಂತೂ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಅದರಲ್ಲಿ ಅವರೇ ಹೇಳ್ತಾ ಇದ್ರು, ತುಳಸಿಯನ್ನು ಹಿಡ್ಕೊಂಡು ಅರಸಿ ತೋಟವನ್ನು ಹಿಡ್ಕೊಂಡು ಒಬ್ಬರಿಗೊಂದು ಆಗಬಹುದೇನೋ. ನಮ್ಮ ಟೆರೇಸ್ ಗಾರ್ಡನ್ ಮನೆ ಮುಂದಿರೋ ಒಂದಿಷ್ಟು ಗಿಡ ಏನು ಹಾಕಕ್ಕೆ ಜಾಗ ಆಗತ್ತೋ ಕಾಂಪೌಂಡ್ ಮೇಲೆ, ಮನೆ ಮುಂದೆ ಪಾಟ್ಗಳಲ್ಲಿ, ಅದನ್ನೆಲ್ಲ ಇಟ್ಕೊಂಡು ಒಬ್ಬರಿಗೊಂದು ಮಾಡೋದನ್ನ ಟಾರ್ಗೆಟ್ ಇಟ್ಕೊಂಡು ಇವತ್ತು ಅದಮ್ಯಚೇತನ ತಾರಸಿ ತೋಟವನ್ನು ಪ್ರಮೋಟ್ ಮಾಡ್ತಾ ಇದೆ, ಕಿಚನ್ ಗಾರ್ಡನ್ ಪ್ರಮೋಟ್ ಮಾಡ್ತಾ ಇದೀವಿ, ಹೋಮ್ ಕಂಪೋಸ್ಟಿಂಗ್ ಪ್ರಮೋಟ್ ಮಾಡ್ತಾ ಇದೀವಿ. ಅಂದ್ರೆ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆನೂ ಹೇಳ್ತಿದೀವಿ, ಪ್ಲಾಸ್ಟಿಕ್ ಚೀಲ ಹೇಗ್ ಕತ್ತರಿಸೋದು ಅಂತಾನು ಹೇಳ್ಕೊಡ್ತಿದೀವಿ. ಈ ತರದ ಯೋಜನೆಗಳನ್ನ ಇಟ್ಕೊಂಡು ವಾರಕ್ಕೊಂದು ಗಿಡ ನೆಡೋದು ಪ್ರಾರಂಭ ಆಗಿದ್ದು 1:7, 7:1 ಬೆಂಗಳೂರಿನ ಜನಸಂಖ್ಯೆಗೂ ಬೆಂಗಳೂರಿನಲ್ಲಿರೋ ಗಿಡಗಳು. ಈ ಲೆಕ್ಕ ಇದು 2ನೇ ಲೆಕ್ಕ. ಇನ್ನೊಂದು ಲೆಕ್ಕ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ, ಹಂಗೆ ಲೆಕ್ಕಗಳ ಉದ್ದ ಇದೆ ಪಟ್ಟಿ ನಂದು. ಆದ್ರೆ 3ನೇದ್ದು, ಈ ಕಾರ್ಯಕ್ರಮಗಳಲ್ಲಿ 2 ಆಗತ್ತೆ. ಒಂದು, ನಾವು ಬೆಂಗಳೂರಿನಲ್ಲಿರೋ ಕಾರ್ಯಕ್ರಮ ಇರ್ಬೋದು, ಇವತ್ತು ಹಳ್ಳಿಯ ಕಾರ್ಯಕ್ರಮ ಏನ್ ಕಡಿಮೆ ಏನಿಲ್ಲ. ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಕುಡಿಯೋ ನೀರು ಬರೋದು ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ. ಹೋಗ್ಲಿ, ಭಾಷಣ ಮಾಡಕ್ ಹೋದ್ರೆ ಸ್ಟೇಜ್ ಮೇಲೂ ತಂದು ಫಸ್ಟ್ ಇಡೋದೇ ಪ್ಲಾಸ್ಟಿಕ್ ಬಾಟ್ಲಿ ನಮ್ಮ ಮುಂದೆ. ಅದು ನಾವು ಇಲ್ಲಿ ಜೀರೋ ಗಾರ್ಬೇಜ್ ಅಂತ ಕೂಗ್ತಾ ಇರ್ತೀವಿ, ಅಲ್ಲಿ ನೋಡಿದ್ರೆ ನೀರಿಗೆ ಅಂದ್ರೆ ಅರ್ಧ ಲೀಟರ್ ನೀರು ಕುಡಿದು, ಅರ್ಧ ಲೀಟರ್ ಅಲ್ಲ 100 ml ಬಾಟ್ಲಿನೂ ಬಂದ್ಬಿಟ್ಟಿದೆ ಇವತ್ತು. ದುರಾದೃಷ್ಟ ನಮ್ದು. ನೋಡಿ, ಇಷ್ಟೆಲ್ಲ ಓದಿದಂಥವ್ರು ನಾವು 100 ml ನೀರು ಕುಡಿದು ಬಿಸಾಕೋದೆ. ಅದು ಹೇಗೆ ರೀಸೈಕಲ್ ಆಗುತ್ತೆ? ರೀಸೈಕಲ್ ಅದ ಎನರ್ಜಿ ಏನು? ಮುಚ್ಚಳ ಬೇರೆ ಕಡೆ ರೀಸೈಕ್ಲಿಂಗ್ ಹೋಗುತ್ತೆ, ಬಾಟ್ಲಿ ಬೇರೆ ಕಡೆ ಹೋಗುತ್ತೆ. ಅದನ್ನ ಹಿಡಿಯೋರು ಯಾರು, ಕಳಿಸೋರು ಯಾರು, ಅದ್ರ ಬಗ್ಗೆ ನಾವ್ ಯಾರು ತಲೆ ಕೆಡಿಸ್ಕೊಳಲ್ಲ. 2-2, 3-3 ಬಾಟ್ಲಿ ನೀರು ಕುಡಿಬೇಕಾಗತ್ತೆ ನಾವು, ಆ ಸಣ್ಣ ಬಾಟ್ಲಿ ಕುಡಿಬೇಕು ಅಂದ್ರೆ. ಸೊ ಅದು ಒಂದು. ಕಾರ್ಯಕ್ರಮಗಳಿಗೆ ಹೋದಾಗ ಆ ತರದ ಯೂಸ್ ಅಂಡ್ ಥ್ರೋ ಒಂದು. ಇನ್ನೊಂದು, ಫುಡ್ ವೇಸ್ಟ್. ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಬಿಡುವಂತ ವೇಸ್ಟೇಜನು ಬೇಕಾದಷ್ಟಿದೆ. ಆ ಸಂಖ್ಯೆ ನೋಡಿದ್ರೆ ಭಾರತದಲ್ಲಿ, ಅದರಲ್ಲೂ ನಗರ ಪ್ರದೇಶದಲ್ಲಿ 40% ಫುಡ್ ವೇಸ್ಟ್ ಆಗ್ತಾ ಇದೆ ಅಂತ ಒಂದು ಲೆಕ್ಕ ಹೇಳುತ್ತೆ. ಎನಿವೆ, ಸೊ ನಾವು ಮಕ್ಕಳಿಗೆ ಹೇಳುವಾಗ 2 ವಿಷಯ ಶುರು ಮಾಡಿದ್ವಿ. ಒಂದು, ಕಾರ್ಯಕ್ರಮಗಳನ್ನು ಶೂನ್ಯ ತ್ಯಾಜ್ಯ ಕಾರ್ಯಕ್ರಮ ಮಾಡ್ಲಿ ಅಂತ. ಅದಕ್ಕೆ ನಾವು ಪ್ಲೇಟ್ ಬ್ಯಾಂಕ್ ಅನ್ನೋ ಪ್ರಾಜೆಕ್ಟ್ ಅನ್ನು ತಂದಿದ್ದೀವಿ. ನೀವು ಅದಮ್ಯಚೇತನಕ್ಕೆ ಬಂದ್ರೆ ಪ್ಲೇಟ್ ಬ್ಯಾಂಕ್ ನೋಡ್ಬೋದು. ಸೊ ನೀರನ್ನ 20 ಲೀಟರ್ ಕ್ಯಾನ್ ಅಲ್ಲೇ ತನ್ನಿ, ಅದೇ ಶುದ್ಧ ನೀರೇ ಕುಡೀರಿ, ಅಶುದ್ಧ ನೀರು ಕುಡೀರಿ ಅಂತ ನಾವು ಹೇಳಲ್ಲ. 20 ಲೀಟರ್ ಕ್ಯಾನ್ ನಿಂದ ಕುಡಿಬೋದಲ್ವೇ? ಗಾಜಿನ ಲೋಟಲ್ಲಿ ಕುಡಿಬೋದು, ಇಲ್ಲ ಸ್ಟೀಲ್ ಲೋಟದಲ್ಲಿ ಕುಡಿಬಹುದು ಅಂತ. ಸೊ ಅದು ಒಂದು ಕ್ಯಾಂಪೇನ್ ಶುರು ಮಾಡಿದ್ವಿ ನಾವು. ಬಳಸಿ ಬಿಸಾಕೋದು ಬೇಡ, ಮರುಬಳಕೆ ನಮ್ಮ ಮಂತ್ರವಾಗಲಿ ಅನ್ನೋದು. ಅದಕ್ಕೆ ಬೇಕಾಗಿರುವಂತ ಪ್ಲೇಟ್ ಬ್ಯಾಂಕ್ ಅಂತ ಹೇಳಿ, ತಟ್ಟೆ, ಲೋಟ, ಚಾಟ್ ತಿನ್ನಕ್ ಸಣ್ಣ ತಟ್ಟೆ ಬೇಕಾ, ಅದು ತಗೊಳ್ಳಿ. ಯಾಕಂದ್ರೆ ಚಾಟ್ಗೆ ಏನ್ ಕೊಡ್ತಾರಲ್ಲ, ಅದು ಸ್ಟೆರಾಫಾರ್ಮ್, ಅದು ಇನ್ನೂ ಡೇಂಜರ್. ಪ್ಲಾಸ್ಟಿಕ್ ರೀಸೈಕಲ್ ಆಗುತ್ತೆ, ಅದು ಬೇಗ ರೀಸೈಕಲ್ ಆಗಲ್ಲ. ಪ್ಲಾಸ್ಟಿಕ್ ಚಮಚ, ಅದ್ರ ಮೇಲೆ ಸ್ಟೀಲ್ ತರ ಕೋಟಿಂಗ್ ಇರುತ್ತಲ್ಲ, ಅದು ಸಿಲ್ವರ್. ಯಾವ ಸಿಲ್ವರ್? ಅದು ಸ್ಟೀಲೇ ಆಗದೆ ಇರೋನು ಸಿಲ್ವರ್ ಕೋಟಿಂಗ್ ಮಾಡ್ಕೊಡ್ತಾರ, ಹೆಸರಷ್ಟೇ ಸಿಲ್ವರ್. ಅದು ಅದು ಡೇಂಜರಸ್ ಕೆಮಿಕಲ್. ಸೊ ಆ ಚಮಚ ಬೇಡ, ಸ್ಟೀಲ್ ತರ ಕಾಣಿಸೋ ಚಮಚ ಬೇಡ, ಸ್ಟೀಲ್ ಚಮಚನೇ ಉಪಯೋಗಿಸಿ.
ನಾವೇನು ಚಾರ್ಜ್ ಮಾಡಲ್ಲ, ತಗೊಂಡೋಗಿ ಉಪಯೋಗಿಸಿ ವಾಪಸ್ ಕೊಡಿ ಅಂತ ಈ ಪ್ಲೇಟ್ ಬ್ಯಾಂಕ್ ಶುರು ಮಾಡಿದ್ವಿ. ಇವತ್ತು ಪ್ಲೇಟ್ ಬ್ಯಾಂಕ್ ಬೆಂಗಳೂರಿನಲ್ಲಿದೆ, ನಂತರ ಹುಬ್ಬಳ್ಳಿಯಲ್ಲಿದೆ, ರಾಯಚೂರಲ್ಲಿ ನಡೀತಾ ಇದೆ, ಕಲಬುರಗಿಯಲ್ಲಿ ಶುರು ಮಾಡಿದ್ದೀವಿ ಇತ್ತೀಚೆಗೆ, ಗದಗಲ್ಲಿ ನಡೀತಾ ಇದೆ, ಮೈಸೂರಲ್ಲೂ ಚಿಕ್ಕ ಪ್ರಮಾಣದಲ್ಲಿ ನಡೀತಾ ಇದೆ. ಅದನ್ನು ಸ್ವಲ್ಪ ಸ್ಟ್ರೆಂಗ್ದನ್ ಮಾಡೋದಿದೆ. ಮೊನ್ನೆ ಕಳೆದ ಭಾನುವಾರ 22ನೇ ತಾರೀಕು ಜೋಧ್ಪುರದಲ್ಲಿ, ರಾಜಸ್ಥಾನದಲ್ಲಿ ಮೊದಲ ಉತ್ತರ ಭಾರತೀಯ ಪ್ಲೇಟ್ ಬ್ಯಾಂಕ್ ಅನ್ನ ಶುರು ಮಾಡಿದ್ವಿ. ಇದು ಒಂದು ಭಾಗ ಆದ್ರೆ, ಇನ್ನೊಂದು ಈ ಭಾಗದ ಮಾತು ಮುಗಿಸ್ತೀನಿ. ಏನಂದ್ರೆ ಎರಡನೇ ಭಾಗ, ನಾವೇನ್ ತಟ್ಟೆಯಲ್ಲಿ ಊಟ ಬಿಡ್ತೀವಲ್ಲ ಅದರ ಬಗ್ಗೆ ನಾವು ಲೆಕ್ಕ ಹಾಕಿದ್ರೆ, ನಾವು ಸಾಧಾರಣ ನಾವೆಲ್ಲ ದಕ್ಷಿಣ ಭಾರತದವರು, ಬೆಂಗಳೂರಿನವರು, ಅನ್ನ ಸಾಂಬಾರು, ಅನ್ನವೇ ನಮ್ಮ ಮೇನ್ ಆಹಾರ. ಭತ್ತ 1 kg ಭತ್ತ ಬೆಳೆಯಕ್ಕೆ ನಮ್ಗೆ ಈ ಸಂಖ್ಯೆ ಗೊತ್ತಿರ್ಲಿ, ಸಾಧಾರಣ 2500 ಲೀಟರ್ ಅಷ್ಟು ನೀರು ಬೇಕಂತೆ. ರೈತರು ಹೇಳ್ತಾರೆ, ಅದೆಲ್ಲ ಪಬ್ಲಿಕ್ ಡೊಮೇನ್ ಅಲ್ಲಿ ಇದಿದೆ, ಈ ನಂಬರ್ಸ್ ಇದೆ. ಸೊ 1 kg ಅಕ್ಕಿಗೆ ನೀರು ಎಷ್ಟು ಬೇಕು? ಅರೌಂಡ್ 3000 ಲೀಟರ್ಸ್ ಅಂತ ತಗೊಳ್ಳಿ. ಒಬ್ಬ ಮನುಷ್ಯ 100 ಗ್ರಾಮ್ ತಿಂತಾನೆ, ಸ್ವಲ್ಪ ಜಾಸ್ತಿನೇ ತಿಂತಾರೆ, ಆದ್ರೂ 100 ಗ್ರಾಮ್ ಅಂತಂದ್ರೆ 100 ಗ್ರಾಮಿಗೆ ಬೇಕಾಗಿರೋದು ಎಷ್ಟು? 300 ಲೀಟರ್. ಇನ್ನು ತಟ್ಟೆಯಲ್ಲಿ ಬಿಡೋದು 10 ಗ್ರಾಮ್ ಬಿಟ್ವಿ ಅನ್ಕೊಳ್ಳಿ, ಒಂದಿಷ್ಟು ಬಿಡ್ತಾರೆ, ಕೆಲವೊಂದು ಮದುವೆ ಮನೆಯಲ್ಲಿ ಬೇಕಾದಷ್ಟು ಬಿಡ್ತಾರೆ, ಅದು ಬಿಡಿ. ಒಂದು ತುತ್ತು ಬಿಟ್ರು ಎಷ್ಟು ಬಿಟ್ಟಂಗಾಯ್ತು? 30 ಲೀಟರು, 25 ಲೀಟರ್. ಈ ನಾವು ಒಂದಿಷ್ಟು ಇಂಜಿನಿಯರಿಂಗ್ ಓದಿದವರು ಈ ಲೀಟರ್ ಲೆಕ್ಕಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಕಾಮನ್ ಮ್ಯಾನಿಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು ಹೇಳೋದು, 30 ಲೀಟರ್ ಅಂದ್ರೆ 2 ಬಕೆಟ್ ನೀರು. ನೀವು ಇಷ್ಟು ಅನ್ನ ಬಿಟ್ರೆ ತಟ್ಟೆಯಲ್ಲಿ 2 ಬಕೆಟ್ ನೀರನ್ನ ಚೆಲ್ಲಿದಂಗೆ. ಇದನ್ನ ತಲೆಯಲ್ಲಿ ಹೋದ್ರೆ, ನಾನು ಇದನ್ನ ಹೇಳಿದ್ದೀನಿ ಯಾವಾಗ ಯಾವಾಗ ನಮ್ಮ ಶಾಲಾ ಮಕ್ಕಳು ಇವರು ಬಂದಾಗ ಹೇಳಿದ್ರೆ, ಅದೇ ದಿನ ಊಟ ಆದ್ಮೇಲೆ ಏನೂ ಬಿಟ್ಟಿರಲ್ಲ ತಟ್ಟೆಯಲ್ಲಿ. ಎಷ್ಟೋ ಸಲ ನಾವು ಈ ಇನ್ಫಾರ್ಮೇಶನ್ ಅನ್ನ ಸರಿಯಾಗಿ ಹೇಳಲ್ಲ ಜನರಿಗೆ, ಸಂಖ್ಯೆಗಳನ್ನ ಸರಿಯಾಗಿ ಹೇಳಲ್ಲ. ಅದನ್ನ ಬರೀ 3000 ಲೀಟರ್ ಪರೀಕ್ಷೆಯಲ್ಲಿ ಬರೀತಾರೆ ನಮ್ಮ ಮಕ್ಕಳು. 1 kg ಭತ್ತಕ್ಕೆ ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಏನು, ಎಕಾಲಜಿಕಲ್ ಫುಟ್ ಪ್ರಿಂಟ್ ಏನು, ಇವೆಲ್ಲ ಬಿಗ್ ವರ್ಡ್ಸ್ ನಮ್ಗೆ ಗೊತ್ತಿದೆ. ಬ್ಲಾಕ್ ಬಾಕ್ಸ್ ಅಲ್ಲಿ ಗೊತ್ತಿದೆ. ಬ್ಲಾಕ್ ಬಾಕ್ಸ್ ಅಂದ್ರೆ ಒಳಗಡೆ ಏನಿದೆ ಗೊತ್ತಿಲ್ಲ, ಹೊರಗಿಂದ ಗೊತ್ತಿದೆ. ಆದ್ರೆ ನಾವು ಯಾವಾಗ ಅದನ್ನ, ನಾನು ಪ್ರಾರಂಭ ಮಾಡಿದ್ನಲ್ಲ, ನಾವು ಹಾಕಿರುವಂತ 10 ಬಲ್ಬಲ್ಲಿ 8 ಬಲ್ಬು ಫಾಸಿಲ್ ಫ್ಯೂಯಲ್, ಕೋಲಿಂದ ಬಂದಿರೋದು ಅಂತ ಗೊತ್ತಾದಾಗ, ಹೌದಾ, ನಮ್ಗೆ ಗೊತ್ತೇ ಇರ್ಲಿಲ್ಲ. ಇನ್ನೂ ನಮ್ಮ ಎಲೆಕ್ಟ್ರಿಸಿಟಿ ವಿಶ್ವೇಶ್ವರಯ್ಯ ಅವರ ಕಾಲದಿಂದ ಬರುವಂತ ಹೈಡ್ರಾಲಿಕ್ ಪವರ್ ಅಂತಾನೆ ಅನ್ಕೊಂಡಿದೀವಿ ನಾವು. ಇನ್ನೂ ಅದೇ ಕಾಲದಲ್ಲೇ ಬದುಕಿದೀವಿ. ಆದ್ರೆ ದುರದೃಷ್ಟ, ಇವತ್ತು 10 ಬಲ್ಬ್ನಲ್ಲಿ 8 ಬಲ್ಬು ಕೋಲಿಂದ ಬರೋದು, ಥರ್ಮಲ್ ಪವರ್ ಇಂದ ಬರೋದು, ಉಳಿದ 2 ಬಲ್ಬ್ ಮಾತ್ರ ರಿನ್ಯೂಯೇಬಲ್ ಎನರ್ಜಿಯಿಂದ ಬರೋದು ಅನ್ನೋದು ನಾವು ತಿಳ್ಕೊಳ್ಳೇಬೇಕು. ಬೇಕೋ ಬೇಡೋ, ಇಟ್ ಇಸ್ ಇವತ್ತಿನ ವಾಸ್ತವಿಕತೆ ಇದು. ಹೀಗಾಗಿ ಈ ಸಂಖ್ಯೆಗಳನ್ನ ನಾವು ಹೇಳಕ್ ಶುರು ಮಾಡಿದಾಗ ಅದರಿಂದ ದೊಡ್ಡ ರೀತಿಯ ಪರಿಣಾಮನೂ ಆಗಿದೆ. ಇದು ಒಂದು ರೀತಿಯ ಸಮಾಜ ಸೇವೆ, ಒಂದು ಸೇವಾ ಸಂಸ್ಥೆಗಳಿಗೆ ಈ ತರದ ವಿಷಯಗಳನ್ನ ಜನರ ಮುಂದೆ ಹೇಳುವಂತಹದ್ದು ಇವತ್ತಿನ ಅವಶ್ಯಕತೆ ಇದೆ. ಅದು ಓದಿದವ್ರಿಗೂ ಹೇಳಬೇಕಾಗತ್ತೆ, ಯಾರಿಗೆ ಹೈಡ್ರಾಲಿಕ್ ಪವರ್ ಅಂದ್ರೆ ಏನು, ಥರ್ಮಲ್ ಅಂದ್ರೆ ಏನು, ನ್ಯೂಕ್ಲಿಯರ್ ಅಂದ್ರೆ ಏನು ಅಂತ ಗೊತ್ತಿರೋರ್ಗೂ ಹೇಳ್ಬೇಕಾಗತ್ತೆ, ಯಾರಿಗೆ ಪವರ್ ಹೆಂಗ್ ಜನರೇಟ್ ಆಗತ್ತೆ ಅಂತ ಗೊತ್ತೇ ಇಲ್ಲಪ್ಪ, ನನ್ಗೆ ಗೊತ್ತು ಮಾಡ್ಕೊಳಕ್ಕೂ ಹೋಗಲ್ಲ ಅನ್ನೋರ್ಗೂ ಹೇಳ್ಬೇಕಾಗತ್ತೆ. ಇವ್ರಿಗೂ ಅಷ್ಟೇ ಅವಶ್ಯಕತೆ ಇದೆ. ಎಲ್ರಿಗೂ ಉಸಿರಾಡೋದಕ್ಕೆ 7 ಮರ ಬೇಕೇ ಬೇಕು. ನೀವು ಬೆಂಗಳೂರಿನಲ್ಲಾದ್ರೂ ವಾಸವಾಗಿರ್ರಿ, ಯಾವ್ದಾದ್ರು ಒಂದು ಸಣ್ಣ ಹಳ್ಳಿಯಲ್ಲಾದ್ರೂ ವಾಸವಾಗಿರ್ರಿ. ಹೀಗಾಗಿ ಈ ಸಂಖ್ಯೆಯನ್ನು ಹೇಳಕ್ ಶುರು ಮಾಡಿದ್ವಿ ನಾವು. ಆ ಸಂಖ್ಯೆಯನ್ನು ಹೇಳಕ್ ಶುರು ಮಾಡದ ಮೇಲೆ ಬಹಳಷ್ಟು ಬದಲಾವಣೆಗಳು ನಮಗೂ ಕಾಣ್ತಾ ಇದೆ. ಏನಾಗುತ್ತೋ ಇಲ್ಲೋ, ನಮಗಂತೂ ಸಮಾಧಾನ ಆಗಿದೆ. ಅಟ್ಲೀಸ್ಟ್ ನಾವು ಹೇಳಿ, ನನಗೆ ಗೊತ್ತಿದೆ ಅಲ್ಲ ನಾನೇನ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಸಮಾಧಾನ ಇದರಲ್ಲಿ. ನೀವು 4 ಕಡೆ ಒಟ್ಟಿನಲ್ಲಿ ಇದು ಅಡಿಗೆ ಮನೆ ಮಾಡಿ ಒಟ್ಟು 2 ಲಕ್ಷಕ್ಕೆ ಊಟ ಕೊಡ್ತಾ ಇದ್ದೀರಾ. 27 ವರ್ಷ ಆಯ್ತು ಸಂಸ್ಥೆ ಶುರುವಾಗಿ. ಈ 4 ಕಡೆ 2 ಲಕ್ಷ ಊಟ ಕೊಡೋದು ಅನ್ನೋದು ಸಾಮಾನ್ಯದ ಮಾತಲ್ಲ. ವಾರದಲ್ಲಿ 6 ದಿವಸ, ಕೆಲವು ಸಮಯ 7 ದಿವಸ ಕೊಡುವಂಥದ್ದು. ಇದನ್ನ ಹಂತ ಹಂತವಾಗಿ ಹೇಗೆ ಮೇಲಕ್ಕೆ ತಗೊಂಡೋದ್ರಿ? 2 ಲಕ್ಷ ಕೊಡೋ ತರ ಯಾವಾಗ ಬಂದ್ರಿ? ಯಾವ ತರ ಸ್ಟೇಜ್ ಬೈ ಸ್ಟೇಜ್ ಗ್ರೋತ್ ಅನ್ನೋದು ಯಾವ ತರ ಮಾಡ್ಕೊಂಡ್ರಿ? ಈ ಊಟದ ನಮ್ ಶುರು ಆಗಿದ್ದು 27 ವರ್ಷ ಅಲ್ಲ, 2003ಕ್ಕೆ ಶುರು ಮಾಡಿದ್ವಿ. ಅದರ ಮೊದಲು ವಾರಕ್ಕೊಮ್ಮೆ ಉಪ್ಪಿಟ್ಟು ಮಾಡ್ಲಿಕ್ಕೆ ಹೋರಾಟ ಮಾಡ್ತಿದ್ದದ್ದು 2 ವರ್ಷ. 2 ವರ್ಷ ಉಪ್ಪಿಟ್ಟಿನ ಹೋರಾಟ ಅಷ್ಟೇ, ಅದು ವಾರಕ್ಕೊಮ್ಮೆ 200 ಮಕ್ಕಳಿಗೆ. 2003ಕ್ಕೆ ಯಾವಾಗ ಸರ್ಕಾರ ಮಧ್ಯಾಹ್ನದ ಬಿಸಿ ಊಟ ಮ್ಯಾಂಡೇಟರಿ ಮಾಡಿದ್ರು, ಅವಾಗ
ನಾವು ಈ ಫೀಲ್ಡ್ಗೆ, ಯಾಕಂದ್ರೆ ನಮಗೂ ಗೊತ್ತಿತ್ತು ಈ ಊಟನೇನೆ ಪ್ರಯಾರಿಟಿ. ಈ ಒಟ್ಟು ಇದರಲ್ಲಿ ಬೇರೆ ಎಲ್ಲ ಚಟುವಟಿಕೆಗಿಂತ ಸರಿಯಾದ ಊಟ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳಿಗೆ ಕೊಟ್ರೆ ಉಳಿದದ್ದೆಲ್ಲವೂ ತಾನೇ ಆಗತ್ತೆ ಅನ್ನೋದು ನಮಗೂ ಗಮನಕ್ಕೆ ಬಂದಿತ್ತು. ಆದ್ರೆ ನಮಗೆ ಪ್ರಾರಂಭ ಮಾಡುವಷ್ಟು ಏನ್ ಹೇಳ್ತಾರೆ ಧೈರ್ಯನೂ ಇರ್ಲಿಲ್ಲ, ಅದಕ್ಕೆ ಬೇಕಾಗಿರುವಂತ ಅನುಕೂಲತೆಗಳು ಇರ್ಲಿಲ್ಲ. ಯಾವಾಗ ಸರ್ಕಾರ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಅನೌನ್ಸ್ ಮಾಡಿದ್ರು, ₹1 ಮತ್ತು 100 ಗ್ರಾಮ್ ಅಕ್ಕಿ ಕೊಡ್ತೀವಿ, ಮಾಡಿ ಯಾರ್ಯಾರು ಸೇವಾ ಸಂಸ್ಥೆಗಳು ಮುಂದೆ ಬರ್ತಿರೋ ಬನ್ನಿ ಅಂದಾಗ, ಆಯ್ತಲ್ಲ ₹1 ಯಾರು ಕೊಡ್ತಾ ಇದಾರಲ್ಲ ಅಂತೇಳಿ 100 ಗ್ರಾಮ್ ಅಕ್ಕಿ ₹1, ಅದ್ರಲ್ಲ ಏನೋ ಒಂದು ಹೋರಾಟ ಮಾಡೋಣ ಅಂತ ನಾವು ಒಪ್ಕೊಂಡ್ವಿ. ಇನ್ನು ಯಾರಿಗೆ ಕೊಡೋದು, ಯಾರನ್ನ ಆರಿಸೋದು, ಎಲ್ರು ಒಂದೇ, ಯಾವ ಶಾಲೆಗೆ ಕೊಡೋದು ಅಂತ ಶುರು ಮಾಡಿದ್ವಿ. ಕೊಡೋದಾದ್ರೆ ಮತ್ತೆ ಒಟ್ಟು ಲೆಕ್ಕ ಹಾಕಿದ್ವಿ. ಕೊನೆಗೆ ಅನಂತಕುಮಾರ್ ಅವರು ಹೇಳಿದ್ದು, ಅವ್ರದ್ದು ಯಾವಾಗ್ಲೂನು ಬ್ರಾಡ್ ಥಿಂಕಿಂಗ್ ಮಾಡೋದಾದ್ರೆ ಈ ನಮ್ಮ ಅಟ್ಲೀಸ್ಟ್ ಕ್ಷೇತ್ರದ ಎಲ್ಲಾ ಮಕ್ಕಳಿಗೂ ಮಾಡಿ, ಒಂದ್ ರೀಜನ್ ಅನ್ನ ಆಯ್ಕೆ ಮಾಡಿ ಎಲ್ಲರಿಗೂ ಮಾಡಿ, ಯಾರನ್ನ ಆರಿಸ್ತೀರಾ ನೀವು, ಯಾವ ಆಧಾರದ ಮೇಲೆ ಆರಿಸ್ತೀರಾ ಅನ್ನೋ ಒಂದು ಪ್ರಶ್ನೆ ಬಂದಾಗ, ಮತ್ತು ದೊಡ್ಡದಾಗಿ ಮಾಡಿದಾಗ ಭಾರ ಕಡಿಮೆ ಆಗತ್ತೆ, ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೋದು ಅನ್ನೋದು ನಿತ್ಯ ಸತ್ಯ, ಇವತ್ತಿನ ನಿತ್ಯ ಸತ್ಯ ಅದು. ಹೀಗಾಗಿ ನಾವು ಬಿಗ್ ಸ್ಕೇಲ್ ಅಲ್ಲೇ ಶುರು ಮಾಡಿದ್ದು. ನಾವು ಒಂದೇ ದಿನಾನೇ 10,000 ಮಕ್ಕಳಿಗೆ ಅಡುಗೆ ಮಾಡಿದ್ವಿ. ಸೊ ಈ 200 ಜನಕ್ಕೆ ವಾರಕ್ಕೊಮ್ಮೆ ಉಪ್ಪಿಟ್ಟು ಮಾಡಿ ಗುದಾಡ್ತಾ ಇದ್ವಲ್ಲ, ಆ ಸ್ಟೈಲ್ ಅನ್ನ ಪೂರ್ತಿ ಪಕ್ಕಕ್ಕೆ ಹಾಕ್ಬಿಟ್ಟು ಟೋಟಲ್ ಪ್ರೊಫೆಷನಲ್ ಪ್ರಾಪರ್ ವೇ ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ, ಒಂಥರ ಕೆಲವೊಬ್ರೇನು CMM ಲೆವೆಲ್ ಅಂತಿರೋ, ISO ಅಂತಿರೋ, ಯಾವ ಅಕ್ರೆಡೇಷನ್ ಇವತ್ತು ಹೋಗ್ಲಿಲ್ಲ ನಾವು, ಆದ್ರೆ ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಶುರು ಮಾಡಿದ್ವಿ. 10,000 ಶುರು ಆಯ್ತು. 2003 ಜೂನ್ 29ಕ್ಕೆ ಶುರು ಮಾಡಿದ್ವಿ. ಒಂದೇ ವಾರದ ತಯಾರಿಯಲ್ಲಿ ಶುರು ಮಾಡಿದ್ವಿ. ಲಿಟ್ರಲಿ ನಮ್ಮ ಸ್ನೇಹಿತರ ಮನೆಯಲ್ಲಿರುವಂತ ಅಕ್ಕಿಯನ್ನ ಒಂದು ದೊಡ್ಡ ತಟ್ಟೆಯಲ್ಲಿ ಸುರಿದು ಕೊಟ್ಟು ಬಿಡಿ ಡಬ್ಬಿ ಅಂತ ಮನೆಗಳಿಂದ ಡಬ್ಬಿ ಇಸ್ಕೊಂಡ್ ಬಂದ್ವಿ. ಯಾಕಂದ್ರೆ ಡಬ್ಬಿ ಆರ್ಡರ್ ಕೊಟ್ಟು ತರುವಷ್ಟು ಸಮಯ ಇರ್ಲಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇತ್ತು, ಜುಲೈ 1 ಶುರು ಆಗಲೇಬೇಕು ಅಂತಾಗಿತ್ತು. ಶಾಲೆಗಳಲ್ಲಿ ಮಾಡುವಂತ ಸ್ಥಿತಿ ಇರ್ಲಿಲ್ಲ. ಬಹಳ ಪ್ರಾರಂಭದಲ್ಲಿ ಶೋಚನೀಯ ಆಗಿತ್ತು. ಹಿಂಗಾಗಿ ಮನೆಗಳಿಂದ ಅವರ ದೊಡ್ಡ ದೊಡ್ಡ ಡಬ್ಬಿಗಳು, ಅವರ ಮನೆಯಲ್ಲಿ ಏನಿದೆ ಅವರ ಅಡಿಗೆ ಮನೆಯಲ್ಲಿ ನುಗ್ಗಿ ಅವರ ಡಬ್ಬಿಯನ್ನ ನಾವು ಯಾವ್ದಾರ ಒಂದು ಪ್ಲಾಸ್ಟಿಕ್ ಕವರ್ಗೆ ಸುರಿದು ಡಬ್ಬಿ ತಗೊಂಡು ಬಂದು ನಾವು ಅಡಿಗೆ ಶುರು ಮಾಡಿದ್ವಿ. ವರ್ಷದ ಕೊನೆಗೆ ಅಂದ್ರೆ 2004 ಮಾರ್ಚ್ ಅಲ್ಲಿ 16,000 ಮಕ್ಕಳು ಕೊಟ್ವಿ. 2004 ಜೂನ್ ಅಲ್ಲಿ ನಾವು 54,000 ಮಕ್ಕಳಿಗೆ ಬೆಂಗಳೂರಿನಲ್ಲಿ ಕೊಡಕ್ ಶುರು ಮಾಡಿದ್ವಿ. ಅಂದ್ರೆ ಲಿಟ್ರಲಿ 24/7 ಅಂದ್ರೆ ಹಂಗ್ ಕೆಲಸ ಆಗಿದೆ. ಆ ಸಂದರ್ಭದಲ್ಲಿ ದೊಡ್ಡ ವಾಲಂಟಿಯರ್ ಟೀಮ್ ಜೊತೆಗಿತ್ತು. ಅವರೆಲ್ಲರ ಸಹಕಾರದಿಂದ ಆಮೇಲೆ ಬೆಂಗಳೂರಿನ ಉತ್ಸಾಹ ಬಂತು. 54,000 ಬೆಂಗಳೂರಿನಲ್ಲಿ ಮಾಡಿದ್ವಿ. ಹುಬ್ಬಳ್ಳಿಯಲ್ಲಿ ಯಾಕೆ ಮಾಡಬಾರ್ದು, ನಮ್ಮೂರು ನಮ್ಮ ತವರೂರು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಶುರು ಮಾಡಿದ್ವಿ. ಹುಬ್ಬಳ್ಳಿಯಲ್ಲೇನು 2005ಕ್ಕೆ ಹುಬ್ಬಳ್ಳಿ ಶುರು ಆಯ್ತು. ಇನ್ನೂ ಒಂದಿಷ್ಟು ಉತ್ಸಾಹ ಬಂತು, ಮಾಡ್ಬೋದು ಅಂತ ಹೇಳಿ ರಾಜಸ್ಥಾನದ ಜೋಧ್ಪುರ್ನಲ್ಲಿ 2006ಕ್ಕೆ ಶುರು ಮಾಡಿದ್ವಿ. ಅದು ಒಂದು ದೊಡ್ಡ ಹೋರಾಟ. ರಾಜಸ್ಥಾನದಲ್ಲಿ ಮಾಡಿದ್ದು ಅಂದ್ರೆ ಮರುಭೂಮಿಯಲ್ಲಿ ಅದಮ್ಯದ ಸೇವೆ ಅಂತ ಹೇಳಿ ಇಲ್ಲಿ ಅವಾಗಿನ ವಿಜಯ ಕರ್ನಾಟಕ ಮುಖಪುಟಕ್ಕೆ ಹಾಕಿದ್ರು. ಅಂದ್ರೆ ಅದು ನಿಜವಾಗ್ಲೂ ಹೋರಾಟನೇ, ಅದು ಅದಮ್ಯ ಹೋರಾಟ ಆಯ್ತು. ಆದ್ರೆ ಅಲ್ಲಿ ಯಾಕಂದ್ರೆ ಇವತ್ತಿಗೂ ಅಲ್ಲಿ ಪ್ರತಿದಿನ 72,000 ಚಪಾತಿ ಮಾಡ್ತೀವಿ ನಾವು. ಮೊನ್ನೆ ತಾನೇ ನಾನು ಜೋಧ್ಪುರ್ಗೆ ಹೋಗಿ ಬಂದೆ. ಮೊನ್ನೆ ಕಾರ್ಯಕ್ರಮ ಅನಂತಕುಮಾರ್ ಅವರ ಹುಟ್ಟುಹಬ್ಬವನ್ನು ನಾವು ಈ ಬಾರಿ ಜೋಧ್ಪುರ್ನಲ್ಲಿ ಆಚರಣೆ ಮಾಡಿದ್ವಿ. ಸೊ ಅಲ್ಲಿ ದಿನಕ್ಕೆ 74,000 ಚಪಾತಿ ಮಾಡುವಂತದ್ದು ಒಂದು ದೊಡ್ಡ ಹೋರಾಟ ಅದು. ಅಲ್ಲಿ ಹೋಗಿ ಅಲ್ಲಿಯ ಊಟನೂ ಬೇರೆ, ಅಲ್ಲಿಯ ಮೆನು ಬೇರೆ, ಎಲ್ಲ ಪದ್ಧತಿಗಳು ಬೇರೆ ಅಲ್ಲಿ. ಸೊ ಅದು 2006ಕ್ಕೆ ಮಾಡಿದ್ವಿ. 2007 ಕಲಬುರಗಿಯಲ್ಲಿ ಮಾಡಿದ್ವಿ. ಆಮೇಲೆ ಯೋಚನೆ ಮಾಡಿದ್ವಿ, ಇದಕ್ಕೆ ಕೊನೆ ಇಲ್ಲ, ಹಿಂಗೆ ನಾವು ಊರು ತಿರುಗೋದಕ್ಕಿಂತ ಮಾಡ್ತಿರೋ ಈ ಪಾಕಶಾಲೆಯನ್ನು ನಾವು, ಯಾಕಂದ್ರೆ ಪಾಠಶಾಲೆಯ ಪಾಕಶಾಲೆ ನಮ್ದು, ಅಷ್ಟೊತ್ತಿಗೆ ನಾವು 2,20,000ಕ್ಕೆ ಹೋಗ್ಬಿಟ್ಟಿದ್ವಿ. ಯಾವಾಗ ಕಲಬುರಗಿ ಶುರು ಆದಾಗ 2,20,000 ಸಂಖ್ಯೆ ಇತ್ತು. ನಿಧಾನವಾಗಿ ಸಂಖ್ಯೆ ನಾವು ಒಂದಿಷ್ಟು ಕಡಿಮೆ ಮಾಡಿದ್ವಿ. ಯಾಕಂದ್ರೆ ಸಂಖ್ಯೆ ಬೆಳೆಸೋದು ಉದ್ದೇಶ ಇಲ್ಲ, ಮಾಡೋದ್ರಲ್ಲಿ ಅರ್ಥ ಇಲ್ಲ. ರೆಪ್ಲಿಕೇಬಲ್ ಮಾಡೆಲ್, ನೀವು ಆಗಲೇ ಹೇಳ್ತಾ ಇದ್ರಲ್ಲ, ನಾವು ಅಡುಗೆ ಮನೆ ಯಾಕೆ ತೋರಿಸ್ತೀವಿ ಅಂದ್ರೆ ಮತ್ತೊಂದಿಷ್ಟು ಜನ ಮಾಡ್ಲಿ ಅಂತ ತೋರಿಸ್ತೀವಿ. ಕಾಪಿ ಈಸ್ ಯುವರ್ ರೈಟ್ ಅಂತ ನಾವ್ ಹೇಳೋದು. ನಮ್ಮಲ್ಲಿ ಕಾಪಿ ರೈಟ್ ಇಲ್ಲ. ಸೊ ಕಾಪಿ ಮಾಡಿ, ದಯವಿಟ್ಟು ಕಾಪಿ ಮಾಡಿ. ಬೇರೆ ಎಲ್ಲ ಊರುಗಳಲ್ಲೂ ಅವಶ್ಯಕತೆ ಇದೆ. ನಾವೊಬ್ರೆ ಎಲ್ಲ ಕಡೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಒಂದು ಈ ಸಸ್ಟೈನೇಬಲ್ ಮಾಡೆಲ್ ಅನ್ನ ಮಾಡೋಣ, ಕಾಪಿ ಮಾಡುವಂತಹ ಮಾಡೆಲ್ ಅನ್ನ ಮಾಡೋಣ ಅಂತ ಹೇಳಿ ನಾವು ಬೇರೆ ವಿಷಯಗಳ ಬಗ್ಗೆ ಗಮನ ಹರಿಸಕ್ ಶುರು ಮಾಡಿದ್ದು.
ಅಲ್ಲಿ ನಾವೀಗ ನಮ್ದಿರೋದು 2 ಲಕ್ಷ ಅಲ್ಲ, ಈಗ ನಾವು ಊಟ ಕೊಡ್ತಿರೋದು 1,70,000 ಜನರಿಗೆ ಆಗತ್ತೆ, ಅದರಲ್ಲಿ 5 ನಿತ್ಯ ಅನ್ನದಾನ ಸೇರಿ. ಹಿಂಗೆ ನಮ್ಮ ಈ 2 ಲಕ್ಷದ ಜರ್ನಿ ಶುರುವಾಗಿದ್ದು ಬೆಂಗಳೂರಿನಿಂದ ಆಯ್ತು. ಒಂದೇ ವಾರದ ಅವಧಿಯಲ್ಲಿ ನಮಗೆ ತಯಾರಿಗೆ ಸಿಕ್ಕಿದ್ದು ಸರಿಯಾಗಿ 1 ವಾರ. ನಂತರ ನಾವು 2 ಲಕ್ಷಕ್ಕೆ ತಲುಪಿದ್ದು 6 ವರ್ಷದಲ್ಲಿ. 5 ವರ್ಷದಲ್ಲೇ 2 ಲಕ್ಷಕ್ಕೆ ತಲುಪಿದ್ವಿ. ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಬಂದು ನಾವು ಇತರ ಸಂಗತಿಗಳನ್ನ ಜೋಡಿಸ್ಕೊಂಡಿವಿ. ಕಸರಹಿತ ಅಡಿಗೆ ಮನೆ, ಅದು ಬರೀ ಅದಮ್ಯ ಚೇತನ ಅಡಿಗೆ ಮನೆ ಕಸರಹಿತ ಅಲ್ಲ. ನನ್ನ ಮನೆಯಲ್ಲೂ ಡಸ್ಟ್ಬಿನ್ ಇಲ್ಲ, ನನ್ನ ಅಡಿಗೆ ಮನೆಯಲ್ಲಿ ಡಸ್ಟ್ಬಿನ್ ಇಲ್ಲ, ನಮ್ಮ ಮನೆಯಲ್ಲಿ ಡಸ್ಟ್ಬಿನ್ ಇಲ್ಲ. ಹಂಗೆ ಡಸ್ಟ್ಬಿನ್ ಇಲ್ಲದೆ ಇರೋರ ಸಂಖ್ಯೆ ಬೆಳಿಬೇಕು. ಕಸ ತಯಾರು ಮಾಡಿ ಅದನ್ನ ಸ್ಟೈಲ್ ಆಗಿ BBMP ಅವ್ರ ಹತ್ರ ಕೊಡೋದು, ಅದರಲ್ಲಿ ಯಾವ ದೊಡ್ಡ ಹಿರಿತನ ಇಲ್ಲ, ದೊಡ್ಡಸ್ತನವೂ ಇಲ್ಲ. ಸೆಗ್ರಿಗೇಷನ್ನು ದೊಡ್ಡಸ್ತನ ಅಲ್ಲ ನನ್ನ ಪ್ರಕಾರ. ಕಸ ಮಾಡದೇ ಇರೋಂಗೆ ಬದುಕಕ್ಕೆ ಆಗಲ್ವಾ ನಮಗೆ? ಇಷ್ಟೆಲ್ಲ ಚಂದ್ರನ ಮೇಲೆ ಹೋಗ್ತೀವಿ, ಮಂಗಳನ ಮೇಲೆ ಹೋಗ್ತೀವಿ, ನಮ್ಗೆ ಕಸ ಇಲ್ಲದೆ ಬದುಕ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದಕ್ಕಿಂತ ಹೆಚ್ಚು ಇನ್ನೊಂದು ಅವಮಾನದ ಸಂಗತಿ ಇಲ್ಲ ಅಂತಾನೆ ನಂಬಿದವ್ರು ನಾವು. ಹೀಗಾಗಿ ಸಾಧ್ಯ ಆಯ್ತು. ನಮ್ಮ ಅಡಿಗೆ ಮನೆ ಕಸರಹಿತ ಆಗಿದ್ದು 2011ರಲ್ಲಿ. ನಮ್ಮ ಅಡಿಗೆ ಮನೆಯಲ್ಲಿ ಪೆಟ್ರೋಲಿಯಂ ಇಂಧನವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದು 2009ರಿಂದ. ಯಾಕಂದ್ರೆ ಬರೀ ಇದು ಪಳಿಯುಳಿಕೆ ರಹಿತ ಇಂಧನ, ಪೆಟ್ರೋಲ್ ಡೀಸೆಲ್ ಖಾಲಿ ಆಗತ್ತೆ, ಚಕ್ಕಡಿ ಗಾಡಿಯಲ್ಲಿ ಹೋಗ್ತೀವಿ, ಇಂಥದೆಲ್ಲ essay ಅಲ್ಲಿ ಬರೆಯೋ ವಿಷಯಗಳಾಗಬಾರ್ದು, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಯಾಕಂದ್ರೆ ನಾವು ಶಾಲೆಗಳ ಜೊತೆ ಕೆಲಸ ಮಾಡೋರು, ನಾವು ಮಾಡಿ ತೋರಿಸ್ಲಿಲ್ಲ ಅಂದ್ರೆ ಇನ್ಯಾರು ತೋರಿಸ್ತಾರೆ? ಹೀಗಾಗಿ ನಾವು ಇದನ್ನೇ ಒಂದು ವಿಷಯ, ನೀರು, ಇಂಧನ, ಸ್ವಚ್ಛತೆ, ಕಡಿಮೆ ಹಣದಲ್ಲಿ ಒಳ್ಳೆ ಕೆಲಸ ಮಾಡುವಂಥದ್ದು, ಕೆಮಿಕಲ್ಗಳನ್ನ ಬಳಸುವುದನ್ನ ನಮ್ಮ ಆಹಾರದಲ್ಲಿ ಸಂಪೂರ್ಣ ನಿಷೇಧ ಮಾಡುವಂಥದ್ದು, ಈ ತರದ ಸಂಗತಿಗಳ ಬಗ್ಗೆ ಶುರು ಮಾಡ್ಕೊಂಡು ಹೋಗಿ ಸಾತ್ವಿಕ ಪೌಷ್ಟಿಕ ಆಹಾರ ಅಂತನೂ ನಮ್ಮದೊಂದು ಪ್ರಾಜೆಕ್ಟ್ ಇದೆ. ಏನು ತಿನ್ನಬೇಕು ಅನ್ನೋ ತನಕ ಇದನ್ನ ತೆಗೆದು ಎದರಲ್ಲಿ ತಿನ್ನಬೇಕು, ಯಾವ ತಟ್ಟೆಯಲ್ಲಿ ತಿನ್ನಬೇಕು, ಏನ್ ತಿನ್ನಬೇಕು ಎಲ್ಲ ಹೇಳ್ಕೊಡುವಂತಹ ಪರಿಸ್ಥಿತಿ. ಅದು ನನ್ನನ್ನು ಹಿಡ್ಕೊಂಡು, ನಾನೇನು ಹೊರಗೆ ಮಾಡ್ಕೊಳ್ಳಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಇವತ್ತು ವಿದ್ಯಾವಂತರು ಇದೀವಿ. ನೊಮ್ಮೆ ತಿರುಗಿ ನೋಡ್ಬೇಕಾಗತ್ತೆ, ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನೇನ್ ಮಾಡ್ತೀವಿ, ಪ್ಲಾಸ್ಟಿಕ್ ಕವರ್ ಹೇಗೆ ಕತ್ತರಿಸ್ತೀವಿ ಅಂತ ಹಿಡ್ಕೊಂಡು ಅದನ್ನೇ ಒಂದು ಕ್ಯಾಂಪೇನ್ ಆಗಿ ಹೀಗ್ ಕತ್ತರಿಸಬೇಡಿ, ಹೀಗ್ ಕತ್ತರಿಸಿ ಅಂತ ಹೇಳಿ ನಾವು ಈಗ ಎಲ್ಲರಿಗೂ ಹೀಗ್ ಕತ್ತರಿಸಬೇಡಿ, ಹೀಗ್ ಕತ್ತರಿಸಿ ಅಂತ ಹೇಳಕ್ಕೆ ಶುರು ಮಾಡಿ ಮೈಕ್ರೋ ಪ್ಲಾಸ್ಟಿಕ್ಕಿನ ಹಾವಳಿಯವರೆಗೆ ಅದಮ್ಯ ಚೇತನದ ಚಟುವಟಿಕೆಗಳನ್ನ ನಾವು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು 2 ಪ್ರಶ್ನೆಗಳು ಮಾತ್ರ ಕೇಳ್ತೀನಿ ಅಕ್ಕ. ಆಮೇಲಿಂದ ಯಾರು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದಾರೋ ಅವ್ರಿಗೆ ಯಾವ್ದಾದ್ರು ಡೌಟ್ಗಳಿರ್ಬೋದು, ಅದನ್ನ ಕೇಳಲಿ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ದಾನಿಗಳು ಮತ್ತೆ ಸ್ವಯಂ ಸೇವಕರು ಇಬ್ಬರು ಇಂಪಾರ್ಟೆಂಟ್. ನಮ್ದು ಈ ಯಾವುದೇ ಒಂದು ಸಂಸ್ಥೆ ನಡೆಸ್ಬೇಕಾದ್ರೆ, ಅದರಲ್ಲೂ ಸ್ವಯಂ ಸಂಸ್ಥೆ ನಡೆಸ್ಬೇಕಂದ್ರೆ ದಾನಿಗಳು ಮತ್ತೆ ಸ್ವಯಂ ಸೇವಕರು ತುಂಬಾ ಇಂಪಾರ್ಟೆಂಟ್. ಅವ್ರ ಜೊತೆ ವಿಶ್ವಾಸ ಹೇಗೆ ಬೆಳೆಸೋದು, ಅವ್ರನ್ನ ಹೇಗೆ ನಮ್ಮ ಜೊತೆ ಜೋಡಿಸ್ಕೊಳ್ಳೋದು, ಯಾವ ತರ ಅದು ಓವರ್ ಆಲ್ ಬಿಲ್ಡ್ ಆಯ್ತು ಅನ್ನೋದನ್ನ ಒಂಚೂರು ತಿಳಿಸ್ಕೊಳ್ಳಿ. ಅದನ್ನ ಇದಕ್ಕೆ ನೇರವಾಗಿದೆ ಒಂದೇ ಉತ್ತರ ಅಂತಲ್ಲ. ಯಾಕಂದ್ರೆ ನಮ್ದು ಒಂದು ಲಾಂಗ್ ಜರ್ನಿ. ಇದರಲ್ಲಿ ಒಂದು ಕ್ರೆಡಿಬಿಲಿಟಿ ಯಾವುದೇ ಸಂಸ್ಥೆಗೆ ಇರ್ಬೋದು, ಇವನ್ ಬಿಸ್ನೆಸ್ ಇದಕ್ಕೂನು ನಾವೇನ್ ಮಾಡ್ತೀವಿ, ನಾವೇನ್ ಹೇಳ್ತೀವಿ ಅದನ್ನ ನಾವು ಮಾಡ್ತೀವಿ. ಆ ನಂಬಿಕೆಯನ್ನ ನಾವು ಜನರಲ್ಲಿದ್ದಾಗ ಅದು ಒಂದು ಬಹಳ ಮುಖ್ಯವಾಗಿರುವಂತದ್ದು. ಮತ್ತು ಅದಮ್ಯ ಚೇತನ ಜನರಲ್ಲಿ ಸಹಜತೆಯನ್ನ ಇಟ್ಕೊಂಡು ಬಂದಿದೆ ಮೊದಲಿಂದ. ಮತ್ತು ಈ ತರದ ವಿಷಯಗಳನ್ನ ಮಾಡಿದ್ದನ್ನ ಹೇಳಿದ್ದನ್ನ ಮಾಡಿದ್ದನ್ನ ಹೇಳೋದು ಮತ್ತು ಹೇಳಿದ್ದನ್ನ ಮಾಡೋದು ಎರಡೂ ಅಷ್ಟೇ ಮುಖ್ಯ. ಇಲ್ಲ ಅಂತಂದ್ರೆ ಅದು ಒಂದು ಟ್ರಾನ್ಸ್ಪರೆನ್ಸಿ ಇದೆ ಮೊದಲಿಂದ. ನಾವು ಅದು ಇದೆ, ಭಗವಂತನ ಕೃಪೆ ಇದೆ. ಅನಂತಕುಮಾರ್ ಅವರ ಒಂದು ಬಹಳ ದೊಡ್ಡ ವಿಷನ್ ಇತ್ತು ಅವ್ರಿಗೆ, ಯಾವುದೇ ಸಮಾಜದ ಬಗ್ಗೆ ಇರ್ಬೋದು. ಅವರ ಒಂದು ಮಾರ್ಗದರ್ಶನನೂ ನಮ್ಗೆ ಬಹಳ ಒಳ್ಳೆ ರೀತಿಯಿಂದ ಆ ರೀತಿಯ ಮಾರ್ಗದರ್ಶನನೂ ಸಿಕ್ಕಿದೆ. ದೊಡ್ಡ ವಾಲಂಟಿಯರ್ ಟೀಮ್ ಬೆಳ್ಕೊಂಡು ಬಂದಿದೆ. ಅದರಲ್ಲಿ ಉದಾಹರಣೆಯಾಗಿ ಬಂದಿದ್ದೆ ನಾವು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಮ್ಗೆ ವಾಲಂಟಿಯರ್ಸ್ ಸಂಖ್ಯೆ ಬಂತು ಅಂತಂದ್ರೆ, ಧೈರ್ಯನೂ ಮಾಡಿದ್ರು. ಬಹುಶಃ ಇಡೀ ಯಾರೂನು ಅಂದ್ರೆ ಭಾರತದಲ್ಲಿ ಇಲ್ಲ ಅಂದ್ರೆ ಜಗತ್ತಿನಲ್ಲಿ ಇಲ್ಲ. ನನ್ನ ಹೇಳೋದು, ನಮ್ಮದೇ ಮೊದಲನೇ ಮೆಗಾ ಕಿಚನ್ ಆಗಿ ನಾವು ಅಡಿಗೆಯವ್ರು ಇಲ್ಲದೆ ನಾವೇ ಅಡಿಗೆ ಮಾಡಕ್ಕೆ ಹೊರಟು, ನಾವೇ ಪ್ಯಾಕಿಂಗ್ ಮಾಡಿ ದಿನಕ್ಕೆ 20,000 ಅಡಿಗೆ ಮಾಡಿ ಪ್ಯಾಕ್ ಮಾಡಿ ಕಳಿಸುವಷ್ಟು ಸಂಖ್ಯೆಯನ್ನ ಬೆಳೆಸಿದ್ವಿ. ಅಂದ್ರೆ ಎಲ್ಲ ಕೆಲಸದಲ್ಲೂ ತಯಾರಿರ್ಬೇಕು, ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಮಾಡುವಂಥದ್ದು, ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು
ಸಾಂದರ್ಭಿಕವಾಗಿ ಏನ್ ಅವಶ್ಯಕತೆ ಇದೆಯೋ ಅದನ್ನ ಜೋಡಿಸ್ಕೊಂಡು ಬಂದಿರೋದ್ರಿಂದ ಒಂದು ದೊಡ್ಡ ವಾಲಂಟಿಯರ್ ಟೀಮ್ ಇವತ್ತು ನಮ್ ಜೊತೆಗಿದೆ. ಹೀಗಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ, ನಡೀತಾ ಇದೆ. ನೀವು ಸಾಕಷ್ಟು ಸರ್ಕಾರದ ಜೊತೆ ಇದ್ದೀರಾ, ಸರ್ಕಾರದ ಜೊತೆ ಜೋಡಿಸ್ಕೊಂಡಿದ್ದೀರಾ. ಸರ್ಕಾರದ್ದು ಅನುದಾನ ಅಂತ ಬಂದಾಗ ಎಲ್ರಿಗೂ ಗೊತ್ತಿರೋ ವಿಷಯ, ಅದು ಅಷ್ಟು ಸುಲಭವಾಗಿ ಮುಂದಕ್ಕೆ ಹೋಗೋದಿಲ್ಲ. ಆ ಥರ ಬಂದಾಗ ಯಾವ ಥರ ಸವಾಲುಗಳು ನಿಮಗೆ ಬರುತ್ತೆ, ಅದನ್ನ ಯಾವ ಥರ ಫೇಸ್ ಮಾಡ್ತೀರಾ? ನನಗೆ ಬೈ ಅಂಡ್ ಲಾರ್ಜ್ ಕರ್ನಾಟಕದಲ್ಲಿ ಅಷ್ಟು ಸಮಸ್ಯೆ ಆಗ್ಲಿಲ್ಲ. ನಾವು ಶುರು ಮಾಡಿದ್ದೆ ಕರ್ನಾಟಕ, ಇಲ್ಲಿ 2 ಅಡ್ಗೆ ಮನೆ ಇತ್ತು. ಅವಾಗೇನು ಅಂದ್ರೆ ಅನಂತಕುಮಾರ್ ಅವರ ವಿರೋಧ ಪಕ್ಷವೇ ಆಡಳಿತದಲ್ಲಿದ್ದಾಗೆ ನಾವು ಶುರು ಮಾಡಿದ್ದು. ಆದ್ರೆ ಪ್ರಾರಂಭದಲ್ಲಿ ಸ್ವಲ್ಪ ನಮ್ಮ ಬಗ್ಗೆ ಡೌಟ್ ಇತ್ತು. ಎಸ್ಪೆಷಲಿ ಉರ್ದು ಮೀಡಿಯಂ ಶಾಲೆಯವ್ರಿಗೆ ನಮ್ಮ ಬಗ್ಗೆ ಬಹಳ ಇನ್ನೂ ಹೆಚ್ಚು ಡೌಟ್ ಇತ್ತು. ಇವ್ರೇನ್ ಮಾಡ್ತಾರೋ ನಮ್ಮ ಹುಡುಗರಿಗೆ, ಅಥವಾ ಇವ್ರ ಹತ್ರ ತಗೋಬಾರ್ದು ಅಂತಿತ್ತು. ಜೊತೆಗೆ ಒಟ್ಟು ಇತ್ತು, ಸರ್ಕಾರಕ್ಕೂ ಇತ್ತು, ಸ್ವಲ್ಪ ನೋಡ್ತಾ ಇದ್ರು. ಅಂದ್ರೆ ಆದ್ರೆ ಕೆಲಸ ನೋಡ್ತಾ ಹತ್ತಿರದಿಂದ ನೋಡಿದಾಗ ಅವ್ರಿಗೆ ಒಂದು, ನಾವು ಯಾವುದೇ ಕಾರಣಕ್ಕೂ ನಾವೆಷ್ಟೇ ರಾಜಕೀಯ ಕ್ಷೇತ್ರದಲ್ಲಿದ್ರೂನು ನಮ್ಮ ಕೆಲಸದಲ್ಲೂ ರಾಜಕೀಯ ತಗೊಂಡ್ ಬರ್ಲಿಲ್ಲ. ಅಂದ್ರೆ ರಾಜಕೀಯ ಅಂದ್ರೆ ಈ ಆಡುಭಾಷೆಯ ರಾಜಕೀಯ ತರಲಿಲ್ಲ. ಜೊತೆಗೆ ಅನಂತಕುಮಾರ್ ಅವರೇ ಬಹಳಷ್ಟು ಸಲ ಹೇಳ್ತಾ ಇದ್ರು ನಮ್ಮ ಅದಮ್ಯ ಚೇತನದ ಮೀಟಿಂಗ್ಗಳಿಗೆಲ್ಲ ಬಂದಂಗೆ, ಹೇಗೆ ದೇವಸ್ಥಾನಕದಲ್ಲಿ ಒಳಗ್ ಬರುವಾಗ ಚಪ್ಪಲಿ ಹೊರಗಿಟ್ಟು ಬರ್ತಿರೋ, ಎಲ್ಲಾರು ಅವ್ರ ಸ್ನೇಹಿತರು ಅವ್ರ ಜೊತೆಗೆ ಬರೋರಲ್ಲ. ಅವರು ಕೇಂದ್ರ ಮಂತ್ರಿಗಳು ಬಂದ್ರು ಅಂದ್ರೆ ಅವ್ರಿಂದ ಒಂದು 50 ಜನ ಬರೋರು. ಸೊ ಅವ್ರಿಗೆಲ್ಲರಿಗೂ ಹೇಳೋರು, ಹೆಂಗೆ ನೀವು ದೇವಸ್ಥಾನಕ್ಕೆ ಒಳಗ್ ಬರುವಾಗ ಚಪ್ಪಲಿ ಹೊರಗಿಟ್ಟು ಬರ್ತಿರೋ, ಈ ತರದ ನಿಮ್ಮ ಇವತ್ತಿನ ರಾಜಕೀಯ ವಿಚಾರಗಳನ್ನ ದಯವಿಟ್ಟು ಗೇಟ್ ಹೊರಗೆ ಬಿಟ್ಟು ಒಳಗಡೆ ಬನ್ನಿ ಅದಮ್ಯ ಚೇತನಕ್ಕೆ ಬರುವಾಗ ಅಂತ ಹಾಸ್ಯ ಮಾಡೋರು ಅವರು. ಸೊ ಆ ರೀತಿಯಲ್ಲೇ ಸಂಸ್ಥೆಯನ್ನ ನಾವು ಅದೇ ರೀತಿಯ ಪಾವಿತ್ರ್ಯತೆಯನ್ನ ಕಾಪಾಡ್ಕೊಂಡು ಬಂದಿದೀವಿ. ಯಾವುದೇ ರಾಜಕೀಯ ಪಕ್ಷ ಬಂದ್ರೂ ಆ ಒಂದು ಕ್ರೆಡಿಬಿಲಿಟಿ ಬಂದಿದ್ರಿಂದ ನಮಗೆ ಸರ್ಕಾರ ಜೊತೆ ಕರ್ನಾಟಕದಲ್ಲಿ ಕೆಲಸ ಮಾಡೋದಕ್ಕೆ ಏನೋ ಸಮಸ್ಯೆ ಆಗ್ಲಿಲ್ಲ. ಅವ್ರಿಗೂ ಗೊತ್ತಾಯ್ತು ಇವರು ಅಂದ್ರೆ ಈ ತರದ ಪಕ್ಷಾತೀತವಾಗಿ ಕೆಲಸ ಮಾಡಕ್ ಬಂದಿರೋರು ಕೆಲಸ ಅವ್ರಿಗೆ ಮಾಡ್ತಾರೆ ಅನ್ನೋದು ಒಂದು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡ್ವಿ. ರಾಜಸ್ಥಾನದಲ್ಲಿ ಸಮಸ್ಯೆ ಆಯ್ತು ಯಾವಾಗ ನಮ್ಗೆ, ಯಾಕಂದ್ರೆ ನಾವು ಅಲ್ಲಿ ಹೋಗ್ಲಿಕ್ಕೆ ಕಾರಣವೇ ವಸುಂಧರಾ ರಾಜೆ ಅವರು ಬನ್ನಿ ಅಂತ ಕರೆದ್ರು, ಅದಕ್ಕೆ ನಾವು ಅಲ್ಲಿ ಹೋದ್ವಿ. ಆಮೇಲೆ ಅವ್ರ ಸರ್ಕಾರ 3 ವರ್ಷ ಆದ್ಮೇಲೆ ಅವ್ರ ಸರ್ಕಾರ ಹೋದ್ಮೇಲೆ ಸ್ವಲ್ಪ ನಮ್ ಬಗ್ಗೆ ಗೊತ್ತಿರ್ಲಿಲ್ಲ. ಅಲ್ಲಿರೋರ್ಗೆ, ಉತ್ತರ ಭಾರತೀಯರಿಗೆ ಇನ್ನೂ ಈ ಸೇವಾ ಸಂಸ್ಥೆಗಳು ಅಂದ್ರೆ ಅಲ್ಲಿ ಸಂಖ್ಯೆಗಳು ಕಡಿಮೆ ಇದೆ. ದಕ್ಷಿಣ ಭಾರತದ ಏನು ಈ ನಮ್ಮ ಇವತ್ತು ನಾವು ಈ ಸೇವಾ ಸಂಸ್ಥೆ ಆದ್ರೂ ISO ಮಾಡೆಲ್ ಅಲ್ಲಿ ಕೆಲಸ ಮಾಡ್ತೀವಿ. ಆದ್ರೆ ಉತ್ತರ ಭಾರತದಲ್ಲಿ ಸ್ವಲ್ಪ ಆ ತರದ ಒಟ್ಟು ವಾತಾವರಣ ಸಿಗಲ್ಲ, ಕಡಿಮೆ ಇದೆ. ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಕಡಿಮೆ ಇದೆ. ಸೊ ಅವ್ರಿಗೆ ಇವ್ರು ಯಾರೋ ಬಂದ್ರು ರಾಜಕೀಯ ಕಾರಣಕ್ಕೆ ಬಂದಿರಬಹುದು ಅಂತೆಲ್ಲ ಇತ್ತು. ಅಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಆಯ್ತು ನಮ್ಗೆ, ಇಲ್ಲ ಅಂತಿಲ್ಲ. ಆದ್ರೆ ನಂತರ ಅವ್ರಿಗೂ ಗೊತ್ತಾಯ್ತು, ನಾವ್ ಹೇಳಿದ್ವಿ ನಾವು ಹೊರಟು ಬಿಡ್ತೀವಿ ಅಂತ ಅನ್ನೋ ತರ. ಅವಾಗ ಗೊತ್ತಾಯ್ತು, ಅವ್ರು ಎನ್ಕ್ವೈರಿ ಮಾಡಿದ್ರು, ಇಲ್ಲ ಇರ್ರಿ ಅಂತ ಹೇಳಿದ್ರು. ಮತ್ತೆ ನಡ್ಕೊಂಡು ಬರ್ತಾ ಇದೆ ಹಿಂಗೆ. ನಮ್ಗೇನು ಆ ತರದ ನಿಜ ಹೇಳ್ಬೇಕಂತಂದ್ರೆ ಸರಿಯಾಗಿ ನಾವು ಸ್ವಚ್ಛ ಮನಸ್ಸಿನಿಂದ ಮಾಡಿದ್ರೆ ಸಮಸ್ಯೆಗಳು ಎಲ್ಲಿಲ್ಲ ಹೇಳಿ. ಎಲ್ಲಾ ಫೀಲ್ಡ್ ಅಲ್ಲೂ ಸಮಸ್ಯೆ ಇಲ್ಲ ಅಂದ್ರೆ, ಫ್ರಿಕ್ಷನ್ ಇಲ್ಲ ಅಂದ್ರೆ ಮೋಷನ್ ಇಲ್ಲ ಅಂತ ನಾನ್ ನಂಬಿದವಳು ಆಸ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಫ್ರಿಕ್ಷನ್ ಇದ್ರೇನೆ ನಾವು ಮುಂದೆ ಹೋಗ್ತೀವಿ, ಅದನ್ನ ಸವಾಲುಗಳನ್ನು ಎದುರಿಸ್ತೀವಿ. ಯಾಕಂದ್ರೆ ಇದು ಒಂದು ಸವಾಲು, 20 ಸವಾಲುಗಳಲ್ಲಿ ಇದು ಒಂದು ಸವಾಲು. ಸರಿಯಾದ ಸಮಯಕ್ಕೆ ಹಣ ಬರಲ್ಲ, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇದ್ದೇ ಇರ್ತವೆ. ಆದ್ರೆ ಅದನ್ನ ಮೀರಿ ಬೆಳೆಯೋದನ್ನ ಕಲಿಬೇಕು ಅಷ್ಟೇ. ಈಗ ನಾವು ಇದು ಕಡೆ ಹಂತಕ್ಕೆ ಬಂದಿದ್ದೀವಿ. ಯಾರಿಗೆ ಯಾವ್ದೆಲ್ಲ ಪ್ರಶ್ನೆಗಳಿದೆಯೋ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದನ್ನ ನಾವು ಓದ್ಬಿಟ್ಟು ಅಕ್ಕನ ಹತ್ರ ಅದ್ರ ಬಗ್ಗೆ ತಿಳ್ಕೊಬಹುದು. ಮೊದಲನೇ ಕ್ವಶನ್ ಇಂಗ್ಲಿಷ್ ಅಲ್ಲಿ ಬರ್ತಿದ್ದಾರೆ. ಇಂಗ್ಲಿಷ್ ರೇಷನ್ ವೆಜಿಟೇಬಲ್ಸ್ ಮತ್ತೆ ಬೆಳಿಗ್ಗೆ 3 ಗಂಟೆಗೆ ಒಬ್ರು ಹೋಗಿ ತರಕಾರಿ ತರಕ್ ಹೋಗ್ತಾರೆ. ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದೀವಿ. ಓವರ್ ಇಯರ್ಸ್ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ವಿ ತರಕಾರಿ ತರಕ್ಕೆ ಮೊದಲು. ಆಮೇಲೆ KR ಮಾರ್ಕೆಟೇ ಬೆಸ್ಟ್ ಅಂತ ಬೆಳಿಗ್ಗೆ ನಮ್ಮ 4 ಗಂಟೆಗೆ ಹೋಗ್ತಾರೆ, ರೇಟ್ ತಗೊಳ್ತೀವಿ. ಹಾಪ್ಕಾಮ್ಸ್ ರೇಟ್ ತಗೊಳ್ತೀವಿ. ವಿ ಹ್ಯಾವ್ ಸೆಟ್ ಸಮ್ ಸಿಸ್ಟಮ್. ಜನರಲಿ ನಾನು ವೆರಿಫಿಕೇಶನ್ ಅಂದ್ರೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಗ್ರೂಪ್ ಇಂದ ಬಂದಿರೋಳು. ನಮ್ಮ ಟ್ರಸ್ಟಿಗಳು
ಅಂದ್ರೆ ನಾವು ಜನರಲಿ ವಿ ಕಮ್ ಫ್ರಮ್ ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್ ಎಕ್ಸ್ಪೀರಿಯನ್ಸ್ ಇಂದ ಬಂದಿರೋದ್ರಿಂದ ನನ್ನ ಅಡಾದಲ್ಲಿ ನಾನು ಕೆಲಸ ಮಾಡ್ತಿದ್ನಲ್ಲ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಅದರದ್ದು ಒಂದು ಅಲ್ಲಿ ಅನುಭವವನ್ನು ನಾವು ಇಲ್ಲಿ ತಂದ್ವಿ. ಹೀಗಾಗಿ ಇವೆಲ್ಲದಕ್ಕೂ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಸಿಸ್ಟಮ್ಸ್ ಇದೆ. ಹಿಂಗಾಗಿ ಕೌಂಟ್ ಅನ್ನ ಯಾಕಂದ್ರೆ ಉಳಿಯೋಂಗಿಲ್ಲ, ಕಡಿಮೆ ಮಾಡೋಂಗಿಲ್ಲ, ಲೇಟ್ ಮಾಡೋಂಗಿಲ್ಲ, ಬೇಗ ಅಡಿಗೆ ಮಾಡೋಂಗಿಲ್ಲ, ಇವೆಲ್ಲ ನಮ್ಮ ಹತ್ರ 108 ಇದು ಇದ್ದೇ ಇದಾವೆ. ಸೊ ಅವು ಎಲ್ಲಾನು ಓವರ್ಕಮ್. ನೀವು ಬನ್ನಿ ಒಂದ್ಸಲ ನಮ್ಮ ಅಡಿಗೆ ಮನೆಗೆ ನೋಡಿ. ಇವತ್ತು ಈ ಎಲ್ಲದಕ್ಕೂ ಒಂದು ಸರಳ ಸಹಜ ಉತ್ತರವನ್ನ ಕೊಡೋ ಪ್ರಯತ್ನ ಅದಮ್ಯ ಚೇತನ ಮಾಡಿದೆ ಮತ್ತು ಯಶಸ್ವಿಯೂ ಆಗಿದೆ ಇದರಲ್ಲಿ. ಇನ್ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಹೌ ವಿಲ್ ಯು ಮ್ಯಾನೇಜ್ ಯುವರ್ ಟೈಮ್? ಮೊದಲು ಬರಲು ಸ್ವಲ್ಪ ಕಷ್ಟ ಆಗುತ್ತೆ. ಅನಂತ್ ಕುಮಾರ್ ಅವ್ರು ನೋಡಿದ್ಮೇಲೆ ನಾನ್ ಕಲ್ತಿದ್ದ ಅವರಿಂದನೇ. ಅವರು ಈ ಟೈಮ್ ಮ್ಯಾನೇಜ್ಮೆಂಟ್ ವಾಸ್ ಎಕ್ಸಲೆಂಟ್. ಅವ್ರ ಹತ್ರನೇ ಕಲ್ತಿದ್ದು. ಪರಿಸ್ಥಿತಿನೂ ಕಲ್ಸತ್ತೆ ಎರಡೂನು. ನಾವು ಮೊದ್ಲು ನಿದ್ದೆಗೆ ಟೈಮಿಗೆ ಸಿಗ್ತಿರ್ಲಿಲ್ಲ, ಊಟಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ, ಯಾವಾಗೋ 4 ಗಂಟೆಗೆ ಊಟ ಮಾಡ್ತಿದ್ವಿ. ಅದು ಸರಿ ಅಲ್ಲ ಅಂತ ಹೇಳಿ ನಾವು ಮಾತಾಡೋದು ISO ಸ್ಟ್ಯಾಂಡರ್ಡ್ ಬಗ್ಗೆ, ನಾವೇ ಲೇಟ್ ಊಟ ಮಾಡೋದು ಹೆಂಗೆ. ಸೊ ಅದರಲ್ಲೇ ಒಂದು ಇವಾಲ್ವ್ ಮಾಡಿದ್ವಿ. ಯಾಕಂದ್ರೆ ಫೈನಲಿ ಸಿಗೋದು 24 ಗಂಟೆನೆ, ಅದನ್ನಂತೂ ಸ್ಟ್ರೆಚ್ ಮಾಡಕ್ಕಾಗಲ್ಲ. ಹಿಂಗಾಗಿ ಯಾಕೆ 24 ಗಂಟೆ ಕೆಲಸ ಮಾಡ್ಬೇಕು, 8 ಗಂಟೆ 4 ಗಂಟೆ. ಇತ್ತೀಚೆಗೆ ನಾನು ಒಂದೊಂದ್ಸಲ ಅದಮ್ಯ ಚೇತನದ ಏನೂ ಕೆಲಸ ಮಾಡಲ್ಲ ನನ್ನ ಇಡೀ ದಿನದಲ್ಲಿ. ಸ್ಟ್ಯಾಂಡರ್ಡ್ ರಿಪೀಟೇಬಲ್ ಪ್ರೊಸೆಸಸ್ ಅನ್ನ ಡಿಸೈನ್ ಮಾಡಬೇಕು, ಮನೆಯಲ್ಲೂ ಮಾಡಬೇಕು, ಎಲ್ಲ ವ್ಯವಸ್ಥೆಗಳಲ್ಲೂ ಮಾಡಬೇಕು. ನಮ್ಮ ಮೇಲೆ ಡಿಪೆಂಡೆಂಟ್ ಇಲ್ಲದೆ ಇರುವಂತಹ ಪ್ರೊಸೆಸಸ್ ಅನ್ನ ಡಿಸೈನ್ ಮಾಡಬೇಕು. ಅವಾಗ ನಮ್ಮ ಅವಶ್ಯಕತೆನೇ ಇರಲ್ಲ, ನಾವೇನು ಮಾಡದೆ ಕೆಲಸಗಳನ್ನ ನಡ್ಕೊಂಡು ಹೋಗಬೇಕು. ಇನ್ನು 3 ಪ್ರಶ್ನೆಗಳಿದೆ. ಆ 3 ಪ್ರಶ್ನೆ ಪಿನ್ನಿಗೆ ಪರ್ಯಾಯವೇನು? ಇದಕ್ಕೆ ಉತ್ತರ ಕೊಡ್ತೇನೆ. ಸ್ಟೆಪ್ಲರ್ ಪಿನ್ನಿಗೆ ಪರ್ಯಾಯ ಕಾಟನ್ ದಾರ. ಯಾರೋ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಇವೆಲ್ಲ ನನ್ನ ಫೇವರೇಟ್ ಟಾಪಿಕ್. ಈ ತರದ ಪ್ರಶ್ನೆ ನನ್ನ ಫೇವರೇಟ್ ಪ್ರಶ್ನೆ. ಇನ್ನೂ ಬೇಕಾದ್ರೆ ಕೇಳುವ, ಉತ್ತರ ಕೊಡ್ತೀನಿ. ಅದಕ್ಕೆ ಮೊದಲು ಇನ್ನೊಂದು ಕ್ವಶನ್ ಇದೆ ಅಕ್ಕ. ಫ್ರೀ ಪ್ಲೇಟ್ ಬ್ಯಾಂಕ್ ಮತ್ತು ನಿತ್ಯ ಅನ್ನದಾನವನ್ನು ಹೌ ಆರ್ ಯು ಡೂಯಿಂಗ್ ಇಟ್ ಸಕ್ಸಸ್ಫುಲಿ? ನಿತ್ಯ ಅನ್ನದಾನದಲ್ಲಿ ಏನಿದೆ? ನಿತ್ಯ ಅನ್ನದಾನ ಹೆಂಗಿದ್ರು ಅಡುಗೆ 5 ಕಡೆ ನಾವು ಅನ್ನದಾನ ಮಾಡ್ತೀವಲ್ಲ ದಿನ. ಅಲ್ಲ, ಅದರಲ್ಲಿ ವಾಲಂಟಿಯರ್ಸ್ ಬರ್ತಾರೆ. ಅಡುಗೆ ಹೆಂಗಿದ್ರು ಮಾಡೇ ಮಾಡ್ತೀವಿ. ಈಗ ನಾವು ದಿನಕ್ಕೆ ಬೆಂಗಳೂರಿನಲ್ಲಿ 60,000 ಅಡುಗೆ ಮಾಡಿದಾಗ ನಿತ್ಯ ಅನ್ನದಾನದ ಅಡುಗೆ ನಮ್ಗೆ ಅಡುಗೆ ಮಾಡೋದೇನು ಕಷ್ಟ ಇಲ್ಲ. ಅದಕ್ಕೆ ದಾನಿಗಳನ್ನ ಜೋಡಿಸುವಂಥದ್ದು ಮತ್ತು ಅವರು ಬಂದು ಬಡಿಸುವಂಥದ್ದು. ನನಗೆ ಒಂದಂತೂ ನಂಬಿಕೆ ಬಂದಿದೆ ಕೋವಿಡ್ ಸಂದರ್ಭದಲ್ಲಿ ಮತ್ತು ಇವತ್ತಿಗೂ. ಅದರ ನಂತರ ನನಗೆ ಅಷ್ಟು ಬಂದಿರೋದು, 100 ಜನ ಕೆಲಸ ಮಾಡಬೇಕು, 1000 ಜನ ಇದ್ದಾರೆ, ನಾನು ಹೇಗಾದ್ರೂ ಸಮಾಜಕ್ಕೆ ಮಾಡಬೇಕು ಅಂತ. ನಮ್ದೆಲ್ಲೋ ಹೆಸರು ಬರ್ತದೆ, ನಾನು ಅಧ್ಯಕ್ಷೆಯಾಗಿ ನನ್ನ ಹೆಸರಿದೆ. ಹೆಸರಿಲ್ಲದೆ ಇರೋರು ನಮ್ಮಿಂದ ಬಹಳ ಜನ ಇದ್ದಾರೆ, ಅವ್ರ ಹೆಸರು ನನಗೂ ಗೊತ್ತಿಲ್ಲ, ಆದ್ರೂ ಅವರು ಮಾಡ್ತಾ ಇದ್ದಾರೆ. ಬಹುಶಃ ಅವರೇ ನಮ್ಮ ಜೀವಾಳ, ಅವರಿಂದನೇ ಇವೆಲ್ಲ ಯೋಜನೆಗಳು ನಡೀತಾ ಇದ್ದಾವೆ. ಇನ್ನೊಂದು ಪ್ರಶ್ನೆ ಏನು ತಾವು ಕೇಳಿದ್ದು? ಇನ್ನು 3-4 ಪ್ರಶ್ನೆ ಇದೆ ಅಕ್ಕ, ನಾವು ಒಂದೊಂದಾಗಿ ಓದ್ತೀನಿ. ಇದು ಲಾಸ್ಟ್ ಒಂದು ಹೋಗ್ಬಿಡ್ತಿದ್ರೆ. ನೆಕ್ಸ್ಟ್ ಬಂದು, ಎನಿ ಎಕ್ಸ್ಪೆರಿಮೆಂಟ್ಸ್ ಡನ್ ಟು ಮೇಕ್ ಕಿಚನ್ಸ್ ರನ್ ಬೈ ಸ್ಕೂಲ್ ಥೀಮ್ ಟು ಮೂವ್ ದೆಮ್ ಟು ಝೀರೋ ವೇಸ್ಟ್? ಸ್ಕೂಲ್ ಅಲ್ಲಿ ಇರುವಂತ ಕಿಚನ್ ಅನ್ನ ಝೀರೋ ವೇಸ್ಟ್ ಗೆ ಯಾವ ತರ ಮೂವ್ ಹಾಕಿ ಆರಾಮ್ಸೆ ಮಾಡ್ಬೋದು. ನಾವು ವಿ ಕೀಪ್ ಡೂಯಿಂಗ್ ದಿಸ್ ವರ್ಕ್ಶಾಪ್. ಶಾಲೆಯವರು ಜೀರೋ ಗಾರ್ಬೇಜ್ ಮಾಡೋದಕ್ಕೆ ಮನೆಗಳೇ ಮಾಡಿದ್ವಿ. ಶಾಲೆ ಮಾಡೋದು ಬಿಗ್ ಇದ್ರೆ ಯಾವಾಗ್ಲೂ ಸುಲಭ, ದಟ್ ವಿ ನೋ. ಬಿಗರ್ ಕ್ವಾಂಟಿಟಿ ಇಸ್ ಈಸಿ ಟು ಹ್ಯಾಂಡಲ್. ಸೊ ಅದಕ್ಕೆ ಅದಮ್ಯ ಚೇತನ ಡಿಡ್ ಇಟ್ ಫಸ್ಟ್. ನಾವೇ ಮೊದಲು ಮಾಡಿದ್ವಿ. ಯಾಕಂದ್ರೆ ಬಿಗರ್ ಸ್ಕೇಲ್ ಅಲ್ಲಿ ಯು ಕ್ಯಾನ್ ರೀಸೈಕ್ಲಿಂಗ್ ಪ್ಲಾಸ್ಟಿಕ್ ಇರ್ಬೋದು, ರೀಯೂಸಿಂಗ್, ಎವ್ರಿಥಿಂಗ್ ಈಸ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಪ್ರಾಪರ್ಲಿ. ಅದಮ್ಯ ಚೇತನ ಮಾಡಿದೀವಿ, ನನ್ನ ಮನೆ ಮಾಡಿದೀನಿ. ಇವೆರಡು ನನಗೆ ಅನುಭವ ಇದೆ. ಅದು 1 ದಿನ 2 ದಿನದ್ದಲ್ಲ, 10. ನನ್ನ ಮನೆ ಆಗಿ 7-8 ವರ್ಷ ಆಯ್ತು, ಅದಮ್ಯ ಚೇತನ ಆಗಿ 13 ವರ್ಷ ಆಯ್ತು, ಈಗ 14 ವರ್ಷ ಆಯ್ತು. ಸೊ ಶಾಲೆಗಳಲ್ಲಿ ಮಾಡ್ಬೋದು. ನಾವು ಇತ್ತೀಚೆಗೆ ಇನ್ಫ್ಯಾಕ್ಟ್ ನಾನೀಗ ಒಂದು ಯೂನಿವರ್ಸಿಟಿಯಲ್ಲಿ ಚಾನ್ಸಲರ್ ಆಗಿದ್ದೀನಿ, ಚೇರ್ಪರ್ಸನ್ ಆಫ್ ಬೋರ್ಡ್ ಆಫ್ ಗವರ್ನರ್ಸ್ ಆಗಿದ್ದೀನಿ. ನಾವೀಗ ನಮ್ಮ ಯೂನಿವರ್ಸಿಟಿನೇ ಮಾಡ್ತಾ ಇದೀವಿ, ಇಡೀ ಕ್ಯಾಂಪಸ್ ಅನ್ನೇ ಜೀರೋ ಗಾರ್ಬೇಜ್ ಮಾಡಬೇಕು ಅಂತ ಹೊರಟಿದೀವಿ. ಆಗತ್ತೆ. ವಿ ನೀಡ್ ಟು, ಇಟ್ಸ್ ಆಲ್ ನೋ ರಾಕೆಟ್ ಸೈನ್ಸ್. ಇದರಲ್ಲಿ ನೋ ರಾಕೆಟ್ ಸೈನ್ಸ್. ಇದು ಯಾವ್ದು ಯೂನಿವರ್ಸಿಟಿ? ಇದು ಯಾವ ಯೂನಿವರ್ಸಿಟಿ? ಎಲ್ಲರನ್ನೂ ಕರ್ಕೊಂಡ್ ಬರ್ಬೇಕಲ್ಲ ನಾನು. ಕಲ್ಕತ್ತಾಲಿದೆ, ವೆಸ್ಟ್ ಬೆಂಗಾಲ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಟ್ಸ್ ಅನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ, IIEST ಅಂತ. ನೆಕ್ಸ್ಟ್ ಕ್ವಶನ್ ಪಾಪ ಇದಕ್ಕೆ ತುಂಬಾ ರಿಲೆವೆಂಟ್ ಆಗಿ ನೀವು ಹೇಳಿದ್ದಕ್ಕೇನೆ ಕ್ವಶನ್ ಕೇಳಿದ್ರು ಏನೋ ಗೊತ್ತಿಲ್ಲ. ಹೌ ಟು ಮೇಂಟೈನ್ ಡಸ್ಟ್ಬಿನ್ ಲೆಸ್ ಹೋಮ್ ಲೈಕ್ ವಿ ಸ್ಟೇ ಇನ್ ಸ್ಮಾಲ್ ರೆಂಟಲ್ ಹೌಸ್? ಕ್ಯಾನ್ ಯು ಗಿವ್ ಸಮ್ ಟಿಪ್ಸ್? ಡೆಫಿನೆಟ್ಲಿ. ಅದು ಕೇಳಿದ ಇದರಲ್ಲಿ ಅಂದ್ರೆ ಈಗಲೇ ಕೊಡೋಣ ಅಥವಾ ಕೊಡ್ಬೋದು. ಸಿಂಪಲ್ ಇದೆ. ಏನೇನ್ ಕಸಬುಟ್ಟಿ ತೆಗೆದಾಕಿ,
ಮೊದಲೇ ಕೆಲಸ ಅಡುಗೆ ಮನೆಯಲ್ಲಿ ಕಸದ ಬುಟ್ಟಿ ಇದ್ರೆ ತೆಗೆದು ಬಿಡಿ ಅಂಡ್ ಯು ಫೈಂಡ್ ಸೊಲ್ಯೂಷನ್ ಯುವರ್ ಸೆಲ್ಫ್ ಅಂತ ನಾನು ಹೇಳೋದು. ಸಣ್ಣ ಮನೆಯಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಅಪಾರ್ಟ್ಮೆಂಟ್ಗಳಲ್ಲಿನೂ ನಾನು ಅಪಾರ್ಟ್ಮೆಂಟ್ ಅಲ್ಲೇ ಇರೋದು. ನೀವು ಈ ಕಂಪೋಸ್ಟಿಂಗ್ಗೆ ಏನಾದ್ರೂ ಯೂನಿಟ್ ಮಾಡಕ್ ಅವಕಾಶ ಆದ್ರೆ ಮಾಡಿ. ಕೆಲವೊಬ್ರು ನನ್ನ ಫ್ರೆಂಡ್ಸ್ಗೆ ಇಲ್ಲ, ಈಗ ಆತರ ಕಂಪೋಸ್ಟಿಂಗ್ ಅವಕಾಶ ಇಲ್ಲ. ಅವರು ಒಂದು ಹಳೆ ಮಿಕ್ಸರ್ ಇಟ್ಕೊಂಡಿದ್ದಾರೆ. ಸೊ ಈ ತರದ ವೇಸ್ಟ್ ಅನ್ನೆಲ್ಲ ಮಿಕ್ಸರ್ ಅಲ್ಲಿ ನೀರು ಹಾಕ್ಬಿಟ್ಟು ಮಿಕ್ಸರ್ ಅಲ್ಲಿ ರುಬ್ಬಿ ಡ್ರೈನ್ಗೆ ಕಳಿಸ್ಬಿಡ್ತಾ ಇದ್ದಾರೆ. ಉಳಿದದ್ದನ್ನೆಲ್ಲವನ್ನು ರೀಸೈಕಲ್ ಮಾಡ್ಬೋದು, ಕಡಿಮೆ ಬಳಸಿ. ಫಸ್ಟ್ ಇಸ್ ನೋ, ಇಂಥವೆಲ್ಲ ಪ್ಲಾಸ್ಟಿಕ್ ಅಲ್ಲಿ ತರಬೇಡಿ, ಬಟ್ಟೆ ಚೀಲ ಎಲ್ಲ ಗೊತ್ತಿರೋದೇ ಇದೆ, ಇದ್ರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಹೋಮ್ ಕಾಂಪೋಸ್ಟಿಂಗ್ ನಾವೆಲ್ಲ ಮನೆಯಲ್ಲೇ ಕಾಂಪೋಸ್ಟ್ ಮಾಡ್ತೀವಿ. ಪ್ಲಾಸ್ಟಿಕ್ ಬಳಸೋದು ಕಡಿಮೆ ಮಾಡಿ. ನಾ ಹೇಳಿದ್ನಲ್ಲ, ಹಾಲು ಕತ್ತರಿಸೋದು ಹಿಂಗ್ ಮಾಡೋದ್ರಿಂದ ಶುರು ಮಾಡಿ. ದೊಡ್ಡ ಪ್ಲಾಸ್ಟಿಕ್ ಕವರನ್ನ ತೊಳೆದಿಡಿ, ನೀವೇ ರಿಸೈಕಲ್ ಕೊಡಿ, ಮರುಬಳಕೆ ಮಾಡಿ, ರಿಸೈಕಲ್ ಕೊಡಿ. ಇನ್ನೇನಿದೆ, ಅಡಿಗೆ ಮನೆಯಲ್ಲಂತೂ ಏನು ಹಜಾರ್ಡಸ್ ಬರಲ್ಲ. ಹಜಾರ್ಡಸ್ ಬರೋದು ಅಂದ್ರೆ ಮೆಡಿಕಲ್ ವೇಸ್ಟ್ ಮಾತ್ರ. ಮೆಡಿಕಲ್ ವೇಸ್ಟ್ ಬಗ್ಗೆ ನಾನು ಏನು ಟಚ್ ಮಾಡಿಲ್ಲ. ಬಹುಶಃ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಕಷ್ಟ, ನಾನು ಅದ್ರಲ್ಲಿ ಹೋಗಿಲ್ಲ. ಸೊ ಜೀರೋ ಗಾರ್ಬೇಜ್ ಕಿಚನ್ ಅಂಡ್ ಡೈನಿಂಗ್ ಅಂಡ್ ಹೌಸ್ ಈಸ್ ಪಾಸಿಬಲ್, ಈಸ್ ವಿಸಿಬಲ್. ಏನಿಲ್ಲ, ಸಿಂಪಲ್ ಸೊಲ್ಯೂಷನ್ಸ್. ಅದು ಕಾಮನ್ ಸೆನ್ಸ್. ಯೂಸ್ ಕಾಮನ್ ಸೆನ್ಸ್ ಇದೆ ನಮ್ಮ ಹತ್ರ, ಎಲ್ಲರ ಹತ್ರ ಇದೆ. ಇಲ್ಲಿ ಒಬ್ರು ಕೇಳಿದ್ದಾರೆ, ಐ ಆಮ್ ಎ ವಾಲಂಟಿಯರ್ ಹೆಲ್ಪಿಂಗ್ ಪುವರ್, ಈಸ್ ದೇರ್ ಎನಿ ಪ್ರಾವಿಷನ್ ಟು ಹೆಲ್ಪ್ ಪುವರ್ ಪೇಷಂಟ್ಸ್ ಇನ್ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್? ವಾಲಂಟಿಯರ್ಶಿಪ್ ಮಾಡಬಹುದಾ ಶಂಕರ ಹಾಸ್ಪಿಟಲ್ ಅಂತ ಕೇಳಿದ್ದಾರೆ. ಇದೆ, ಶಂಕರದಲ್ಲೂ ಖಂಡಿತ ಮಾಡಬಹುದು. ಅಲ್ಲಿ ಪೇಷಂಟ್ಗೆ ವಾಲಂಟಿಯರ್ ಅಂತ ಇರಲ್ಲ, ಯಾಕಂದ್ರೆ ಬಿಕಾಸ್ ಇಟ್ಸ್ ಅನ್ ಕ್ಯಾನ್ಸರ್ ಹಾಸ್ಪಿಟಲ್. ನಾವು ಯಾರನ್ನೇ ಹಂಗೆ ಬಿಡಕ್ಕಾಗಲ್ಲ. ಫಿನಾನ್ಷಿಯಲಿ ಯು ಕ್ಯಾನ್ ಸಪೋರ್ಟ್ ದೆಮ್. ಬೇರೆ ರಿಜಿಸ್ಟ್ರೇಷನ್ ಮಾಡೋದು, ಅವ್ರನ್ನ ಒಳಗಡೆ ಇದು ಮಾಡುವಂಥದ್ದು, ಅಥವಾ ಡೋನರ್ಸ್ಗೆ ಮತ್ತು ಆ ಥರದ ಅವಶ್ಯಕತೆ ಇರೋರ್ನ ಭೇಟಿ ಮಾಡಿಸೋದು, ಅವರ ಕೇಸನ್ನ ರಿಪ್ರೆಸೆಂಟ್ ಮಾಡೋದು, ಈ ಥರದ್ದು ನಮ್ಗೆ ಖಂಡಿತ ಮಾಡ್ಬೋದು ಶಂಕರದಲ್ಲಿ. Next question. Sure. What are all the main challenges faced during the monitoring and evaluation process and implementation? ಅದಕ್ಕೆ ನೀವು ಇನ್ನೊಂದು ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಒಂದು ಗಂಟೆನೂ ಸಾಕಾಗೋದಿಲ್ಲ ಅದಕ್ಕೆ. ನನ್ನ ಪ್ರಕಾರ ಇಡೀ ದಿವಸದ ಪ್ರೋಗ್ರಾಮ್ ಮಾಡ್ಬೇಕು. ಒಂದು ದಿವಸ ಪೂರ್ಣವಾಗಿ ವರ್ಕ್ಶಾಪ್ ಮಾಡ್ಬೇಕಾಗತ್ತೆ. ಅನು ನಿಟ್ಟೂರ್ ಅನ್ನೋರು ಕೇಳಿದ್ದಾರೆ. ಆದ್ರೆ ಅದಕ್ಕೆ ನನ್ನ ಪ್ರಕಾರ ನೀವು ನಾನು ಹೇಳಿದೆ ಬ್ಲಾಕ್ ಬಾಕ್ಸ್ ಅನ್ನೋದಕ್ಕಿಂತ ವೈಟ್ ಬಾಕ್ಸ್ ಅಂಡ್ ಬ್ಲಾಕ್ ಬಾಕ್ಸ್ ಅಂತ. ನಾವು ವಿಮಾನ ತಯಾರಿಕೆಯಲ್ಲಿ ಕೆಲಸ ಮಾಡಿದ್ವಿ ನಾವು. ಸೊ ವೈಟ್ ಬಾಕ್ಸ್ ಏನು, ಎಲ್ಲ ಪ್ರಶ್ನೆಗಳನ್ನು ಕೇಳಕ್ ಶುರು ಮಾಡ್ಬಿಡಿ. ಎಚ್ ನರಸಿಂಹಯ್ಯ ಅವರ ಪಾಲಿಸಿ ಎಲ್ಲಿಂದ ಬರುತ್ತೆ, ಹೇಗಾಗತ್ತೆ ಅಂತ ನಾವೇ ಪ್ರಶ್ನೆ ಕೇಳಿದಾಗ ನಮ್ಮಲ್ಲೇ ಉತ್ತರನೂ ಸಿಗುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಮಲ್ಲೇ ಉತ್ತರ ಇದೆ, ನಾನೇನ್ ಹೇಳ್ಬೇಕಾಗಿಲ್ಲ, ನೀವೇ ಮಾಡ್ಬೋದು. ಅದು ಒಂದು. ಎರಡನೇದಾಗಿ ಪ್ರಕರ್ಷ ಅಕಾಡೆಮಿಲಿ ನಾವು ಮಾಡ್ತಾ ಇರೋದೇ ಅದು ಮೋಸ್ಟ್ ಆಫ್ ದಿ ಟೈಮ್ ಅದು NGOsಗೆ ಆ ಪ್ರಾಸೆಸ್ ಇಂಪ್ಲಿಮೆಂಟೇಷನ್, ಪ್ರಾಸೆಸ್ ಹೇಗೆ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿಸ್ಕೊಡ್ತಾ ಇದೀವಿ. ಅದರದ್ದು ಮೋರಲ್ ಆಬ್ಜೆಕ್ಟಿವ್ ಅದು. ನೆಕ್ಸ್ಟ್ ಕ್ವಶನ್, ಪ್ಲಾಸ್ಟಿಕ್ ವೇಸ್ಟ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಕಸದ ಬುಟ್ಟಿ ತೆಗೆದ್ಬಿಡಿ. ನಾನು ಹೇಳೋದು ಕಸದ ಬುಟ್ಟಿ ತೆಗೆದ್ಬಿಡಿ ಅಂತ ಎಲ್ಲರಿಗೂ ಹೇಳೋದು. ಜಸ್ಟ್ ರಿಮೂವ್ ದ ಡಸ್ಟ್ಬಿನ್ಸ್ ಅಷ್ಟೇ. ಯು ಕ್ಯಾನ್ ಡೂ ಎನಿಥಿಂಗ್ ಎಕ್ಸೆಪ್ಟ್ ಮೆಡಿಕಲ್ ವೇಸ್ಟ್. ನನಗೆ ಮೆಡಿಕಲ್ ವೇಸ್ಟ್ ಬಗ್ಗೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು. ಕಸದ ಬುಟ್ಟಿ ಇಟ್ಟರು ಮೆಡಿಕಲ್ ವೇಸ್ಟ್ ಇಡಿ, ಡಸ್ಟ್ಬಿನ್ ತೆಗೀರಿ, ಯು ಫೈಂಡ್ ಅ ಸೊಲ್ಯೂಷನ್. ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಗುತ್ತೆ. ಇಷ್ಟೇ ಸಿಂಪಲ್. ಎನಿ ಮೋರ್ ರಿಕ್ವೈರ್ಮೆಂಟ್ ಅಂಡ್ ಫಾರ್ ಚಿಲ್ಡ್ರನ್ ಇನ್ ಗವರ್ಮೆಂಟ್ ಸ್ಕೂಲ್ ಅಪಾರ್ಟ್ ಫ್ರಮ್ ಫುಡ್ ಬಿಟ್ಟು ಇನ್ಯಾವ ರಿಕ್ವೈರ್ಮೆಂಟ್ ಇದೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಅಂತ ಕೇಳಿದ್ದಾರೆ. ಮೋಟಿವೇಶನ್. ಓಕೆ, ಸಿಂಗಲ್ ವರ್ಡ್ ಆನ್ಸರ್. ಸರಿ, ಅಡಿಗೆ ಮನೆಯಲ್ಲಿ ಯಾವ್ದಾದ್ರು ಹಾಳಾಗಿದ್ದು ಉದಾಹರಣೆ ಇದೆಯಾ? ಅಡಿಗೆ ಯಾವ್ದಾದ್ರು ಹಾಳಾಗಿದ್ದು ಉದಾಹರಣೆ ಇದೆಯಾ? ಅಲ್ಲದೆ ನಿಮಗೆ ಮಾಹಿತಿ ಇಲ್ಲದೆ ಸ್ಕೂಲ್ ರಜೆ ಆಗಿದೆಯಾ? ರಜೆ ಆದ್ರೆ ಅಡಿಗೆ ಏನ್ ಮಾಡ್ತೀರಾ? ಒಂದೊಂದ ಬೇಕಾದಷ್ಟು ಆಗಿದೆ, ಆಗತ್ತೆ. ಯಾಕಂದ್ರೆ ನಾವ್ ಎಷ್ಟೇ ಇದನ್ನ ಫೀಡ್ಬ್ಯಾಕ್ ತಗೊಳ್ತೀವಿ, ಫೋನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆಗಿದೆ. ಅದಕ್ಕೆ ನಾವು ಆಕ್ಚುಲಿ ಇದು ಒಂದ್ ರೀತಿಯಲ್ಲಿ ನಮ್ದೇನು ನಿತ್ಯ ಅನ್ನದಾನ, ಮಧ್ಯಾಹ್ನ ಊಟ ಶುರು ಆಗುತ್ತೆ. ಈಗ ಹುಡ್ಕೊಂಡು ಹೋಗಿ 12 ಗಂಟೆ ಒಳಗೆ ಗೊತ್ತಾಗುತ್ತದೆ. ಅದು ಒಂದು ಹೋರಾಟ. ಅಡಿಗೆ ಮಾಡೋದು ಎಷ್ಟು ಕಷ್ಟನೋ ಹೆಣ್ಮಕ್ಳಿಗೂ ಗೊತ್ತಿದೆ. ಅಂದ್ರೆ ಮನೇಲಿ ಯಾರು ಅಡಿಗೆ ಮಾಡಿದಾರೆ, ಉಳಿದ ಅಡಿಗೆಯನ್ನ ಏನ್ ಮಾಡೋದು ಅನ್ನೋದು ಒಂದು ಇದೆ. ಹಿಂಗಾಗಿ ಅದಕ್ಕೂ ಎಷ್ಟು ಸಾಧ್ಯ ಆಗುತ್ತೋ ಪರ್ಫೆಕ್ಟ್ ಆಗಿ ಮಾಡ್ತೀವಿ, ಉಳಿಸದೇ ಇರುವಂಗೆ ಮಾಡ್ತೀವಿ, ಆದ್ರೂ ಉಳಿತದೆ. ಆಮೇಲೆ ಹುಡ್ಕೊಂಡು ಹೋಗೋದು, ಕೊಡೋದು, ನಿಂತು ಬಡಿಸೋದು ಎಲ್ಲ ಮಾಡ್ತೀವಿ, ಮಾಡಿದೀವಿ. ಸರಿ, ಮತ್ತೆ ನೆಕ್ಸ್ಟ್ ಒಂದು ಕ್ವಶನ್ ಕೇಳಿದರೆ ಇದಕ್ಕೆ ಆಕ್ಚುಲಿ ನಾನೇ ಉತ್ತರ ಹೇಳ್ಬೋದು. ಹೌ ಟು ಸ್ಟಾರ್ಟ್ ಪ್ಲೇಟ್ ಬ್ಯಾಂಕ್ ಇನ್ ಅವರ್ ಏರಿಯಾ ಅಮ್ಮ, ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಿಸ್ ಕಾನ್ಸೆಪ್ಟ್ ಅಂತ ಶ್ರೀನಿವಾಸುಲು ಹೇಳಿದ್ದಾರೆ. ದಯವಿಟ್ಟು ಹೋಗಿ ಅಕ್ಕನ್ನ ಅದಮ್ಯ ಚೇತನದಲ್ಲಿ ಭೇಟಿ ಮಾಡಿ
ಪೂರ್ಣವಾಗಿ ಎಲ್ಲದೂ ಹೇಳ್ಕೊಡ್ತಾರೆ. ಮತ್ತೆ ನಾವ್ ಇನ್ನೊಂದ್ ಮಾಡೆಲ್ಗೂ ಬಂದ್ಬಿಟ್ಟಿದೀವಿ, 50-50 ಮಾಡೆಲ್. ನಾವ್ ಅರ್ಧ ದುಡ್ಡು ಹಾಕ್ತಿವಿ. ನಾವೀಗ ಅದನ್ನ ಇನ್ನೊಂದ್ ಹೆಜ್ಜೆ ಮುಂದೆ ಹೋಗಿ ಕೆಲವೊಂದು ಡೋನರ್ಸ್ ಅನ್ನೆಲ್ಲ ಮಾತಾಡ್ಸಿದೀವಿ. ನೀವು ಅರ್ಧ, ಆದ್ರೆ ನಡೆಸೋದು ನೀವು ನಡೆಸ್ಬೇಕು. ಇಷ್ಟು ಜಾಗ ಬೇಕು, 10x10 ಜಾಗ. ಇಲ್ಲಪ್ಪ ನನ್ ಜಾಗ ಇಲ್ಲ, ನಾನು ಹಾಲ್ ನಲ್ಲೇ ಮಾಡ್ತೀನಿ ಅಂದ್ರೆ ಬಹಳ ಸಂತೋಷ. ಹಾಲ್ ನಲ್ಲಿರೋ ಬೇಡ ಆಗಿರೋ ಎಲ್ಲ ಪೋಸ್ಟರ್ಸ್ ತೆಗೀರಿ, ತಟ್ಟೆ ನೋಟ ಇಡಿ ಅಂತ ನಾನು ಹೇಳೋದು. ಅಂದ್ರೆ ಈ ಹಾಲ್ ನಲ್ಲೂ ಬೇಕಾದ್ರೆ ಮಾಡ್ಬೋದು, ಮಾಡಿದವ್ರು ಇದಾರೆ. ಸೊ ಮಾಡಿ, ನಾವು ಅರ್ಧ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ, ನೀವು ಅರ್ಧ ತಗೊಂಡ್ ಬನ್ನಿ. ನಡೆಸೋದು ಮಾತ್ರ ನೀವು ನಡೆಸಿ, ಹೇಗ್ ಮಾಡೋದನ್ನ ಹೇಳ್ಕೊಡ್ತೀವಿ. ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ. ಆರ್ ನಮ್ದೊಂದು ಟೀಮ್ ಮಾಡ್ಕೊಂಡಿದೀವಿ ಈಗ. ನಮ್ಮ ಟ್ರಸ್ಟಿ ಪ್ರದೀಪ್ ಓಕ್ ಅವ್ರು ನೋಡ್ತಾ ಇದ್ದಾರೆ. ಈಗ ನಾವು ಸದ್ಯದಲ್ಲೇನೆ ಶಿರ್ಸಿಯಲ್ಲಿ 2 ಶುರು ಆಗ್ತಾ ಇದೆ, ಕುಮಟಾಲ್ ಒಂದು ಶುರು ಆಗ್ತಾ ಇದೆ. ಈಗ ಮುಂದಿನ ತಿಂಗಳೇನೇನೆ ಶುರು ಆಗೋದಿದೆ 2 ಕಡೆ. ಅಲ್ಲಿ ಒಂದ್ ಕಡೆ ಡಾಕ್ಟರ್ ಹೆಗ್ಡೆ ಅವರು, ಇನ್ನೊಂದ್ ಕಡೆ ನಾರಾಯಣ ಹೆಗ್ಡೆ ಅವರು, ಇನ್ನೊಂದ್ ಕಡೆ ಡಾಕ್ಟರ್ ಜಿ ಹೆಗ್ಡೆ ಅವರು ಮಾಡ್ತಾ ಇದ್ದಾರೆ. ಸರಿ ಅಕ್ಕ, ನಾವು ಇದಕ್ಕೆ ಇದು ಕ್ವಶನ್ಸ್ಗಳು ಬರ್ತಾನೆ ಇರುತ್ತೆ. ಮೋಸ್ಟ್ಲಿ ಇನ್ನೊಂದು ಸತಿ ನಿಮ್ಮನ್ನ ನಾವು ಮತ್ತೆ ಕರೀಲೇಬೇಕಾದ ಪರಿಸ್ಥಿತಿ ಇದೆ ಇವಾಗ ಸದ್ಯದಲ್ಲಿ. ಸೊ ಅದನ್ನ ಕರೆದು ಅದಕ್ಕೆ ಬೇರೆದೇ ಆದ ಒಂದು ವಿಷಯನ ತಗೊಂಡು ನೀವು ಹೇಳ್ದಂಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಅದ್ರ ಬಗ್ಗೆ ಮಾತಾಡೋಣ. ಇವತ್ತಿಗೆ ಇದಕ್ಕೆ ವಿರಾಮ ಹಾಡೋಣ. ತುಂಬಾ ತುಂಬಾ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ನಮಗೂ ಇವೆಲ್ಲ ಮತ್ತೆ ಈ ವಿಷಯಗಳನ್ನ ನಾವು ಮತ್ತೆ ಮನದಟ್ಟು ಮಾಡ್ಕೊಳ್ತಾ ಇರ್ಬೇಕು, ನೆನಪು ಮಾಡ್ಕೊಳ್ತಾ ಇರ್ಬೇಕು. ಅದಕ್ಕೆ ಅವಕಾಶ ಮಾಡಿಕೊಟ್ರಿ, ಧನ್ಯವಾದಗಳು.